Hallelujah. Thank you, Jesus. Thank you, Lord. Thank you, Jesus. ಯುವಕರಿಂದ ಹೊರತು ಯಾವ ಶಕ್ತಿ ಆಗ್ಲಿ, ಯಾವ ವ್ಯಕ್ತಿ ಆಗ್ಲಿ, ಯಾವ ದೇವ ದುರಾತ್ಮನಿಗೆ ಅಧಿಕಾರವಿಲ್ಲ. ಎಲ್ಲವನ್ನು ಉಂಟು ಮಾಡಿದಂತ ನಜರೇತಿನ ಯೇಸು ಸ್ವಾಮಿ ನಾಮದ ತಂದೆ ದೇವರೇ ಕೊಟ್ಟಂತ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಳ್ತೇವೆ ಸ್ವಾಮಿ. Thank you, Lord. Hallelujah. Thank you, Lord. Thank you, Jesus. सारे जहां में तुझसा कोई नहीं, तुझको छोड़ कोई प्रभु ही है नहीं। घुटने में देखो बस तेरे सामने तू है मेरा प्रभु, तू मेरा पिता। हालेलुया, 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 ಆರಾಧನೆ ಮಾಡ್ತಿರುವಾಗ ನಾವು ತಂದಂತ ಕಾಣಿಕೆನ ದೇವರಿಗೆ ಸಮರ್ಪಣೆ ಮಾಡಿಕೊಡ್ತಾ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓ तेरी स्तुति और आराधना करता हूँ मैं तुझसे प्रार्थना, को पर जो भी तू चाहे तू यहाँ पर हालेलुया, हालेलुया, मुझे बचाता है। जब मैं पुकारूं तू दौड़ आता है, जब मैं गिरूं मुझे उठाता है। हालेलुया, ओह हालेलुया, Thank you, Jesus. ನಾವು ಕೈಗಳನ್ನು ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಆತನು ಮಾತ್ರ ಮಹಿಮೆಗೆ, ಘನತೆ, ಗೌರವಕ್ಕೆ, ಮಾನ ಪ್ರಭಾವಗಳಿಗೆ ಆತನು ಮಾತ್ರ ಆರಾಧನೆ ಯೋಗ್ಯನಾಗಿದ್ದಾನೆ. Thank you, Father. Thank you, thank you, thank you, Father. Thank you, Jesus. Thank you, Holy Spirit God. Thank you, Lord. ಕರ್ತನೆ, ನಿನ್ನ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ಕಾಲೋಚಿತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಅದಕ್ಕೆ ನಾವು ಹೌದು ಆಮೇನ್ ಎಂಬುದಾಗಿ ಹೇಳ್ತೇವೆ. ಆಮೇನ್. ಕರ್ತನೆ, ಇವತ್ತಿನ ಕೊಟ್ಟಂತ ಅಧಿಕಾರವನ್ನ ನಿನ್ನ ವಾಕ್ಯದ ಮೂಲಕ
ನಾವು ಹೇಗೆ ಅದನ್ನ ಅಧಿಕಾರ ಉಪಯೋಗಿಸ್ಬೇಕೆಂಬುದಾಗಿ ನೀನು ಶಾಸ್ತ್ರ ಮೂಲಕ ಮಾತನಾಡಿದ್ರಿ. ಅವ್ರಿಗಾಗಿ ಸ್ತೋತ್ರ, ಫ್ಯೂಚರ್ಗಾಗಿ ಸ್ತೋತ್ರ, ಅವ್ರಿಗೆ ಎಲ್ಲ ಸಹೋದರಗಾಗಿ ಸ್ತೋತ್ರ. ನಮ್ಮ ಸಭೆಗೆ ಇವರು ಆಶೀರ್ವಾದವಾಗಿದ್ದಾರಪ್ಪ. ಇವ್ರು ನಾವು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ಇವ್ರ ಸೇವೆಯನ್ನ, ಇವ್ರ ಕುಟುಂಬ, ಇವ್ರ ಕೆಲಸ ಎಲ್ಲದರಲ್ಲಿ ಇವರು ಉನ್ನತಿಗೆ ಬರಲಿ ಸ್ವಾಮಿ. ಹೆಚ್ಚಿಸಲ್ಪಡ್ಲಪ್ಪ ಭಾರತ ದೇಶಾದ್ಯಂತ ಸ್ವಾಮಿ. ಈ ನಿನ್ನ ನಾಮವನ್ನ ಪ್ರಚುರಪಡಿಸುವುದಕ್ಕಾಗಿ, ನಿನ್ನ ನಂಬಿಕೆಯನ್ನು ಸಾರುವುದಕ್ಕಾಗಿ, ಸುವಾರ್ತೆಯನ್ನು ಸಾರುವುದಕ್ಕಾಗಿ, ನಿನ್ನ ಜೀವವನ್ನು ಸಾರುವುದಕ್ಕಾಗಿ ನಿನ್ನ ಮಕ್ಕಳನ್ನು ಉಪಯೋಗ ಮಾಡಪ್ಪ. ಏನೆಲ್ಲ ವೈರವೃದ್ಧ ಪ್ಲಾನ್ ಮಾಡಿ ನಾವೆಲ್ಲ ಕ್ಯಾನ್ಸಲ್ ಮಾಡ್ತೇವೆ. ಆತ್ಮಿಕ, ಆರ್ಥಿಕ, ಶಾರೀರಿಕ, ಮಾನಸಿಕ ಕಥೆ, ಕುಟುಂಬವಾಗಿ, ಕೆಲಸದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಅವ್ರ ಉನ್ನತಿಗೆ ಬರಲಿ, ಅಭಿವೃದ್ಧಿ ಆಗ್ತಾ ಇರ್ಲಿ, ಯಾವ್ದೇ ಚೆನ್ನಾಗಿ ವಿಸ್ತರಿಸಲ್ಪಡ್ತಾ ಇರ್ಲಿ ಸ್ವಾಮಿ. ಬಂತೆಲ್ಲ ದೇವರ ಮಕ್ಕಳನ್ನ ಆಶೀರ್ವಾದ ಮಾಡ್ತೇವೆ. ನಂಬಿಕೆಯನ್ನು ಹಾಕಿದ ಕಾಣಿಕೆಯನ್ನು ಆಶೀರ್ವಿಸ್ತೇವೆ. ನಿನ್ನ ರಾಜ್ಯದಲ್ಲಿ 1000 ಪಟ್ಟು ಪ್ರತಿಫಲ ಹೊಂದಿಕೊಳ್ಬೇಕಪ್ಪ. ಮುಂದಿನ ವಾರ ಬರುವಾಗ ಈ ಕಾಣಿಕೆ ನಿಮಿತ್ತವಾಗಿ ಬಂದಂತ ಆಶೀರ್ವಾದ, ವಾಕ್ಯದ ನಿಮಿತ್ತವಾಗಿ ಬಂದಂತ ಆಶೀರ್ವಾದ ಅವರು ಸಾಕ್ಷೀಕರಿಸುವಂತೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ, ಹೊಸ ಬಲ, ಬ್ರೇಕ್ಥ್ರೂಗಳು ಬರಬೇಕಾದ ಫೈನಾನ್ಸ್ ಎಲ್ಲ ಸ್ಟ್ರಕ್ ಆಗಿದೆ, ಅವು ರಿಲೀಸ್ ಮಾಡ್ತೇನೆ ಯೇಸು ನಾಮದಲ್ಲಿ. ಶುಭ ಸಂದೇಶಗಳು ರಿಲೀಸ್ ಮಾಡ್ತೇನಪ್ಪ. ಸಂಭ್ರಮಗಳನ್ನು ರಿಲೀಸ್ ಮಾಡ್ತೇನೆ. ಸಂತೋಷ ಕೂಟಗಳನ್ನು ರಿಲೀಸ್ ಮಾಡ್ತೇನಪ್ಪ. ಎಲ್ಲದನ್ನ ಅಭಿವೃದ್ಧಿಪಡಿಸಪ್ಪ. ಯಾರೆಲ್ಲ ಕರ್ತ ಸಭೆಗೆ ಸಂಬಂಧಪಟ್ಟ ಹಾಸಿಗೆ ಹಿಡಿದು ಮಲ್ಕೊಂಡಿದ್ದಾರೆ, ಯೇಸು ನಾಮದಲ್ಲಿ ನಿನ್ನ ಸ್ವಸ್ಥದ ಶಕ್ತಿ ಆ ವ್ಯಕ್ತಿಯನ್ನು ಮುಟ್ಲಿ, ಆ ಜನರ ಮುಟ್ಲಿ. ಮುಂದಿನ ವಾರ ಬಂದು ಯೇಸು ಕರ್ತನೆಂಬುದಾಗಿ ಸಾಕ್ಷೀಕರಿಸುವಂತೆ ಗುಣಪಡಿಸಪ್ಪ. ಎಲ್ಲ ಇಕ್ಕಟ್ಟು ಕಣ್ಣೀರುಗಳು ಬಗೆಹರಿಸಲ್ಪಡಲಿ. ಎಲ್ಲ ಹೋರಾಟಗಳಿಗೆ ಅಂತ್ಯವಾಗಲಿ. ನಿನ್ನ ಮಹಿಮೆಯನ್ನು ನಮ್ಮ ನಡೆಸು. ಕೊಟ್ಟದ ಕಾಣಿಕೆಯನ್ನ, ಸಾಲ್ಪಡದ ವಾಕ್ಯವನ್ನ ನಿನ್ನ ಪಾದಕ್ಕೆ ಸಮರ್ಪಿಸ್ತೇವೆ. ಇಲ್ಲಿ ಉಗ ನಡೆಸೋದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಆನ್ಲೈನ್ ಜಾಯ್ನ್ ಆಗಿದ್ದಾರೆ ಅವ್ರು ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತಾರೆ. ರಿಲೀಸ್ ಅನಾಯಿಂಟಿಂಗ್ ಲಾರ್ಡ್, ನಿನ್ನ ಶುಭ ಕೃಪೆಯಿಂದ ಅಥಾರಿಟಿ ಅನಾಯಿಂಟಿಂಗ್ ಅವ್ರ ಮೇಲೆ ಬಿಡುಗಡೆ ಮಾಡ್ತೇನಪ್ಪ. ದೊಡ್ಡ ಕಾರ್ಯಗಳು, ಬದಲಾವಣೆಗಳು, ಮಾರ್ಪಾಡುಗಳು ಉಂಟಾಗಲಿ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆನಿಗೆ ಉಂಟಾಗಲಿ. ಒಡೆಯನು ರಕ್ಷಕನಾಗಿರ್ಬೋದು ನಜರೇತಿನ ಯೇಸು ಕರ್ತ ನಾಮದಲ್ಲಿ ಈ ಪ್ರಾರ್ಥನೆ ಕೇಳಿದ್ದೇವೆ. ಪರಲೋಕದ ನಮ್ಮ ತಂದೆ, ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡುವಾಗೆಲ್ಲ ತಪ್ಪು ಕ್ಷಮಿಸ್ರಿ. ನಮ್ಮನ್ನು ಶೋಳಿಗೆ ಸೇರಿಸಿ ಕೇಳಿದ್ರೆ ತಪ್ಪಿಸ್ರಿ. ಯಾಕಂದ್ರೆ ರಾಜ್ಯವು, ಬಲವು, ಆಮೇಲೆ ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕರ್ತನ ಕೃಪೆಯು, ತಂದೆಯ ದೇವರ ಪ್ರೀತಿ, ಪವಿತ್ರ ಆತ್ಮ ದೇವರ ಐಕ್ಯತೆ, ಅನ್ಯೋನ್ಯತೆ ಈಗಲೂ ಸದಾಕಾಲ ಬಂದಂತೆ ಎಲ್ಲ ದೇವರ ಮಕ್ಕಳು ಯಾರು ಬರ್ಲಿಕ್ಕಾಗಲ್ಲ ಅವರೊಟ್ಟಿಗೂ ನಿತ್ಯ ನಿರಂತರ ವಾಸವಾಗಿಲ್ಲ ತಂದೆ. ಆಮೇನ್. ನಮ್ ಕೈಗೆ ತಟ್ಟಿ ಕರ್ತನ ಮಹಿಮೆ ತರಿಸೋಣ. ಹಾಲೆಲೂಯಾ. ಮಾತಾಡೋಣ ಪ್ರೇರೆ. ಹಾಲೆಲೂಯಾ. ದೇವರೇ, ನನ್ನ ಜೊತೆಯಲ್ಲಿ ಮಾತನಾಡು, ನನ್ನ ಹೃದಯ ಜೊತೆಯಲ್ಲಿ ಮಾತನಾಡು ದೇವರೇ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. Father, thank you, Father. Hallelujah. Thank you, Father. Thank you, Jesus. Hallelujah. Thank you, Jesus. Hallelujah. Praise the Lord. Hallelujah. Yes, ಪ್ರತಿಯೊಬ್ಬರು ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ರಾಜನೇ. ಒಂದು ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನೇ. ನಮ್ಮ ನಡೆಸುವಂತ ದೇವರೇ ಸ್ತೋತ್ರ ರಾಜ. ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರೇ ಸ್ತೋತ್ರ ರಾಜನೇ. ನಮ್ಮನ್ನು ಬಲಪಡಿಸುವ ದೇವರೇ ಸ್ತೋತ್ರ ರಾಜ. ನಿನ್ನ ಮಕ್ಕಳ ನಮ್ಮೆಲ್ಲರನ್ನು ರಾಜನೇ ನಿನ್ನ ಸನ್ನಿಧಿ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ ರಾಜ. Hallelujah. Thank you, Father. Thank you, Jesus. Thank you, Jesus. ನಮ್ಮ ಜೊತೆ ಮಾತನಾಡು ರಾಜನೇ. ನೀನು ಮಾತನಾಡುವಂತ ದೇವರಾಗಿದೆ ರಾಜನೇ. ಯು ಆರ್ ವರ್ದಿ ರಾಜನೇ. ನೀನೊಬ್ಬನೇ ನಮ್ಮ ಸ್ತುತಿಗೆ, ನಮ್ಮ ಆರಾಧನೆಗೆ ರಾಜನೇ ಯೋಗ್ಯನಾಗಿದೆ ರಾಜನೇ. ಸ್ತೋತ್ರ ರಾಜನೇ. ಇಷ್ಟುವರೆಗೆ ರಾಜನೇ ಹಾಡುಗಳ ಮುಖಾಂತರ ಸ್ತುತಿಸಿದ್ದೇವೆ, ನಿನ್ನ ಆರಾಧಿಸಿದ್ದೇವೆ ರಾಜನೇ. ಕೇವಲ ರಾಜನೇ ಬಲ, ಐಶ್ವರ್ಯ, ಶಕ್ತಿ, ಸಾಮರ್ಥ್ಯ ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನಾಗಿದೆ ರಾಜನೇ. ಸ್ತೋತ್ರ ರಾಜನೇ. ನಿನ್ನ ಹೊರತು ಯಾವ ದೇವರಿಲ್ಲ ರಾಜನೇ. ನೀನು ಹೊರತು ಯಾವ ದೇವರಿಲ್ಲ ರಾಜನೇ. ಆದಿಯು ಅಂತ್ಯವಿಲ್ಲದ ದೇವರಿನಾಗಿದೆ ರಾಜನೇ. ಸ್ತೋತ್ರ. ಆದಿಯಲ್ಲಿ ರಾಜನ ಅಂತ್ಯವನ್ನು ರಾಜನೇ ತಿಳಿಸುವಂತಹ ದೇವರಿನಾಗಿದೆ ರಾಜನೇ. ಸ್ತೋತ್ರ. ಹಲ್ಲೆಲೂಯಾ.
ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬ ಜೀವ ದೇವರು ಆಸಕ್ತಿಯುಳ್ಳವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲಷ್ಟು ಜನ ಇಲ್ಲಿ ನಾನು ದೇವರೇ ಯೋಗ್ಯನಾಗಿ ಕಂಡು ಬರ್ತಾ ಇಲ್ಲ, ಕೆಲಷ್ಟು ವಿಷಯದಲ್ಲ ಯೋಗ್ಯನಾಗಿ ಕಂಡು ಬರ್ತಾ ಇಲ್ಲ, ದೇವರು ನನ್ನ ಜೀವದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾನ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ. ಬಟ್ ದೇವರು ಒಂದು ವಿಷಯ ತಿಳಿಯಪಡಿಸ್ತಾ ಇದ್ದಾನೆ ಪ್ರಿಯರೇ, ನಾನು ನಿಮ್ಮ ಜೀವದಲ್ಲಿ ಆಸಕ್ತಿ ಉಳ್ಳವನಾಗಿದ್ದೇನೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದಲ್ಲಿ ಆತನನ್ನು ದೇವರೇ ನನ್ನ ಜೀವಿತದೊಳಗೆ ಬಾ, ನನ್ನ ನಡೆಸು, ನನ್ನನ್ನು ಆಳ್ವಿಕೆ ಮಾಡು ಅಂತ ಹೇಳುವಾಗ ಆತನು ಬಂದು ನಮ್ಮ ಜೀವಿತದ ಆಳ್ವಿಕೆ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ನಿಮ್ಮ ಜೀವಿತನ ಆಳ್ವಿಕೆ ಮಾಡುವಂತ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಎಸ್, ಕೆಲಷ್ಟು ಜನರಲ್ಲಿ ಅವನು ದೇವ್ರು ತೋರಿಸ್ಕೊಡ್ತಾ ಇದ್ದ ಅದೇನೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಆಲೋಚನೆ. ಯಾರದು? ಆತ್ಮಹತ್ಯೆ ಮಾಡಿಕೊಳ್ಳಬೇಕಿಂತ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದೆ ಸಮ್ಟೈಮ್ಸ್. ಒಬ್ಬರಾಗಿ ನೀವಿರುವಾಗ ಯಾಕೆ ಜೀವನ, ಸತ್ತರೆ ಚೆನ್ನಾಗಿರುತ್ತೆ, ಯಾರದು ಕೆಟ್ಟ ಇಂಥ ಆಲೋಚನೆ ಬರ್ತಾ ಇದೆ ಸಮ್ಟೈಮ್ಸ್ ನಿಮ್ಮ ಹೃದಯದಲ್ಲಿ. ನಾನು ಸಾಯ್ಬೇಕು, ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು, ಈ ಜೀವನ ಬೇಡ ಅಂತೇಳಿ ಸಮ್ಟೈಮ್ಸ್ ನಿಮ್ಮಲ್ಲಿ ಆಲೋಚನೆ ಬರ್ತಾ ಇದೆ. ಇದೊಂದು ಸೈತಾನನ ಆಲೋಚನೆ ಆಗಿದೆ. ಯಾರಿದ್ರೆ ಕೈ ಎತ್ತಿರಿ. ಐ ವಿಲ್ ಪ್ರೇ ಫಾರ್ ಯು, ಐ ವಿಲ್ ಪ್ರೇ ಫಾರ್ ಯು. ಎಸ್, ಇದೊಂದು ಸೈತಾನ ಒಂದು ಆಲೋಚನೆ ಆಗಿದೆ. ಯೇಸು ಕ್ರಿಸ್ತ ನಾಮದಲ್ಲಿ ಆ ಸೈತಾನ ಯಕ್ಷದಲ್ಲಿ ಓಡಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಾಮದಲ್ಲಿ ರಾಜನೆ, ನಿನ್ನ ಮಗಳನ್ನು ಮುಟ್ಟು ರಾಜನೆ, ನಿನ್ನ ಮಗಳಿಗೆ ರಾಜನೆ, ಧೈರ್ಯಪಡಿಸು, ಬಲಪಡಿಸು ರಾಜನೆ. ಸೈತಾನನ ಎಲ್ಲ ಆಲೋಚನೆಗಳಿಂದ, ಬಂಧಕಗಳಿಂದ ರಾಜನೆ ಈ ಕ್ಷಣ ದೂರ ಮಾಡ್ತಾ ಇದ್ದ ರಾಜನೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಗಳನ್ನು ರಾಜನೆ ನಿನ್ನ ವಾಕ್ಯದಿಂದ ತುಂಬಿಸು ರಾಜನೆ, ನಿನ್ನ ಮಾತುಗಳು ತನ್ನ ಹೃದಯ ತುಂಬಿಸು ರಾಜನೆ. ಸೈತಾನಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಿದ ದೇವರೇ ಸ್ತೋತ್ರ ರಾಜನೆ. ಹೌದು ರಾಜನೆ, ಯಾವ ವಿಷಯದಲ್ಲಿ ಮಗಳು ಸೈತಾನಿಗೆ ಅವಕಾಶ ಕೊಡದ ರಾಜನೆ, ನೀನು ಸ್ತುತಿಸುವಂತೆ, ಆರಾಧಿಸುವಂತೆ, ನಿನ್ನ ಮಯಪಡಿಸುವಂತೆ ನಿನ್ನ ಮಗಳಿಗೆ ಸಹಾಯ ಮಾಡು ರಾಜನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನೀವು ಒಳ್ಳೆಯ ದೇವರಾಗಿದ್ದೀರಿ ರಾಜನೆ, ನೀವು ಒಳ್ಳೆಯ ದೇವರಾಗಿದ್ದೀರಿ ರಾಜನೆ. ಸ್ತೋತ್ರ ಸ್ತೋತ್ರ ರಾಜನೆ. ನಮ್ಮನ್ನು ನಡೆಸುವಂತ ದೇವರಾಗಿದ್ದೀರಿ ರಾಜನೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದೀರಿ ರಾಜನೆ, ನಮ್ಮನ್ನು ನಡೆಸುವಂತ ದೇವರಾಗಿದ್ದೀರಿ ರಾಜನೆ, ನಮ್ಮನ್ನು ಕಾಪಾಡುವಂತ ದೇವರ, ನಮ್ಮನ್ನು ಎಬ್ಬಿಸುವಂತ ದೇವರಾಗಿದ್ದೀರಿ ರಾಜನೆ. ಸ್ತೋತ್ರ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನಿಮ್ಮ ಮಾತನಾಡುವಂತ ದೇವರಾಗಿದ್ದೀರಿ ರಾಜನೆ. ಸ್ತೋತ್ರ ರಾಜನೆ, ಸ್ತೋತ್ರ ರಾಜನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ನಿರಾಶೆ, ಸ್ವಲ್ಪ ಜನರು ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ ಯಾವಾಗ ತನ್ನ ಜೀವಿತದಲ್ಲಿ ನಿರಾಶೆ, ತನ್ನ ಜೀವಿತದಲ್ಲಿ ಮುಂದೆ ಹೋಗ್ಬೇಕಂತ ಆಶೆ ಇಲ್ಲ, ಯಾವಾಗಲೂ ನಿರಾಶೆಯಿಂದ ಒಬ್ಬರಾಗಿ ನೀವು ಸಮಯನ ಕಳೀತಾ ಇದ್ದಾರೆ. ಜನರ ಜೊತೆಗೆ ಮಿಂಗಳಾಗುವುದಕ್ಕೆ ನಿಮ್ಗೆ ಆಶೆ ಇಲ್ಲ, ನೀವೊಬ್ಬರಾಗಿ ನಿರಾಶುಲರಾಗಿ ಜೀವಿಸ್ತಾ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರ ಆಶೀಲನಾಗಿದ್ದಾನೆ. ಆ ನಿರಾಶೆಯನ್ನು ತೆಗೆದಾಕಿ ದೇವರು ನಿರೀಕ್ಷಣೆ ಕೊಡುವಂತ ದೇವರಾಗಿದ್ದಾನೆ ಪ್ರೇರೆ. ಹಾಲೆಲೂಯಾ. ಥ್ಯಾಂಕ್ ಯು. ಆ ನಿರಾಶೆನ ದೂರವಾಗಿ ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಗಾಡ್ ಲವ್ಸ್ ಯು. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆ ಪ್ರೀತಿಯನ್ನು ಅರಿತು ನಿನ್ನ ಜೀವಿತವನ್ನು, ನಿನ್ನ ಸಮಸ್ಯೆಗಳನ್ನು, ನಿನ್ನ ಕಷ್ಟಗಳನ್ನು, ನಿನ್ನ ಪರಿಸ್ಥಿತಿಗಳನ್ನು ಆತನ ಕೈಗೆ ಒಪ್ಪಿಸುವುದಾದರೆ ನಿನ್ನ ಜೀವಿತದಲ್ಲಿ ಎಲ್ಲಾ ನಿರಾಶೆಗಳನ್ನು ತೆಗೆದುಹಾಕಿ ಆತ ನಿನ್ನ ನಿರೀಕ್ಷಣೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ರಾಜನೆ. ಹಲ್ಲೆಲೂಯಾ. ಈ ಕ್ಷಣದಲ್ಲಿ ರಾಜನೆ ನಮ್ಮ ಜೊತೆ ಮಾತನಾಡೋ ರಾಜನೆ, ನಮ್ಮ ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜನೆ. ಮನುಷ್ಯನು ಬದುಕುವುದು ರಾಜನೆ ರೊಟ್ಟಿ ಮಾತ್ರದಿಂದ ಅಲ್ಲ ರಾಜನೆ, ನಿನ್ನ ಬಾಯಿಂದ ನೋಡೋ ಪ್ರತಿಯೊಂದು ಮಾತಿನಿಂದ ಆತನು ಬದುಕುವವನಾಗಿದ್ದಾನೆ. ಹೌದು ರಾಜನೆ, ಈ ಕತ್ತಲೆಯ ಲೋಕದಲ್ಲಿ ರಾಜನೆ ನಾವು ಜೀವಿತದಲ್ಲಿ ವಾಕ್ಯ ಬೇಕು ರಾಜನೆ. ನಾವು ಆತ್ಮೀಯ ಜೀವಿತದಲ್ಲಿ ಮುಂದೆ ಸಾಗಲಿನ ವಾಕ್ಯ ಬೇಕು ರಾಜನೆ, ನಿನ್ನ ಮಾತುಗಳು ಬೇಕು ರಾಜನೆ.
ಪ್ರತಿಯೊಬ್ಬರಿಗೆ ನಿನ್ನ ವಾಕ್ಯವನ್ನು ಅನುಗ್ರಹಿಸು, ನಿನ್ನ ಮಾತುಗಳನ್ನು ಒದಗಿಸಿಕೊಡು ರಾಜ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ನಾನು ನೋಡ್ತಾ ಇದ್ದೇನೆ, ಯೇಸು ಕ್ರಿಸ್ತನ ನಂಬುವುದಕ್ಕಿಂತ ಯೇಸು ಕ್ರಿಸ್ತನ ಬಿಟ್ಟು ದೂರ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡ್ತಾ ಇದೆ. ನೀವು 50-50 ಆಗಿ ಜೀವನ ಮಾಡ್ತಾ ಇದ್ದಾರೆ. ಒಂದು ಕಡೆ ಯೇಸು ಕ್ರಿಸ್ತ, ಒಂದು ಕಡೆ ಲೋಕ. ಇದು ದೇವರ ಇಷ್ಟವಿಲ್ಲ ಪ್ರೇರ. ನೀವು ತನ್ನಗೂ ಇಲ್ಲ, ಬೆಚ್ಚಗೂ ಇಲ್ಲ. ಗಾಡ್ ಸೆಸ್ ಒನ್ ಥಿಂಗ್, ನಂಗೆ ಬೇಕಾಗಿರೋದು ನಿನ್ನ ಹೃದಯ, ಕಂಪ್ಲೀಟ್ 100%. ದೇವ್ರು ಬೇಡುವುದೇನೆಂದ್ರೆ ನೀವು ನಿನ್ನ ದೇವರನ್ನು ಪೂರ್ಣ ಹೃದಯದಿಂದನೇ ಪ್ರೀತಿಸಬೇಕು. ಸಮ್ಟೈಮ್ ಇಂಥ ಆಲೋಚನೆ ಬರ್ತಾ ಇದೆ ನಿಮ್ಮಲ್ಲಿ. ಯಾಕೆ ಗೊತ್ತಾ? ನಾನು ಯೇಸು ಕ್ರಿಸ್ತ ಬಿಟ್ಟು ಹೋಗಿ ನಾನು ದೂರ ಹೋಗ್ಬೇಕು, ಸಾಕು ಇಷ್ಟೋವರೆಗೆ ಯೇಸು ಕ್ರಿಸ್ತನ ಜೊತೆಗೆ ನಾ ಇದ್ದೇನೆ ಸಾಕು, ಆತನ ಬಿಟ್ಟು ನಾ ದೂರ ಹೋಗ್ಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತ ಬಿಟ್ಟು ಹೋಗ್ಬಿಟ್ರೆ ನಂಗೆ ಫ್ರೀಡಮ್ ಇದೆ, ನಂಗೆ ಕೇಳೋರಿಲ್ಲ. ಇಂಥ ಆಲೋಚನೆ ಬರ್ತಾ ಇದೆ. ಇದು ಸೈತಾನ ಒಂದು ಆಲೋಚನೆ ಆಗಿದೆ. ಇವತ್ತೊಂದು ವೇಳೆ ಅಂತ ಆಲೋಚನೆ ಬಂದ್ರೆ ಅಂತ ಆಲೋಚನೆ ಹೃದಯದ ಯಕ್ಷಣೆ ತೆಗೆದಾಕೆ. ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತ ನಿನಗಾಗಿ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಿನ್ನ ಎಲ್ಲಾ ಪಾಪಗಳನ್ನು, ಶಾಪಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ಭೂಮಿ ಆಕಾಶ ಮಧ್ಯದಲ್ಲಿ ಆತನು ಸಿಲುಬೆಯಲ್ಲಿ ತೂಗಾಡಿ ಆತನು ತನ್ನ ಪ್ರಾಣವನ್ನು, ಜೀವವನ್ನು ಕೊಟ್ಟಿದ್ದಾನೆ ನಮ್ಮ ಯೇಸಪ್ಪ. ಹಲ್ಲೆಲೂಯಾ. ಅಂತ ಯೇಸು ಕ್ರಿಸ್ತನ ಬಿಟ್ಟು ಹೋಗುವ ಆ ದುರಾಲೋಚನೆ ನಿಮ್ಮ ಹೃದಯದಲ್ಲಿ ಬರಬಾರ್ದು. ಸಮಟೈಮ್ ಬರ್ತಾ ಇದೆ, ದೇವ್ರು ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ನೆನ್ಪಿಡ್ರಿ, ಯೇಸು ಕ್ರಿಸ್ತನ ದೇವರನ್ನು ಬಿಟ್ಟು ಹೋಗೋರು ನಾಶವಾಗ ಹೋಗೋರೆಂದು ಬರೆಯಲ್ಪಟ್ಟಿದೆ. ಗೊತ್ತಾ ನಿಮ್ಗೆ? ದೇವ್ರ ಯೇಸು ಕ್ರಿಸ್ತ ಒಂದು ವಿಷಯ ಇದ್ದಾನೆ, ನೀವು ನನ್ನನ್ನು ಬಿಟ್ಟು ಏನು, ಯು ಕ್ಯಾನಾಟ್ ಡೂ ಎನಿಥಿಂಗ್. ನನ್ನನ್ನು ಬಿಟ್ಟು ಏನು ಮಾಡಲಾರೆ. ಇವತ್ತು ನಾನು ಯೇಸು ಕ್ರಿಸ್ತನ ಬಿಟ್ಟು ಏನೋ ಮಾಡ್ಬೇಕಂತ ಹೋಗ್ಬಿಟ್ರೆ ನೀವು ಜೊತೆ ಏನು ಸಾಧನೆ ಮಾಡೋದಾಗುದಿಲ್ರಿ. ಬಟ್ ಯೇಸು ಕ್ರಿಸ್ತ ಒಂದು ವಿಷಯ ಇದ್ದಾನೆ, ನೀವು ನಾನು ನಂಬಿದ ನನ್ನ ಮಹಿಮೆ ನೀವು ನೋಡುವಿರಿ. ಹಲ್ಲೆಲೂಯಾ. ನಾನು ನಂಬಿದ ನನಗಿಂತ ಹೆಚ್ಚಾದ ದೊಡ್ಡ ಕಾರ್ಯಗಳನ್ನು ನೀವು ಮಾಡ್ತೀರಿ. ಯಾರು ಮಾಡ್ತೀರಿ? ನೀವು. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಸೇವಕರು ಅಷ್ಟೇ ಮಾಡೋದಲ್ರಿ. ಈಗ ನೋಡ್ರಿ, ಟಿವಿಯಲ್ಲಿ ನೋಡ್ತಾ ಇರ್ತೇವೆ, ದೊಡ್ಡ ದೊಡ್ಡ ಸೇವಕರು ಮಾಡು ಪ್ರೇಯರ್ ಮಾಡುವ ಅದ್ಭುತಗಳು ನಡೀತಾ ಇರ್ತಾವ. ಹೌದಲ್ರಿ? ಅವ್ರಿಗೆ ಬಿಡುಗಡೆ ಆಗ್ತಾ ಇರ್ತೈತೆ, ಕಣ್ಣುಗಳು ಬರ್ತಾ ಇರ್ತವೆ, ಮೂಕರಿಗೆ ನೋಡ್ರಿ ಬಾಯಿ ಬರ್ತಾ ಇದೆ, ಸತ್ತವ್ರಿಗೆ ಎದ್ದು ಬರ್ತಾ ಇದ್ದಾರೆ. ಹೌದಲ್ರಿ? ದೊಡ್ಡ ದೊಡ್ಡ ಸೇವಕರು ಅದ್ಭುತಗಳು ಮಾಡ್ತಾ ಇದ್ದಾರೆ. ನೋಡಿ, ಅವರಷ್ಟೆಲ್ಲ ಮಾಡೋದು. ಯೇಸು ಕ್ರಿಸ್ತ ನಂಬಿದರೆ ನೀವು ಸಹ ಮಾಡ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಅಂತಹ ಒಂದು ಅಧಿಕಾರವನ್ನು ನಮ್ಗೆ ಕೊಟ್ಟಿದ್ದಾನೆ ನಮ್ಮ ಯೇಸಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಮನೇಲಿ ನೋಡ್ರಿ, ಯಾರಾದ್ರೂ ಅನಾರೋಗ್ಯದಲ್ಲರೂ ಏನ್ ಮಾಡ್ಬೇಕು ಗೊತ್ತಾ? ನಂಬಿಕೆಯಿಂದ ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ, ಸ್ವಸ್ಥತೆ ಆಗ್ತದೆ. ಹಲ್ಲೆಲೂಯಾ. ದೇವರೊಂದು ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ದೇವ್ರು ಪ್ರತಿಯೊಬ್ಬರಿಗೆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಅದಕ್ಕೆ ಶಿಷ್ಯರಿಗೆ ಏನಂತಾರೆ? ನೀವು ಲೋಕದ ಕಡೆ ಎಲ್ಲಾ ಕಡೆಗೆ ಹೋಗಿ ನನ್ನ ಸುವಾರ್ತೆಯನ್ನು ನೀವು ಸಾರಿರಿ. ನಾನು ನಿಮ್ಗೆ ಏನ್ ಕೊಟ್ಟಿದ್ದೇನೆ? ಏನ್ ಕೊಟ್ಟಿದ್ದೇನೆ? ನಾನು ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಅಧಿಕಾರ ನಾವು ಯೂಸ್ ಮಾಡ್ಕೊಂತ ಇಲ್ಲ. ವಿ ಹ್ಯಾವ್ ಟು ಯೂಸ್ ದಟ್ ಅಥಾರಿಟಿ. ಎಲ್ಲಿ? ನಮ್ಮ ಜೀವಿತದ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಮಸ್ಯೆದ ಮೇಲೆ ಆ ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನ ಬಿಡಿದ್ದಾನೆ, ಅವ್ನು ಬರ್ತಾನೆ, ಏನ್ ಮಾಡ್ತಾನೆ? ನೋಡಿ, ನಿನ್ನಿಂದ ಆಗೋದಿಲ್ಲ. ನೀನು ಯಾರು? ನೀವು ಮನುಷ್ಯ, ಹೌದಲ್ಲ? ನೀನು ತಪ್ಪು ಮಾಡಿದೀಯಾ, ನಿನ್ನಲ್ಲಿ ಬಲಹೀನತೆ ಇದೆ, ನಿನ್ನಿಂದ ಆಗೋದಿಲ್ಲ, ದೇವ್ರ ಕಾರ್ಯ ಮಾಡೋದಿಲ್ಲ ಅಂತೇಳಿ ನಮ್ಮ ಏನ್ ಮಾಡ್ತಾನೆ? ನಮ್ಮಲ್ಲಿ ಸಂದೇಹ ಹುಟ್ಟಿಸ್ತಾನೆ. ಬಟ್ ಯೇಸು ಕ್ರಿಸ್ತನ ಮಾತೆಂದಿಗೂ ಸತ್ಯ. ಹಲ್ಲೆಲೂಯಾ. ಲೋಕದಲ್ಲಿ ಎಲ್ಲಾ ವಿಷಯ ಏನ್ ನಡೀತಾ ಇದೆ ಅಸತ್ಯ ಅದು, ಬಟ್ ಯೇಸು ಕ್ರಿಸ್ತನ ಮಾತದು ಸತ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನ ಅಂತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ಯದಲ್ಲಿ ನಿಮ್ಗೆ ಏನುಂಟು? ಬಿಡುಗಡೆ ಉಂಟು. ಹಲ್ಲೆಲೂಯಾ. ನೋಡ್ರಿ, ಪ್ರತಿಯೊಬ್ಬರಿಗೆ ಏನ್ ಕೊಟ್ಟಿದ್ದಾನೆ ದೇವ್ರು ಗೊತ್ತಾ? ಒಂದು ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರವನ್ನು ನಾವೇನ್ ಮಾಡ್ಬೇಕು? ಉಪಯೋಗಿಸ್ಕೊಳ್ಬೇಕಾಗಿದೆ. ನಾವೇನ್ ಮಾಡ್ತೇವ್ರೆ? ಸಣ್ಣ ರೋಗ ಬಂದ ತಕ್ಷಣ, ಸಣ್ಣ ಸಮಸ್ಯೆ ಬಂದ ತಕ್ಷಣ ನಾವೇನ್ ಮಾಡ್ಬಿಡ್ತೇವೆ? ನಾವು ಸೇವಕರು ಕಾಲ್ ಮಾಡ್ತೇವೆ. ಹೌದಲ್ರಿ? ಬ್ರದರ್, ಈ ಸಮಸ್ಯೆ ಆಗಿದೆ, ಬ್ರದರ್ ಈ ಪ್ರಾಬ್ಲಮ್ ಆಗಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ನಂಗೆ ಸಹಾಯ ಮಾಡ್ರಿ. ಹೌದಲ್ರಿ? ಆ ಸೇವಕ ನಿಮ್ಗೆ ದೇವರ ಕಂಡುಕೊಂಡು ಬರ್ತಾ ಇದ್ದಾನೆ ಆ ಕ್ಷಣದಲ್ಲಿ. ಹೌದಲ್ರಿ? ಆ ಸೇವಕ ಹೆಂಗ್ ಕಂಡು ಕೊಡ್ತಾನೆ ಗೊತ್ತ ನಿಮ್ಗೆ? ದೇವರ ಕಣ್ಣು ಬರ್ತಾನೆ. ನಿಮ್ ದೇವ್ರ ಏನ್ ಬರೋದಿಲ್ಲ.
ಅರ್ಥ ಹೇಳಿತು? ನಿಮ್ ದೇವ್ರ ಏನ್ ಬರೋದಿಲ್ರಿ. ದೇವ್ರು ಕೊಟ್ಟ ಅಧಿಕಾರ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಯು ಹ್ಯಾವ್ ಟು ಯೂಸ್ ಯುವರ್ ಅಥಾರಿಟಿ. ದೇವ್ರು ಎಲ್ಲರಿಗೂ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಪ್ರತಿಯೊಂದು ವಿಷಯದ ಮೇಲೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ನೋಡ್ರಿ, ಏದೇನು ತೋಟದಲ್ಲಿ ದೇವರು ಯಾರನ್ನು, ಆದಾಮನನ್ನು ಅವ್ವನನ್ನು ಸೃಷ್ಟಿ ಮಾಡಿ ಪ್ರತಿಯೊಂದರ ಮೇಲೆ ದೇವರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದ. ಹೌದಾ? ಅಧಿಕಾರ ಕೊಟ್ಟಲ್ರಿ. ಬಟ್ ಅಧಿಕಾರವನ್ನು ಆದಾಮ ಅವರು ಕಲ್ತ್ಕೊಂಡ್ರು ಅವರು. ಬಟ್ ಯೇಸು ಕ್ರಿಸ್ತ ತಿರುಗಿ ಮತ್ತೆ ನಮ್ಗೆ ಏನ್ ಕೊಡ್ತಾ ಇದ್ದಾನೆ? ಮತ್ತೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಂದು ಅಧಿಕಾರ, ಪ್ರತಿಯೊಬ್ಬ ಜನರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರನ ಉಪಯೋಗಿಸ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಗಳ ಜೊತೆಗೆ ನಾವು ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಸ್ಪೀಕ್ ಇಟ್. ನೀವು ಮಾತಾಡ್ಬೇಕಾಗಿದೆ. ಯೇಸು ಕ್ರಿಸ್ತ ಶಿಷ್ಯರು ಎಲ್ಲ ಹೋಗ್ತಾ ಇದ್ರು? ಸಮುದ್ರದಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇದ್ರು. ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಏನಾಯ್ತು ನೋಡ್ರಿ? ದೊಡ್ಡ ಬಿರುಗಾಳಿ ತುಫಾನ್ ಬಂದ್ಬಿಡ್ತಾರೆ. ಹೌದಾ? ಶಿಷ್ಯರು ಏನ್ ಮಾಡ್ಬಿಟ್ರ ಅವಾಗ? ಹೆದ್ರ ಏನ್ ಮಾಡ್ಬಿಟ್ರು ಅವರು? ಯೇಸು ಕ್ರಿಸ್ತನೇ ಎಬ್ಬಿಸ್ತಾ ಇದ್ರು. ಯೇಸುವೆ, ಯೇಸುವೆ, ನಾವು ಸಾಯ್ತಾ ಇದ್ದೇವೆ. ನಿಮ್ ಚಿಂತೆ ಇಲ್ಲವೋ? ಹೇಳಪ್ಪ, ಸಹಾಯ ಮಾಡಪ್ಪ ಅಂತೇಳಿ. ಹೌದಲ್ಲ? ಅವಾಗ ಯೇಸು ಕ್ರಿಸ್ತ ಏನಂತಾನೆ? ಅಲ್ಪವಿಶ್ವಾಸಿಗಳೇ, ಯಾಕೆ ಭಯ ಪಡ್ತಾ ಇದ್ದಾರೆ? ನಿಮ್ಮ ವಿಶ್ವಾಸವೆಲ್ಲಿ? ವೇರ್ ಇಸ್ ಯುವರ್ ಫೇತ್? ಹೌದಲ್ರಿ? ಮನುಷ್ಯರಷ್ಟೇ ಅಲ್ರಿ, ಸಮಸ್ಯೆలు ಬರುವಾಗ ಹೆದರಿ ಬಿಡ್ತಾರ. ಫಸ್ಟ್ ಹೆದರಿಕೆ ಆಗಿಬಿಡ್ತೈತೆ ಅವ್ರಿಗೆ. ಏನ್ ಮಾಡೋದು ಗೊತ್ತಾಗೋದಿಲ್ಲ. ಹೌದಾ? ಸಮಸ್ಯೆಗಳು ಬಂದ ತಕ್ಷಣ ಏನ್ ಮಾಡ್ತಾರೆ? ಆಯ್ತು, ನನ್ನ ಚಾಪ್ಟರ್ ಕ್ಲೋಸ್. ಹೌದಲ್ರಿ? ನನ್ನ ಚಾಪ್ಟರ್ ಕ್ಲೋಸ್, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಂಗೆ ಬೇರೆ ದಾರಿ ಕಾಣುವುದಿಲ್ಲ ಅಂತೇಳಿ ಏನ್ ಮಾಡ್ತೇವೆ? ಭಯ, ಫಸ್ಟ್ ಭಯ ಉಂಟಾಗುತ್ತೆ. ಹೌದಲ್ರಿ? ಅವ್ ನಮ್ ದೇವ್ರ ಏನ್ ಮಾಡ್ತಾನೆ? ದೇವ್ರ ಕಡೆ ಓಡೋಗ್ತೇವೆ ನಾವು. ಹೌದಾ? ದೇವ್ರ ಕಡೆ ಓಡೋಗ್ತೇವೆ. ದೇವ್ರೇ, ದೇವ್ರೇ, ಸಹಾಯ ಮಾಡಪ್ಪ, ಸಾಯ್ತಾ ಇದೀವಪ್ಪ, ಏನ್ ಮಾಡೋ ಗೊತ್ತಾಗ್ತಾ ಇಲ್ಲಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ ಅಂತೇಳಿ. ಹೌದಾ? ಬಟ್ ಯೇಸು ಕ್ರಿಸ್ತ ಸಾಕ್ಷಿಯಲ್ಲಿ ನಿಮ್ ಏನಂತ ಗೊತ್ತಾ? ಅಲ್ಪ ವಿಶ್ವಾಸ, ಯಾಕೆ ಭಯ ಪಡ್ತೇರೆ? ನಿಮ್ಮ ವಿಶ್ವಾಸ ಇಲ್ಲೇ ದೇವ್ರು ಪ್ರಶ್ನೆ ಮಾಡ್ತಾನೆ. ಅಂದು ಹೇಗೆ ಶಿಷ್ಯರಿಗೆ ದೇವ್ರು ಪ್ರಶ್ನೆ ಮಾಡಿದಾನೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತ ನಿಮ್ಮನ್ನು ಸಹ ಆತನು ಪ್ರಶ್ನೆ ಮಾಡುವಂತ ದೇವರಾಗಿದ್ದಾನೆ. ಏನ್ ಮಾಡ್ತಾನೆ ಗೊತ್ತಾ? ಅಲ್ಪ ವಿಶ್ವಾಸಿಗಳೇ, ಯಾಕೆ ಭಯ ಪಡ್ತೀರಿ? ನಿಮ್ಮ ನಂಬಿಕೆಯಲ್ಲೇ ದೇವ್ರು ಕೇಳುವಂತದ್ದಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ನೋಡ್ರಿ, ಸಮಸ್ಯೆಗಳು ಬರುವಾಗ ನಿಮ್ಗೆ ಬೇಕಾಗಿರೋದೇನು? ನಂಬಿಕೆ. ಏನ್ ಬೇಕು ನಿಮ್ಗೆ? ನಂಬಿಕೆ. ಓಕೆ, ಈಗ ಯೇಸು ಕ್ರಿಸ್ತ ಎದ್ದು ಏನ್ ಮಾಡ್ತಾ ಇದ್ದಾನೆ? ಸಮುದ್ರವನ್ನು ಗದರಿಸ್ತಾ ಇದ್ದಾನೆ, ಆಳೆಗಳನ್ನು ಗದರಿಸ್ತಾ ಇದ್ದಾನೆ. ಹೌದಾ? ಹೌದಲ್ರಿ? ಶಿಷ್ಯರಿಗೆ ನೋಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಗದರಿಸಿದ ನಂತರ ಸಮುದ್ರವೆಲ್ಲ ಶಾಂತವಾಯ್ತು ಬರೆಯಲ್ಪಟ್ಟಿದೆ. ಹೌದಾ? ಹೌದಲ್ರಿ? ಶಾಂತವಾಯ್ತಲ್ರಿ? ಯೇಸು ಕ್ರಿಸ್ತ ಏನ್ ಮಾಡಿದ್ದಾರೆ? ಈ ಜಸ್ಟ್ ಸ್ಪೀಕ್. ಆತನು ಮಾತಾಡಿದ. ಇವತ್ತು ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ? ದೇವ್ರೇ ಸಹಾಯ ಮಾಡಪ್ಪ, ದೇವ್ರೇ ಸಹಾಯ, ನೀನು ಹೊರತು ಯಾರಿಲ್ಲಪ್ಪ. ಹೌದಲ್ರಿ? ಲೀಟರ್ ಕಣ್ಣೀರು ಸುರಿಸ್ತೇವೆ ದೇವ್ರ ಹತ್ರ ಹೋಗಿ. ಹೌದಲ್ರಿ? ಸುರಿಸ್ಬೇಕ. ಬಟ್ ದೇವ್ರು ಪ್ರತಿಯೊಬ್ಬರು ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ ಹೇಳ್ರಿ? ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೆ ದೇವರ ಮಕ್ಕಳಾಗೋದಕ್ಕೆ ದೇವರು ಯಾವ ಅಧಿಕಾರ ಕೊಟ್ಟಿದ್ದಾನೆ? ನಾವೆಲ್ಲರೂ ದೇವರ ಮಕ್ಕಳಾಗುವುದಕ್ಕೆ ದೇವರು ನಮ್ಗೆ ಏನ್ ಕೊಟ್ಟಿದ್ದಾನೆ? ಆ ಅಧಿಕಾರ ಕೊಟ್ಟಿದ್ದಾನೆ. ನಾವೆಲ್ಲರೂ ಯಾರೀಗ? ಹೂ ಆರ್ ವಿ? ನಾವು ದೇವ್ರ ಮಕ್ಕಳಾಗಿದ್ದೇವೆ. ದೇವ್ರ ಮಕ್ಕಳಾಗಿರುವಾಗ ನಾವು ಯಾಕೆ ಭಯ ಪಡಬೇಕು? ಭಯ, ಹೌದಲ್ರಿ? ಭಯ ಇಸ್ ವೆರಿ ಡೇಂಜರಸ್. ಅದು ಹೌದಲ್ರಿ? ಭಯ ನನಗೆ ಗೊತ್ತಾ? ವೆರಿ ಅಪಾಯಕರವಾದ. ನಮ್ಮ ಹಾರ್ಟ್ ಬಹಳ ನೋಡ್ರಿ, ನಮ್ಮ ಹಾರ್ಟ್, ನಮ್ಮ ಮೆದುಳನ್ನೆಲ್ಲ ಡ್ಯಾಮೇಜ್ ಮಾಡ್ತಿದ್ರೆ. ಏನದು ಭಯ ಅನ್ನೋದು ಗೊತ್ತಾ ನಿಮ್ಗೆ? ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಾನೆ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ಯಾಕೆ ಹೆದರ್ತಾರೆ? ಹೌದಲ್ರಿ? ಯಾಕೆ ಭಯ ಪಡ್ತೀರಿ? ಯಾಕೆ ಹೆದರ್ತಾರೆ? ನಿಮ್ಮ ನಂಬಿಕೆ ಎಲ್ಲಿ? ದೇವ್ರು ಕೇಳುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಒಂದು ವಿಷಯ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಏನ್ ಗೊತ್ತಾ? ಇಂತಹ ಅಲೆಗಳು, ಬಿರುಗಾಳಿಗಳು ನಮ್ಮ ಜೊತೆಲಿ ಬರುವಾಗ ನಾವು ಅದ್ರ ಜೊತೆಗೆ ಏನ್ ಮಾಡ್ಬೇಕು? ನಾವು ಮಾತನಾಡಬೇಕಾಗಿದೆ. ಇದನ್ನ ಕಲಿಬೇಕು. ನಮ್ಗೊಂದು ಕಲಿಸ್ಕೊಟ್ಟಿದ್ದಾರೆ ಚಿಕ್ಕವನಿಂದ. ಏನ್ ಗೊತ್ತಾ ನಿಮ್ಗೆ? ಸಮಸ್ಯೆ ಪ್ರಾರ್ಥನೆ ಮಾಡ್ರಿ. ಹೌದಲ್ರಿ? ಸಮಸ್ಯೆ ಉಪಾಸನೆ ಮಾಡ್ರಿ. ಸಮಸ್ಯೆ ಬರುವಾಗ ಕಣ್ಣೀರು ಸುರಿಸಿರಿ. ಹೌದಲ್ರಿ? ಸಮಸ್ಯೆ ಬರುವಾಗ ಚರ್ಚೆಗೆ ಬರ್ರಿ. ಸಮಸ್ಯೆ ದೇವರ ಕಾಣಿಕೆ ಕೊಡ್ರಿ. ಹೌದಲ್ರಿ? ಪ್ರತಿಯೊಬ್ಬರಿಗೆ ಫೀಡಿಂಗ್ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ. ಹೌದಲ್ಲ? ಬಟ್ ಯೇಸು ಕ್ರಿಸ್ತನ ಟೀಚಿಂಗ್ ಹೆಂಗಿದೆ ಗೊತ್ತಾ? ನೀವು ಮಾತಾಡ್ರಿ ಅಂತ. ಹೌದಲ್ಲ? ನೋಡ್ರಿ, ಯೇಸು ಕ್ರಿಸ್ತ ಯಾವಾಗ ಅಂಜೂರದ ಗಿಡ ಜೊತೆ ಮಾತಾಡುವಾಗ ಅದೇ ಕ್ಷಣ ಏನಾಯ್ತದ? ಬುಡದಿಂದ ಅದು ಏನಾಯ್ತಿರದು? ಬುಡದಿಂದ
ಬುಡದಿಂದ ಅದು ಒಣಗಿ ಹೋಗ್ಬಿಡ್ತಾರೆ. ಶಿಷ್ಯರು ಆಶ್ಚರ್ಯ ನೋಡ್ತಾ ಇದ್ದಾರೆ, ಯೇಸುವೆ ಅದೇನಪ್ಪ ನೀ ಹೇಳಿದ ತಕ್ಷಣ ಅಂಜೂರ ಗಿಡ ಏನಾಗಿದೆ ಅದು ಮರ ಬುಡದಿಂದ ಅದು ಒಣಗಿ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನ ಏನಂತಾನೆ ನೋಡ್ರಿ, ಮಾರ್ಕ್ ಬರೋ ಸುವಾರ್ತೆ ಮಾರ್ಕನು 11ನೇ ಅಧ್ಯಾಯ 19 ಓದ್ರೆ ಯಾರಾದ್ರೂ? ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರು ಪಟ್ಟಣ ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ನೋಡ್ರಿ ಅವರು ಬರುತ್ತಿರುವಾಗ ಮಂಜುದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಮುಂದೆ ಹೋದ್ರೆ ಆಗ 21. ಆಗ ಪೇತ್ರನು ಹಿಂದಿನ ದಿನದ ಸಂಗತಿ ನೆನೆಸಿಕೊಂಡು ಆತನಿಗೆ, ಗುರುವೇ, ಈಗ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ. ಸಾಕು ನೋಡ್ರಿ, ಯೇಸು ಕ್ರಿಸ್ತ ಏನಂತ ಇದಾರೆ ನೋಡ್ರಿ, ಪೇತ್ರ ಏನಂತ ಇದ್ದಾರೆ ಯೇಸು ಕ್ರಿಸ್ತರಿಗೆ, ಗುರುವೇ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ. ಯಾರು ಶಾಪ ಕೊಟ್ರು ಗಿಡಕ್ಕೆ? ನೀವು ಕರೆಕ್ಟ್ ಅದು ಓದುವಾಗ ಅದು ಫಲ ಕೊಡುವ ಕಾಲವಲ್ಲ ಅಂತಾರೆ. ಅದು ಆದ್ರೂ ಯೇಸು ಕ್ರಿಸ್ತನ ಮರಕ್ಕೆ ಶಾಪ ಕೊಟ್ಟ. ಯೇಸು ಕ್ರಿಸ್ತನು ಶಿಷ್ಯರಿಗೆ ಒಂದು ಉದಾಹರಣೆ ತೋರಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ನಿಮ್ಗೆ ದೇವರ ಮಕ್ಕಳಿಗೆ ಎಷ್ಟು ಶಕ್ತಿ ಇದೆ ಅಂತಿಲ್ಲ, ತಮ್ಮ ಮಾತಿನಲ್ಲೇ, ತನ್ನ ಒಂದು ಮಾತುಗಳಲ್ಲೇ. ಹಲ್ಲೆಲೂಯಾ. ನೋಡಿ ಮುಂದೆ ಏನಿದೆ 22. ನೋಡ್ರಿ, ಈಗ ಯೇಸು ಹೇಳ್ತಾ ಇದ್ದಾನೆ ಕೇಳ್ರಿ. ಫಸ್ಟ್ ಏನ್ ಮಾಡ್ಬೇಕಂತ ನಾವು ಏನ್ ಮಾಡ್ಬೇಕು? ಬಿರುಗಾಳಿ ತುಫಾನ್ ಸಮಸ್ಯೆಯಲ್ಲಿ ಬರುವಾಗ ಏನ್ ಮಾಡ್ಬೇಕು? ನಾವು ಮೊದಲು ಯಾವ ನೆನ್ಪಿಡ್ಕೋರಿ, ಇವೆಲ್ಲ ಪಾಯಿಂಟ್ಸ್ ಬರ್ದಿಟ್ಕೊಡ್ರಿ. ಫಸ್ಟ್ ಏನ್ ಮಾಡ್ಬೇಕಂತೆ? ನಾವು ಫಸ್ಟ್ ದೇವ್ರ ನಮಗೆ ಇಟ್ಕೋಬೇಕು. ಫಸ್ಟ್ ಕಾಲ್ ಮಾಡೋದಲ್ಲ ಎಲ್ಲರಿಗೆ, ಹೌದಲ್ರಿ? ಫಸ್ಟ್ ಏನ್ ಮಾಡ್ತೀವಿ? ಸಮಸ್ಯೆ ಬಂದ ತಕ್ಷಣ ಅಕ್ಕ, ತಂಗಿ, ಅಣ್ಣ, ತಮ್ಮ, ನಂಗೆ ಸಮಸ್ಯೆ ಒಂದು ಏನ್ ಮಾಡೋ ಗೊತ್ತಾಗ್ತಾ ಇಲ್ಲ, ಹೌದಲ್ರಿ? ಏನ್ ಮಾಡ್ತೇವ್ರಿ? ಫಸ್ಟ್ ನಮ್ಮ ಸಂಬಂಧಿಕರಿಗೆ, ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಏನ್ ಮಾಡ್ತೇವೆ? ಫಸ್ಟ್ ಶೇರ್ ಇಟ್, ಹೌದಲ್ರಿ? ಶೇರ್ ಮಾಡ್ತಾ ಇರ್ತೇವೆ ಪ್ರಾಬ್ಲಮ್ಸ್ ನಾವು. ನಂತರ ಎಲ್ಲಿ ಹೋಗ್ತೇವೆ ನಾವು? ಫಾಸ್ಟರ್ ಏನ್ ಮಾಡ್ತಾನೆ? ಸೇವಕ, ಹೌದಲ್ರಿ? ಆ ಸೇವಕನ್ ಕಾಲ್ ಮಾಡ್ರೆ ನನ್ನ ಸಮಸ್ಯೆ ಬಿಡುಗಡೆ ಆಗ್ತೈತೆ. ವೆರಿ ಗುಡ್, ಮಾಡ್ಬೇಕ್ರಿ, ಬೇಡ ಅಂತಲ್ಲ. ಬಟ್ ದೇವ್ರು ನಿಮ್ಗೆ ಏನ್ ಅಧಿಕಾರ ಕೊಟ್ಟಿದ್ದು ಅದನ್ನ ನಿಮ್ಗೆ ತಲೆ ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಭಕ್ತರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ ಅಂತ ದೇವರು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ನಮ್ಮೆಲ್ಲ ದೇವ್ರ ಮಕ್ಕಳ ದೇವ್ರ ಅಧಿಕಾರ ಕೊಟ್ಟಿದ್ದಾನೆ. ಬಟ್ ನಾವು ಆತನ ಮಕ್ಕಳಾಗಿ ಜೀವನ ಮಾಡೋದಕ್ಕೆ ನಾವು ಜೀವಿಸ್ತಾ ಇಲ್ಲ, ಅಧಿಕಾರ ಉಪಯೋಗಿಸ್ಕೊಂತ ಇಲ್ಲ ನಾವು. ಹಲ್ಲೆಲೂಯಾ. ಅಥಾರಿಟಿ, ಇವತ್ತು ನಮ್ಮ ಅಥಾರಿಟಿ ಏನಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಈ ಒಂದು ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಸಮಸ್ಯೆಗಳು, ಬಿರುಗಾಳಿ ತುಫಾನ್ ಬರುವಾಗ ಕುಗ್ಗಿ ಹೋಗುವುದಲ್ಲ. ಅರ್ಥ ಹೇಳಿದ್ದು? ಕುಗ್ಗಿ ಹೋಗೋದು, ಬಲಹೀನರಾಗಿ ಹೋಗೋದಲ್ಲ, ಸೋತು ಹೋಗೋದಲ್ಲ, ದೇವ್ರನ್ನ ಬಿಟ್ಟು ದೂರವಾಗಿ ಹೋಗೋದಲ್ಲ. ಸಾಕಪ್ಪ ಯೇಸು ಕ್ರಿಸ್ತ ನಂಬಿದ್ರೆ ಏನಾಗ್ತಾ ಇಲ್ಲ ಅಂದಲ್ಲಿ ದೇವ್ರನ್ನ ದೂರ ಬಿಟ್ಟು ಹೋಗೋದಲ್ರಿ, ಹೌದಲ್ರಿ? ನೋಡ್ರಿ, ನಂಬಿಕೆ ಇದೆ, ಬೈಬಲ್ 3 ಇದಾವ್ರಿ. ನಂಬಿಕೆ ಇದೆ, ನಿರೀಕ್ಷಣೆ ಇದೆ, ತಾಳ್ಮೆ ಇದೆ, ಹೌದಾ? ನಂಬಿಕೆ ಬರೆಯಲ್ಪಟ್ಟೈತೆ, ನಿರೀಕ್ಷಣೆ ಬಗ್ಗೆ ಬರೆಯಲ್ಪಟ್ಟೈತೆ, ತಾಳ್ಮೆ ಬಗ್ಗೆನೂ ಬರೆಯಲ್ಪಟ್ಟೈತೆ, ಹೌದಾ? ಈಗ ನೋಡ್ರಿ, ಯೇಸು ಕ್ರಿಸ್ತ ಏನಿದೆ, ನನ್ನ ನಂಬಿದ್ರೆ ನನ್ನ ಮಹಿಮೆ ನೀವು ನೋಡುವಿರಿ, ಕಾಣುವಿರಿ, ಹೌದಲ್ಲ? ಅದೇ ರೀತಿಯಾಗಿ ನಾನು ಯಾರ್ಯಾರು ನಿರೀಕ್ಷಣೆ ಇಡ್ತಾರ ಅವರು ಹೊಸ ಬಲವನ್ನು ಅವರು ಹೊಂದಿಕೊಳ್ಳುವರು. ಹಲ್ಲೆಲೂಯಾ. ಅರ್ಥ ಹೇಳಿದ್ದು ನೋಡ್ರಿ, ನಂಬಿಕೆ ಅನ್ನೋದು ಒಂದು ಪಕ್ಷಿ ಇದ್ದ ಹಾಗೆ. ಪಕ್ಷಿಗೆ ಎಷ್ಟು ರೆಕ್ಕೆ ಇರ್ತಾವ್ರಿ? ಎಷ್ಟು ರೆಕ್ಕೆ ಇರ್ತಾವೆ? 2 ರೆಕ್ಕೆಗಳಿರ್ತಾವ, ಹೌದಲ್ರಿ? ಒಂದು ರೆಕ್ಕೆ ಏನ್ ಗೊತ್ತಾ? ನಿರೀಕ್ಷಣೆ. ಹಲ್ಲೆಲೂಯಾ. ದಟ್ ವಿ ಕಾಲ್ ಹೋಪ್. ಏನದು? ಅದು ನಿರೀಕ್ಷಣೆ ಅಂತ ಕರಿತೇವೆ. ಇನ್ನೊಂದು ರೆಕ್ಕೆ ಏನ್ ಗೊತ್ತಾ? ತಾಳ್ಮೆ ಅಂತ. ಹಲ್ಲೆಲೂಯಾ. ಇವೆರಡು ಇದ್ದರೆ ಪಕ್ಷಿ ಹಾರ್ಬೋದ್ರಿ. ಒಂದರಕ್ಕಿಂತ ಹಾರ್ಬೋದ್ರಿ. ಮತ್ತೆ ಯಾಕೆ ದೇವ್ರನ್ನ ದೂರ ಹೋಗ್ಲಿಕ್ಕೆ ಆಲೋಚನೆ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ? ಅನ್ಕೊಂಡ ತಕ್ಷಣ ಅದ್ಭುತ ನಡಿಬೇಕು, ಹೌದಲ್ರಿ? 5G ಸ್ಪೀಡಲ್ಲಿ ಆಗ್ಬೇಕಂತ ಮಿರೇಕಲ್ಸ್, ಹೌದಲ್ರಿ? 5G ನೋಡ್ರಿ, ಫಾರಿನ್ದಲ್ಲಿ ಇನ್ನೂ 5G ಅಬೋ ಇನ್ನೂ 6G 7G ನಡೀತಾ ಇದಾವಂತ. ನಾವಿನ್ನೂ 5G ಆಗಿದ್ದೇವೆ, ಹೌದಲ್ರಿ? ಅನ್ಕೊಂಡ ತಕ್ಷಣ, ನಂಬಿದ ತಕ್ಷಣ ಮಿರೇಕಲ್ ನಡಿಬೇಕಂತೇವೆ. ನೋಡ್ರಿ, ಒಂದು ಮಾತು ನೋಡ್ರಿ, ನೆನ್ಪಿನಲ್ಲಿ ಇಟ್ಕೊಡಿ. ಯಾವಾಗ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಾಡ್ತೇವಲ್ರಿ, ನಮ್ಮ ಅವಶ್ಯಕತೆಗಾಗಿ ನಾವು ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ, ಗೊತ್ತಾ ನಿಮ್ಗೆ? ಯೇಸು ಸ್ವತಃ ಹೇಳಿದಾನೆ, ಏನ್ ಗೊತ್ತಾ? ನೀವು ಬೇಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನ್ ಅವಶ್ಯಕತೆ ತಂದೆಗೆ, ಹೌದಾ? ತಂದೆ ಗೊತ್ತಿದ್ರು ಯಾಕೆ ಕೊಡ್ತಾ ಇಲ್ಲ?
ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಮೊದಲಿಂದಾಗಿ ನಾವು ಆತನ ನೀತಿಯನ್ನು, ಆತನ ರಾಜ್ಯವನ್ನು ಹುಡ್ಕಾಡ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು? ಆತನ ನೀತಿಯನ್ನು ಹುಡ್ಕಾಡ್ಬೇಕಾಗಿದೆ, ಆತನ ರಾಜ್ಯವನ್ನು ಹುಡ್ಕಾಡ್ಬೇಕಾಗಿದೆ. ಹುಡ್ಕಾಡುವಾಗ ಅವೆಲ್ಲವೂ ಕೂಡ ನಿಮಗೆ ಸಿಕ್ಕುವವು. ಅವೆಲ್ಲ ಅಂದ್ರೆ ಏನ್ ಗೊತ್ತರ ನಿಮ್ಗೆ? ನಮ್ಗೆ ಏನ್ ಅವಶ್ಯಕತೆ ಇದೆ? ಇವತ್ತು ನೋಡ್ರಿ ಎಷ್ಟು ಜನ ಪ್ರತಿಯೊಬ್ಬರು ಒಂದೊಂದು ಕೇಳ್ತೇನೆ, ಬ್ರದರ್ ನಿಮ್ಗೆ ಏನ್ ಅವಶ್ಯಕತೆ ಇದೆ ಹೇಳ್ರಿ, ಹೇಳ್ರಿ ನಿಮ್ ಜೊತೆ ಏನ್ ಅವಶ್ಯಕತೆ ಇದೆ ಹೇಳ್ರಿ. ಏನಿಲ್ಲ, ಎಲ್ಲ ಸಮೃದ್ಧಿಯಾಗಿದೆ, ನಿಮ್ಮ ಹತ್ರ ಎಲ್ಲ ಇದೆ. ಓಕೆ ಬ್ರದರ್, ನಿಮ್ಗೆ ಏನ್ ಅವಶ್ಯಕತೆ ಇದೆ ಹೇಳ್ರಿ. ಬ್ರದರ್ ನಾನು ಜಪಾನ್ ಜರ್ಮನಿ ಜಾಬ್ ಹೋಗೋದು ಪ್ಲಾನಿಸ್ ಇದೆ, ಒಂದು ಪ್ಲಾನಿಂಗ್ ಅವಶ್ಯಕತೆ. ಬ್ರದರ್ ನಿಮ್ದು ಮನಿ ಕಟ್ಟಬೇಕಂದ್ ನೋಡಿ, ಅದೊಂದು ಅವಶ್ಯಕತೆ ಆತನ ಜೀವಿತದಲ್ಲಿ. ಬ್ರದರ್ ನಿಮ್ದು ಆತನಿಗೊಂದು ಸಮಾಧಾನ ಬೇಕಾಗಿದೆ. ಓಕೆ ಬ್ರದರ್ ನಿಮ್ದು ಹೌಸ್ ಬೇಕು. ಬ್ರದರ್ ನಿಮ್ಗೆ ಹೌಸ್ ಬೇಕು ನೋಡ್ರಿ, ಎಲ್ಲರಿಗೆ ಹೌದಲ್ರಿ, ಎಲ್ಲರಿಗೆ ಇನ್ನೊಂದು ಅವಶ್ಯಕತೆ ಇದೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಅಂತ ಇದ್ದಾನೆ, ನೀವು ಬೇಡಿಕೆದು ಮುಂಚಿತವಾಗಿ ನೀವು ಏನ್ ಮಾಡೋದು? ಡೈಲಿ ಬೇಡಾತಿರಲ್ಲ, ಬಟ್ ಸಿಗ್ತಾ ಇದೆ? ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲಲ್ಲ. ಯಾಕೆ ಸಿಗ್ತಾ ಇಲ್ಲ? ಅವಾಗ ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದೊಂದ್ಸಲ ಎಲ್ಲಿ ಬರ್ಬೇಕು? ನಾವು ಮಿರರ್ ಕಡೆ ಬರ್ಬೇಕು. ನೋಡ್ರಿ, ಪ್ರತಿಯೊಬ್ಬರು ಇವತ್ತು ವಿತೌಟ್ ಮಿರರ್ ನೋಡಿದ್ರೆ ಎಷ್ಟು ಜನ ಬಂದಿದ್ದಾರೆ ಇವತ್ತು ಪ್ರೇಯರ್ಗೆ? ವಿತೌಟ್ ಮಿರರ್ ಕಡೆ ನಿಂತಿಲ್ಲ. ನೀವು ಕಡೆ ನಿಂತಿಲ್ಲ, ಜಸ್ಟ್ ಹಂಗ ರೆಡಿಯಾಗಿ ಬಂದ್ಬಿಟ್ರಿ. ಎಷ್ಟು ಜನ ಬಂದ್ರಿ? ವೆರಿ ಗುಡ್. ಹೌದಾ? ಮಿರರ್ ನೋಡಿಲ್ಲ ನೀವು ಇವತ್ತು? ವಾ, ವೆರಿ ಗುಡ್. ಸೊ ವಾಕ್ಯ ಒಂದು ಮಿರರ್ ಆಗಿದೆ. ಹಲ್ಲೆಲೂಯಾ. ನೋಡ್ರಿ, ಇಬ್ಬರು ನೋಡಿಲ್ಲ, ಬಟ್ ಎಲ್ಲರೂ ಮಿರರ್, ವಿತೌಟ್ ಮಿರರ್ ಯಾರು ಒಂದಿಲ್ಲ. ಹೌದ್ರ? ಮಿರರ್ ಕಡೆ ನಿಂತು ಸ್ವಲ್ಪ ಬೌಡರ್ ಗಿಡ ಕರೆಕ್ಟ್ ಹಚ್ಚಿದ ಹೊಳ್ಳು, ಹೌದಲ್ರಿ? ಸ್ವಲ್ಪ ಏನ್ರ ಫೇರ್ ಅಂಡ್ ಲವ್ಲಿ, ಮತ್ತೆ ಯಾವ್ದ್ರಿ ವೈಟ್, ವೈಟ್ ಟೋನ್, ಹೌದಲ್ರಿ? ವೈಟ್ ಟೋನ್ ಕರೆಕ್ಟ್ ಹಚ್ಕೊಂಡಿದ್ದೇವೆ, ಹೆಂಗ್ ಕಾಣ್ತಾ ಇದ್ದಾನೆ, ಹೌದಲ್ರಿ? ಸೊ ಕೂದ್ಲಾಗ ಕರೆಕ್ಟ್ ಹಚ್ಕೊಂಡಿದ್ದೇವೆ. ಹೆಂಗ್ ಮಾಡ್ತೇವೆ ನಾವು? ಮಿರರ್ ಕಡೆ ನಿಂತು ನಮ್ಮನ್ನ ನಾವು, ಹೌದಲ್ರಿ, ಟೆಸ್ಟ್ ಮಾಡ್ಕೊಂಡ್ ಬರ್ತೇವೆ. ನಾವು ಇಷ್ಟು ಅಂದವಾಗಿ ಕಾಣ್ತಾ ಇದೇವ್, ನಾವು ಯಾವ ಗುಳ್ಳಿ ಅಡ್ಡವಾಗಿ ಕಾಣ್ತಾ ಇದ್ದಾನ, ಹೌದಲ್ರಿ? ನಾವು ಹೆಂಗ್ ಸ್ಟೂಡೆಂಟ್ಸ್ ಅಂತ ನೋಡ್ರಿ, ಕಡಿಬೇಕಾಗೆಲ್ಲ ಮೊಬೈಲ್ ಇದೆ, ಹೌದಲ್ರಿ? ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಎಲ್ಲಿಗೆ ಹೋದ್ರು, ಸೆಲ್ಫ್, ಹೌದಲ್ರಿ? ಅದ ನಮ್ ಕನ್ನಡಿ, ಹೌದಲ್ರಿ? ಹಾಗೆ ನಮ್ಮ ಸಮಸ್ಯೆ ಕಲಿಷ್ಟು ಸಾರಿ ನಾವು ಪ್ರಾರ್ಥಿಸುವಾಗ ಉತ್ತರ ಸಿಗದೇ ಇರುವಾಗ ನಾವು ಎಲ್ಲಿ ಬರ್ಬೇಕು? ಮಿರರ್ ಹತ್ರ ಬರ್ಬೇಕು. ಆ ಮಿರರ್ ಏನೋ ದೇವ್ರ ವಾಕ್ಯ. ಹಲ್ಲೆಲೂಯಾ. ಆ ದೇವ್ರ ವಾಕ್ಯ ಹತ್ರ ಬರುವಾಗ ದೇವ್ರ ಜೊತೆ ಮಾತಾಡ್ತಾನೆ. ಅದಕ್ಕಾಗಿ ಮೊದಲು ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ನೀವು ಹುಡುಕಿರಿ. ನಾವೇನು ಮಾಡ್ಬೇಕು? ದೇವ್ರ ವಾಕ್ಯ ಹುಡ್ಕಾಡ್ಬೇಕಾಗಿದೆ. ಇವತ್ತು ಎಲ್ಲರೂ ಎಷ್ಟೆಷ್ಟೋ ಹೇಳಿದ್ರಲ್ಲ, ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಸಿಕ್ ದಿ ಫಸ್ಟ್ ಕಿಂಗ್ಡಮ್ ಆಫ್ ದಿ ಗಾಡ್. ಮೊದಲು ದೇವ್ರ ರಾಜ್ಯ ಹುಡುಕಾಡ್ಬೇಕಾಗಿದೆ. ಹಲ್ಲೆಲೂಯಾ. ದೇವರ ನೀತಿ ಹುಡುಕಾಡ್ಬೇಕಾಗಿದೆ. ಆಗ ನಿಮ್ಗೆ ಅವೆಲ್ಲ ಕೂಡ ನಿಮ್ಗೆ ಸಿಕ್ಕುವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ನಿಮ್ಗೆ ಹೇಳಿದ ಇದು ಯೇಸು ಕ್ರಿಸ್ತನ ಟೀಚಿಂಗ್ಸ್. ಇವತ್ತು ನಾವೇನ್ ಫಾಲೋ ಮಾಡ್ತಾ ಇದ್ದೇವೆ? ನಾವು ಫುಲ್ ಅಪೋಸಿಟ್ ಆಗಿ ಹೋಗ್ತಾ ಇದ್ದೇವೆ. ಆತನ ರಾಜ್ಯ ಒಂದು ಕಡೆ ಇಡ್ತೇವೆ, ಆತನ ನೀತಿ ಒಂದು ಕಡೆ ಇಡ್ತೇವೆ, ನಮ್ಗೆ ಏನ್ ಬೇಕು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹೇಗೆ ದೇವ್ರು ಕೊಡ್ತಾನೆ? ಹೌದಾ? ಹೇಗೆ ದೇವ್ರು ಕೊಡ್ತಾನೆ? ಹೌದಲ್ರಿ? ನೋಡಿ, ದೇವ್ರ ಟೀಚಿಂಗ್ಸ್ ಹಿಂಗಿದಾವ್ರೆ. ಜೀಸಸ್ ಟೀಚಿಂಗ್ಸ್ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡೋದು. ಹಲ್ಲೆಲೂಯಾ. ಆತನ ಮಾತುಗಳು ಹೆಂಗಿದೆ? ನಮ್ಮ ಜೀವನ ಬದಲಾಯಿಸುವಂಥದ್ದು. ನಮ್ಮ ಮಾತುಗಳು, ಆತನ ಮಾತುಗಳು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಏನಂತ ನೋಡ್ರಿ, ಮಾರ್ಕ್ 11:22 ಅದಕ್ಕೆ ಯೇಸು ನಿಮಗೆ ದೇವರಲ್ಲಿ ಏನ್ ಮಾಡ್ಬೇಕಂತೆ? ಫಸ್ಟ್ ಏನ್ ಬಿಡ್ಕೋರಿ, ಯಾವುದೇ ಬಿರುಗಾಳಿ, ತುಫಾನ್, ಸಮಸ್ಯೆಗಳು, ಕಷ್ಟಗಳು, ರೋಗಗಳು, ವ್ಯಾಧಿಗಳು ಬರುವಾಗ ಮೊದಲು ಫಸ್ಟ್ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ವಾಟ್ ವಿ ಹ್ಯಾವ್ ಟು ಡು? ಫಸ್ಟ್ ದೇವ್ರನ್ನ ನಂಬಿಕೆ ಇಟ್ಕೋಬೇಕು. ಡಾಕ್ಟರ್ ಅಲ್ರಿ, ಹೌದಲ್ಲ? ಕೆಲವು ಜನ ಇರ್ತಾರೆ, ರೋಗ ಬಂದ ತಕ್ಷಣ ಫಸ್ಟ್ ಡಾಕ್ಟರ್ ಏನ್ ಮಾಡ್ತಾನೆ ನಮ್ಗೆ ಮೈಂಡಲ್ಲಿ? ಯಾವ ಡಾಕ್ಟರ್ ನಂಬರ್ 1 ಇದಾನ್ರಿ ಹುಬ್ಳಿಯಲ್ಲಿ ಅಂತೇಳಿ, ಯಾರು ಸ್ಪೆಸಿಲಿಸ್ಟ್ ಅಂತ ಬರ್ತಾರೆ. ಅದಕ್ಕೆ ದೇವ್ರ ಅಂತಾನೆ, ಹೌದಾ ಡಾಕ್ಟರ್ ನೋಡ್ತಾ ಇದ್ರೆ ಡಾಕ್ಟರ್ ಕೊಡೋರು ಅಂತ ದೇವ್ರು, ಹೋಗ್ರಿ ಜೋಬಿ ಖಾಲಿ ಮಾಡ್ಕೊಂಡ್ ಬರ್ರಿ ಅಂತ ನಾವು. ಅರ್ಥ ನಿಮ್ಗೆ ಹೇಳಿದ್ದು? ಹೋಗ್ರಿ ಡಾಕ್ಟರ್ ಕಡೆ ಬೇಕಲ್ಲ ನಿಮ್ಗೆ, ಎಸ್ ಡಾಕ್ಟರ್ ಕಡೆ ಹೋಗ್ರಿ. ದೇವ್ರ ನಿಮ್ಗೆ ಅಪೋಸಿ ಯಾವಾಗ ಸ್ಟಾಪ್ ಮಾಡೋದಿಲ್ರಿ. ಡಾಕ್ಟರ್ ಬೇಕಲ್ಲ, ಡಾಕ್ಟರ್ ಕಡೆ ಹೋಗ್ರಿ, ಬಟ್ ರೊಕ್ಕ ಎಲ್ಲ ಖಾಲಿ ಮಾಡ್ಕೊಂಡ್ ಬರ್ರಿ, ಆಮೇಲೆ ಗೊತ್ತಾಗ್ತಿತ್ತು ಅಂತ ದೇವ್ರು. ಹೌದಲ್ರಿ? ಎಸ್ ಸರ್. ಸಮಸ್ಯೆ ಅವರೇ ಮನುಷ್ಯರ ಕಂಡು ಬರ್ತಾರೆ, ನಮ್ಮ ಫ್ರೆಂಡ್ಸ್ ನೆನ್ ಬರ್ತಾರೆ, ನಮ್ಮ ಸಂಬಂಧಿಕ ನೆನ್ ಬರ್ತಾರೆ. ಯಾಕೆ? ಅವ್ರಿಗೆ ಫಸ್ಟ್ ಯಾರು ಫೋನ್ ಮಾಡ್ತಾರೆ ಅರ್ಥ ಏನ್ ಗೊತ್ತಾ? ನೀವು ಅವ್ರನ್ನ ಜಾಸ್ತಿ ನಂಬ್ತಾ ಇದ್ರೆ ಅರ್ಥ. ಬಟ್ ಈಸ್ಕಿಸ್ ಏನಂತದೇನಿಲ್ಲ, ಫಸ್ಟ್ ನಿಮ್ ದೇವರಲ್ಲಿ ನಂಬಿಕೆ ಇರಲಿ. ಹಲ್ಲೆಲೂಯಾ. ಸಮಸ್ಯೆ ಹೆಂಗಿರ್ಬೇಕು? ನಿಮ್ ಪರಿಸ್ಥಿತಿಗಳು ಫುಲ್ ಅಪೋಸಿಟ್ ಆಗ್ಯಾರ ನಮ್ಮ ಜೀವಿತದಲ್ಲಿ, ಬಟ್ ನಾವೇನ್ ಮಾಡ್ಬೇಕಂತ? ಫಸ್ಟ್ ದೇವರಲ್ಲಿ ನಂಬಿಕೆ ಇರಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವಂತೀವಿ ಬ್ರದರ್ ನಂಬಾತೀವಿ, ಬ್ರದರ್ ಎಲ್ಲಿ ಆಗ್ತಾ ಇಲ್ಲ, ಹೌದಲ್ಲ? ಬ್ರದರ್ ನಂಬ್ತಾ ಇದೀವಿ, ಆಗ್ತಾ ಇಲ್ಲ. ನಾ ಅದಕ್ಕೆ ಹೇಳಿದಾನೆ 2 ರೆಕ್ಕೆಗಳು. ನಂಬಿಕೆ ಒಂದು ಪಕ್ಷಿ ಇದ್ದ ಹಾಗೆ, ಅದಕ್ಕೆ 2 ರೆಕ್ಕೆಗಳು. ಏನದು? ನಿರೀಕ್ಷಣೆ ಮತ್ತು
ತಾಳ್ಮೆ. ಹಲ್ಲೆಲೂಯಾ. ಇವೆರಡಿದ್ರೆ ಮಾತ್ರ ಪಕ್ಷಿ ಹಾರಬಲ್ಲದು, ತನ್ನ ಗುರಿಯನ್ನು ಮುಟ್ಟಬಲ್ಲದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ನಂಬಿಕೆ ಇಡುವವರು ಎಂದಿಗೂ ಆಶಾಭಂಗ. ಹಲ್ಲೆಲೂಯಾ. ಆತನಿಗೆ ಯಾವಾಗ ನಂಬಿಕೆ ಇಡ್ತೇವೋ ಆ ವ್ಯಕ್ತಿ ಎಂದಿಗೂ ದೇವರು ಪಡಿಸುವುದೇ ಇಲ್ಲ ರೀ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಇದಾದ್ರೂ ಸಹ ದೇವರು ತನ್ನ ಮಹಿಮೆ ಪಡಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಅಪನಂಬಿಕಸ್ಥರಾಗಿದ್ದರೂ ದೇವರು ನಂಬಿಕಸ್ಥರಾಗಿದ್ದಾನೆ. ಹಲ್ಲೆಲೂಯಾ. ಸಮಟೈಮ್ಸ್ ವಿ ಫೇಲ್ ಇನ್ ದಿ ಫೇತ್. ಸ್ವಲ್ಪ ನಾವು ನಂಬಿಕೆಯಲ್ಲಿ ನಾವು ಎಷ್ಟೋ ಸಲ ಫೇಲ್ ಆಗ್ತೀವಿ, ವಿಫಲವಾಗ್ತೇವೆ. ಬಟ್ ದೇವ್ರು ಎಂದಿಗೂ ವಿಫಲವಾಗುವುದಿಲ್ಲ ಅಂತಾರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಫೇಲ್ ಆಗ್ತೇವೆ ನಂಬಿಕೆಯಲ್ಲಿ, ಬಟ್ ದೇವ್ರು ಎಂದಿಗೂ ಫೇಲ್ ಆಗೋದಿಲ್ಲ ಅಂತ. ಯಾಕೆ ಗೊತ್ತಾ? ಆತನ ಹೆಸರೇ ನಂಬಿಗಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಈಗ ಯೇಸು ಕ್ರಿಸ್ತ ನೋಡ್ರಿ, ಅವ್ರಿಗೆ ಹೇಗೆ ಮಾತಾಡಬೇಕು, ಮಾತಾಡೋ ಮುಂಚಿತವಾಗಿ ಏನ್ ಮಾಡ್ಬೇಕಂತ ಹೇಳಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಆತನ ಕಳಿಸ್ಕೊಡ್ತಾ ಇದ್ದಾನೆ. ನೋಡಿ ಏನಂತ ಇದ್ದಾನೆ, ಮೊದಲು ನಿಮಗೆ ದೇವರಲ್ಲಿ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ದೇವರಲ್ಲಿ ನಂಬಿಕೆ ಇಟ್ಕೋಬೇಕು ಯಾವಾಗ್ಲೂ. ಯಾವ ದೇವ್ರಿ? ಸೆಕೆಂಡ್ ಕ್ವಶನ್ ಬರುತ್ತೆ, ಯಾವ ದೇವ್ರಿ? ಹೌದಲ್ಲ? ಹೇಳಾತರಿ, ಬಟ್ ಹೃದಯದಲ್ಲಿ ಯಾವ ದೇವ್ರು ಇರ್ಬೇಕು? ಅದೇ ದೇವ್ರು ಇರ್ಬೇಕು. ಅರ್ಥ ಹೇಳಿದ? ನಾ ಲಾಸ್ಟ್ ಟೈಮ್ ಹೇಳಿದ್ದೆ, ದೇವ್ರನ್ನ ನೋಡ್ರಿ ಬರೀ ನಾವು ವಿಗ್ರಹ ಅದು ಇದು ಅಂತಲ್ಲ, ಯಾವ್ದ್ರ ಬಗ್ಗೆ ನಾವು ಹೆಚ್ಚಾಗಿ ಆಲೋಚನೆ ಮಾಡ್ತೀವೋ ಅದೇ ನಿಮ್ ದೇವರು. ಯಾವ್ದ್ರ ಹೆಚ್ಚಾಗಿ ನೀವು ಥಿಂಕ್ ಮಾಡ್ತೀರೋ ಅದೇ ನಿಮ್ಮ ದೇವರಾಗಿದ್ದಾನೆ. ಅರ್ಥ? ಅದಕ್ಕೆ ಯೇಸು ಕ್ರಿಸ್ತ ಅಂತಾನೆ ದೇವ್ರ ಅಂತಾನೆ ಗೊತ್ತಾ? ನೀವು ಭೂಮಿ ಮೇಲಾಗಲಿ ಭೂಮಿ ಕೆಳಗಾಗಲಿ ಭೂಮಿ ಮೇಲಾಗಲಿ ಯಾವ ವಿಗ್ರಹವನ್ನು ನೀವು ಮಾಡಿಕೊಳ್ಳಬಾರ್ದು. ಯಾವ ವಿಗ್ರಹ ಮಾಡಿಕೊಳ್ಬಾರ್ದಂತೆ ನಾವು. ಇವತ್ತು ಅನ್ಬೋದು, ಬ್ರದರ್ ನಾವು ಯಾವ ವಿಗ್ರಹ ಮಾಡ್ತಾ ಹೇಳ್ರಿ, ಬಟ್ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಇದ್ರಿ, ಯಾವ್ದನ್ನ ಹೆಚ್ಚಾಗಿ ನೀವು ಪ್ರೀತಿಸ್ತಾ ಇದ್ರಿ ಅದೇ ನಿನ್ನ ವಿಗ್ರಹ. ಗೊತ್ತಾ ನಿಮ್ಗೆ? ಇವತ್ತು ನಿಮ್ಮ ಮಕ್ಕಳನ್ನ ಹೆಚ್ಚಾಗಿ ನೀವು ಪ್ರೀತಿಸ್ತಾ ಇದ್ರ ಅವರೇ ನಿಮ್ ದೇವರು. ಅದಕ್ಕಾಗಿ ದೇವರು ಅಬ್ರಾಹಂ ಹತ್ರ ಬರ್ತಾ ಇದ್ದಾನೆ. ಹೌದಲ್ರಿ? ಅಬ್ರಾಹಂ ಎಷ್ಟನೇ ವಯಸ್ಸಲ್ಲಿ ಮಗು ಹುಟ್ಟಿದ್ದಾರೆ? 100 years. ಹೌದಲ್ರಿ? 100 years ನಂತರ ಅವು ಮಗು ಸಿಗುವಾಗ ಒಂದು ಅಬ್ರಾಹಂ ಎಷ್ಟು ಸಂತೋಷವಾಗಿರ್ಬೇಕಲ್ರಿ? ಹೌದಲ್ರಿ? ಎಷ್ಟು ಸಂತೋಷವಾಗಿರ್ಬೇಕ? 100 years ಒಬ್ಬ ಮಗು ಹುಟ್ಟಿದಾನೆ ಅಂದ್ರೆ, ಹೌದಲ್ರಿ? ಎಷ್ಟು ಅಬ್ರಾಹಂ ಬಹಳ ಸಂತೋಷ ಆಗ್ತಾ ಇತ್ತು. ತನ್ನ ಮಗು ಪ್ರತಿದಿನ ನೋಡ್ತಾ ಇದ್ದ, ಸಂತೋಷ ಪಟ್ಟು ದೇವ್ರು ಮೈ ಪಡಿಸ್ತಾ ಇದ್ದ. ದೇವ್ರು ಅದೇ ಸಮಯದಲ್ಲಿ ದೇವ್ರು ಬಂದ, ಅಬ್ರಹಾಂ, ದೇವ್ರು ಹೇಳಪ್ಪ ಏನ್ ಮಾಡ್ಬೇಕು, ನೀನು ಒಬ್ಬನೇ ಮಗ ನನಗೇನ್ ಮಾಡು, ನೀ ಹೆಚ್ಚಾಗಿ ಯಾವ್ದೊಂದು ಪ್ರೀತಿ ಮಾಡಿ ದೇವ್ರು ಅದಕ್ಕೆ ಹೇಳ್ತಾನೆ ಯಾವಾಗ್ಲೂ. ಅರ್ಥ ಹೇಳಿದ್ದು? ಯು ಹ್ಯಾವ್ ಟು ಸ್ಯಾಕ್ರಿಫೈಸ್. ಯಾವ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿರಲ್ಲ ಅದನ್ನು ದೇವ್ರು ಕೇಳುವಂತ ದೇವರಾಗಿದ್ದಾನೆ. ಇವತ್ತು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವ್ರು ಯಾವ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅದೇ ನಿನ್ನ ದೇವರು. ಅದಕ್ಕಾಗಿ ಯೇಸು ಕ್ರಿಸ್ತ ಅಂತಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಯಾವ ದೇವರು? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನಲ್ಲಿ ನಂಬಿಕೆ ಇಟ್ಕೋಬೇಕು ನೀವು. ಮಕ್ಕಳೇ ಮಾಡ್ತಾರೆ, ನಮ್ಮ ತಂದೆ ತಾಯಿ ನಮ್ಮ ದೇವರು ಅಂತಾರೆ. ನೋ, ರಾಂಗ್. ನಿನ್ ತಂದೆ ತಾಯಿ ಹುಟ್ಟಿಸಿದ್ ಯಾರು? ನಿನ್ ದೇವರು. ಹೌದಲ್ರಿ? ಹೌದಲ್ರಿ? ತಂದೆ ತಾಯಿ ಅಂತ ನನ್ನ ಮಕ್ಕಳೇ ನನ್ನ ದೇವ್ರಿ, ಅವ್ರ ಸಲುವಾಗಿ ಜೀವನ ಮಾಡ್ತಾ ಇದ್ದೇನೆ. ತಪ್ಪು. ದೇವ್ರು ಇಲ್ಲದ ನಿಮ್ಮ ಮಕ್ಕಳು ಬರ್ತಾ ಇದಾರೆ ನಿಮ್ಗೆ? ಎಷ್ಟು ಜನರ ಮಕ್ಕಳಿಲ್ಲ? ಹೌದಲ್ರಿ? ಹೌದಲ್ರಿ? ಇವತ್ತು ನಿಮ್ಮ ಮಕ್ಕಳು ನಿಮ್ ದೇವರಾಗಿರಬಾರ್ದು, ನಿಮ್ಮ ಹಣ ದೇವರಾಗಿರಬಾರ್ದು. ಎಷ್ಟು ಜನ ಧನಕ್ಕಾಗಿ ಹಣಕ್ಕಾಗಿ ದೇವರನ್ನು ಬಿಟ್ಟಿದ್ದವ್ರು ಇದ್ದಾರೆ ಗೊತ್ತಾ ನಿಮ್ಗೆ? ಒಬ್ಬ ಐಶ್ವರ್ಯಂಜನ್ ಬರ್ತಾ ಇದ್ದಾನೆ ಯೇಸು ಕ್ರಿಸ್ತನ ಹತ್ರ. ಯೇಸುವೇ, ನಾ ಪರಲೋಕಕ್ಕೆ ಹೋಗ್ಬೇಕನ್ನ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತ ಅಂತಾನೆ, ನೀನು 10 ಆಜ್ಞೆಗಳನ್ನು ಏನ್ ಮಾಡು, ಕೈಗೊಂಡು ನಡಿ. ದೇವ್ರ ಚಿಕ್ಕವನಿಂದ ಮಾಡ್ತಾ ಇದ್ದೇನೆ. ವಾ, ವೆರಿ ಗುಡ್ ಅಲ್ಲ ಯೇಸು ಕ್ರಿಸ್ತ, ವೆರಿ ಗುಡ್. ಒಂದ್ ಕೆಲಸ ಮಾಡಪ್ಪ, ನೀ ಸಂಪೂರ್ಣವಾಗ್ಬೇಕು. ಏನ್ ಮಾಡ್ಬೇಕು? ನಿನಗೆಲ್ಲ ಇರುವ ಎಲ್ಲ ಧನವನ್ನು ಏನ್ ಮಾಡು, ಬಡವ್ರಿಗೆ ಹಂಚ್ಕೊಡು ಅಂತ ಇದ್ದಾನೆ. ಆತು ನಿರಾಶೆಯಿಂದ ಹೋಗ್ಯಾನಂತ ಯವನಸ್ತನು. ಮಕ್ಕಳಿಗೆ ಬರೀಪಡ್ತಾ ಒಬ್ಬ ಯವನಸ್ತನಂತ. ಓಕೆ, ಆ ಯವನ ಕಾಲದಲ್ಲಿ ಆತನು ದೊಡ್ಡ ಶ್ರೀಮಂತ ಆಗ್ಬಿಟ್ಟ. ದೊಡ್ಡ ಆಶೆ ಇದೆ ಆತನ ಪರಲೋಕ ಹೋಗ್ಬೇಕಂತೇಳಿ. ಬಟ್ ಯೇಸು ಕ್ರಿಸ್ತನ ಅಂತ ಇದ್ದಾನೆ, ನೀ ಪರಲೋಕ ಹೋಗ್ಬೇಕಾ? ವೆರಿ ಗುಡ್. ನೀ ಸಂಪೂರ್ಣ 100% ಮನುಷ್ಯನಾಗಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕು. ಏನ್ ಕೊಡು? ನೀನು ಧನವನ್ನು ಏನ್ ಮಾಡು, ಬಡವ್ರಿಗೆ ಹಂಚಿಕೊಡು. ಬಟ್ ಆತನು ಬಹಳ ಧನವಂತನಾಗಿದ್ದರಿಂದ ಆತನು ಬಹಳ ನಿರಾಶೆಯಿಂದ ಹೋಗ್ತಾನೆ ಅಂತ ದೇವರು ಬಿಟ್ಟು. ಹೌದಲ್ರಿ? ದೇವ್ರಿಗೆ ಏನ್ ಇಷ್ಟ ಆಗಿದೆ ಅದನ್ನ ದೇವ್ರು ಕೇಳುವಂತ ದೇವ್ರು ಆಗಿದ್ದಾನೆ. ನೀ ಯಾವ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡಿದ ದೇವ್ರು ಅದನ್ನ ಕೇಳುವಂತ ದೇವ್ರು ಆಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತ ಅಂತ, ನೀನು ದೇವರಲ್ಲಿ ನಿಮಗೆ ನಂಬಿಕೆ ಇರಲಿ. ಯಾರಲ್ಲಿ ನಂಬಿಕೆ? ದೇವರಲ್ಲಿ. ಆತನ ಮೇಲೆ ನಂಬಿಕೆ ಇಟ್ಕೋಬೇಕು, ಮನುಷ್ಯರ ಮೇಲಲ್ಲ. ಈಗ ದೇವ್ರಂದು ಯಾರು? ನೀ ಹೆಚ್ಚಾಗಿ ಯಾವ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅದೇ ನಿನ್ನ ದೇವರು. ನೀ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ತೀಯೋ ಅದೇ ನಿನ್ನ ದೇವರು. ನೀ ಯಾವ್ದಕ್ಕೆ ಹೆಚ್ಚಾಗಿ ಪ್ರಯಾಸ ಪಡ್ತಾ ಇದೀಯಾ ಅದೇ ನಿನ್ನ ದೇವರಾಗಿದ್ದಾನೆ. ರಾತ್ರಿ ಎಲ್ಲ ಶಿಷ್ಯರು
ಮೀನುಗಳ ಸಲುವಾಗಿ ಪ್ರಯಾಸ ಪಡ್ತಾರೆ, ಒಂದು ಮೀನ ಸಿಗೋದಿಲ್ಲ. ಹೌದಲ್ರಿ? ಸಿಕ್ತಾ? ಮೀನ ಸಿಗ್ಲಿಲ್ಲ. ಆಗೋಗಿ ಇಸ್ಕಿಸ್ತಾ ಇದ್ದಾನೆ, ನಿಮ್ಮ ಬಳೆಗಳನ್ನು ಆಳವಾದ ಸ್ಥಳದಲ್ಲಿ ಹಾಕಿರಿ. ಹಾಕುವ ರಾಶಿಯಾಗಿ ಏನ್ ಸಿಕ್ಕುವ? ಮೀನ ಸಿಕ್ಕುವ. ಅವ್ರ ಟೀಚಿಂಗ್ ದೇವ ಇಸ್ಕಿಸ್ತವ್ರ ಕಣ್ಣುಗಳು ತೆರಿತಾ ಇದ್ದಾನೆ. ನೋಡ್ರಿ, ನಿಮ್ಮ ಮನಸ್ಸು ಫಿಶ್ ಮೇಲೆಲ್ಲ ಇರಬೇಕಾಗಿದ್ದು ನನ್ನ ಮೇಲೆ. ಹಲ್ಲೆಲೂಯಾ. ನೀವು ಫೋಕಸ್ ಎಲ್ಲಿ ಇಡಬೇಕು? ನನ್ನ ಮಾತುಗಳ ಮೇಲೆ ನೀವು ಇಡಬೇಕು ಅಂತೇಳಿ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಪ್ರಯಾಸ ಪಟ್ರು ಅವರು, ಒಂದು ಮೀನ ಸಿಗ್ಲಿಲ್ಲ. ಬಟ್ ಯೇಸು ಕ್ರಿಸ್ತನ ಹೇಳುವಾಗ ಆತನ ನಂಬಿಕೆ ಇಟ್ಟು ಆ ಬಳೆಗಳನ್ನ ಹಾಕುವಾಗ ಅವ್ರು ರಾಶಿ ಮೀನ ಸಿಕ್ಕುವಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿತಿನ್ ಸೆಕೆಂಡ್ ಒಂದು ಮಿರಾಕಲ್ ನಡೀತೀರಿ, ಅದ್ಭುತ ನಡೀತೀರಿ ತಮ್ಮ ಜೀವಿತದಲ್ಲಿ. ಹೇಗೆ? ನಂಬಿಕೆ. ಯಾರ ಮೇಲೆ ನಂಬಿಕೆ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ, ಆತನ ಮೇಲೆ ಮಾತಲ್ಲಿ ನಂಬಿಕೆ ಇಡುವಾಗ ದೇವರು ಅಲ್ಲಿ ಕಾರ್ಯ ಮಾಡಿದ್ದಾರೆ. ಹಲ್ಲೆಲೂಯಾ. ಅಷ್ಟುವರೆಗೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಉಪಯೋಗಿಸ್ಕೊಂಡ್ರು, ತಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡ್ರು, ತಮ್ಮ ಟ್ಯಾಲೆಂಟ್ ಉಪಯೋಗಿಸ್ಕೊಂಡ್ರು. ಬಟ್ ಏನು ಉಪಯೋಗ ಆಗಿಲ್ಲ. ಒಂದು ಮೀನೂ ಸಿಗ್ಲಿಲ್ರಿ. ಬರೆಯಲ್ಪಟ್ಟಿದ್ದೆ, ಒಂದು ಮೀನೂ ಸಿಗ್ಲಿಲ್ಲ ಅಂತಾರೆ. ಅವ್ರನ್ನ ಹೊಸ ಬರಲ್ರಿ ಮೀನಾಡಿ ಅವರು, ಬೇರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಅನುಭವವುಳ್ಳ ವ್ಯಕ್ತಿಗಳವರು. ಒಂದು ಮೀನ ಸಿಗ್ಲಿಲ್ಲ. ಬಟ್ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಹಾಕುವಾಗ ಅದ್ಭುತ ನಡೀತು. ಅವಾಗ ಅವ್ರ ಕಣ್ಣುಗಳು ತೆರೀತಾರೆ. ಇದೇ ಸಾಧ್ಯ. ನಾವು ಇಡೀ ರಾತ್ರಿ ಪ್ರಯಾಸ ಪಟ್ಟು ಕಷ್ಟಪಟ್ಟು ನಾವು ಮೀನುಗಳ ಪ್ರಯತ್ನ ಮಾಡಿದ್ರು, ಒಂದು ಮೀನ ಸಿಗ್ಲಿಲ್ಲ. ಯೇಸು ಕ್ರಿಸ್ತನ ಮಾತುಗಳು ಹೇಳಿದ ಮೇಲೆ ಒಂದು ರಾಶಿಯಾಗಿ ಮೀನುಗಳು ಹೇಗೆ ಸಿಕ್ಕಿದಾವೆ ಅಂತೇಳಿ ಆಶ್ಚರ್ಯಪಟ್ರಂತೆ. ಅವಾಗ ಅವ್ರು ಯೇಸು ಕ್ರಿಸ್ತ ಹಿಂಬಾಲಿಸಿದ್ರು ಅವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಏನಂತ ಇದ್ದಾನೆ? ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ದೇವರಂದ್ರೆ ಯಾರು? ಓನ್ಲಿ ಜೀಸಸ್. ಯೇಸು ಕ್ರಿಸ್ತನ ಬಿಟ್ರೆ ನಿನ್ನ ಲೈಫಲ್ಲಿ ಯಾವ ದೇವರಾಗಿರಬಾರ್ದು. ನನ್ನ ಗಂಡನೇ ದೇವ್ರಿ. ಗಂಡೆಲ್ಲ ಜೀವನ ಮಾಡಕ್ ಹೋಗೋದಿಲ್ರಿ. ಒಂದೊಂದು ವಿಡಿಯೋ ನೋಡ್ತಾ ಇದ್ದ ಯೂಟ್ಯೂಬ್ದಲ್ಲಿ, ದೊಡ್ಡ ಪೊಲೀಸ್ ವ್ಯಕ್ತಿ, ಆತನಿಗೆ ಆಕ್ಸಿಡೆಂಟ್ ಆಗಿ ಅದು ಯಾವುದೊಂದು ಕಾರಣದಿಂದ ಆತನ ತೀರ್ಕೊಂತಾನೆ. ಮರಣ ಹೊಂದಿದ ನಂತರ ಈ ಒಂದು ವಾರ್ತೆಯನ್ನು ಕೇಳಿ ತನ್ನ ಹೆಂಡತಿ ಏನ್ ಮಾಡ್ತಾ ಗೊತ್ತಾ? ಹೋಗಿ ನದಿಯಲ್ಲಿ ಬೀಳ್ತಾಳಕ್ಕೆ. ತನಗೂ ಮಗು ಇದೆ. ಅವಾಗ ಅಲ್ಲಿ ಇರುವ ಜನರು ಹೋಗಿ ಆ ಸ್ತ್ರೀಯನ್ನು ಕಾಪಾಡ್ಕೊಂಡು ಬರ್ತಾರ್ರೆ. ಆಗ ಮಗು ಅಂತ ಇದೆ, ಮಮ್ಮಿ ಸಾಯೋಡ ಮಮ್ಮಿ, ತಂದೆ ಬಿಟ್ಟು ಹೋಗಿದ್ದಾರೆ, ನೀನು ಬಿಟ್ಟು ಹೋಗ್ಬಿಟ್ರೆ ಹೇಗೆ ಮಮ್ಮಿ, ನಮ್ ಬಿಟ್ಟು ಹೋಗ್ಬೇಡ ಮಮ್ಮಿ ಮಮ್ಮಿ ಅಂತ ಹೇಳ. ಆ ಮಗು ಅಳ್ತಾ ಇದೆ. ಆಕೆ ಯಾಕೆ ಸಾಯಕ್ಕೆ ಪ್ರಯತ್ನ ಪಟ್ರೆ ಹೇಳ್ರಿ? ಗಂಡನೇ ತನ್ನ ದೇವರಾಗಿದ್ದ. ಹೌದಲ್ರಿ? ಗಂಡನನ್ನೇ ದೇವರಾಗಿ ಮಾಡ್ಕೊಂಡಿದ್ದಕ್ಕೆ ಆಕೆ ಗಂಡ ಸತ್ತ ನಂತರ ಆತ್ಮಹತ್ಯೆ ಮಾಡ್ಕೋದಕ್ಕೆ ಆಕೆ ಪ್ರಯತ್ನ ಮಾಡಿದ್ರು. ಟೈಮ್ ಚೆನ್ನಾಗಿತ್ತು, ಅಲ್ಲಿ ಹೋಗಿ ಜನ ಉಳಿಸ್ಕೊಂಡ್ರು. ಆ ಮಗುಗೆ ಒಬ್ಬ ತಾಯಿ ಸಿಕ್ಕಳು. ಆ ಸೀನ್ ನೋಡುವಾಗ ಬಹಳ ನಮ್ಮ ಹೃದಯವನ್ನು ಕಳವಳಪಡಿಸ್ತಿದ್ರು, ಅದು ದುಃಖವನ್ನು ಅವಳಪಡಿಸ್ತಿದ್ರು ಅದು ಆ ವಿಡಿಯೋ ನೋಡುವಾಗ. ಯಾಕೆ? ಜನರು ಮನುಷ್ಯರ ದೇವರನ್ನು ಮಾಡ್ಕೊಂಡಿದ್ದಾರೆ. ಆ ದೇವ್ರನ್ನ ನಂಬೋರು ಎಂದಿಗೂ ಆತ್ಮಹತ್ಯೆ ಮಾಡ್ಕೋದಿಲ್ರಿ. ಅಲ್ಲ, ಯಾಕೆ ಗೊತ್ತಾ? ದೇವ್ರು ನಮ್ಮ ಸಲುವಾಗಿ ಆತನ ಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಅಂತೇನೆ ನಿಮ್ ಲೋಕದಲ್ಲಿ ನಮಗೆ ಯೇಸು ಕ್ರಿಸ್ತನ ದೇವರಾಗಿರ್ಬೇಕು. ಆತನ ಹೊರತು ಯಾವ ದೇವರಾಗಿರ್ಬಾರ್ದು ನಮ್ಮ ಜೀವಿತದಲ್ಲಿ. ಅದು ದೇವ್ರ ಅಂತ. ನಿನ್ನ ದೇವರು ನೀನು ಪೂರ್ಣ ಹೃದಯದಿಂದ ನೀನ್ ಏನ್ ಮಾಡ್ಬೇಕು? ಪೂರ್ಣ ಹೃದಯದಿಂದ ನೀನು ಪ್ರೀತಿಸ್ಬೇಕು. ಇವತ್ತು ನಾವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೇವೆ? ವಿ ಹ್ಯಾವ್ ಟು ಟೆಸ್ಟ್ ಅವರ್ ಸೆಲ್ಫ್. ದೇವರು. ಸೊ ಈಗ ದೇವರು ನಮ್ಗೆ ಗೊತ್ತಾಯ್ತಲ್ಲ, ಯೇಸು ಕ್ರಿಸ್ತ ನಮ್ಮ ದೇವರಾಗಿದ್ದಾನೆ. ಈಗೇನ್ ಮಾಡ್ಬೇಕಂತ ನಾವು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಮುಂದೆ ಹೋದ್ರೆ 23. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಂತ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳುತ್ತು ಆಗುವುದೇ ಎಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಹಲ್ಲೆಲೂಯಾ. ಸಾಕು ನೋಡ್ರಿ. ಫಸ್ಟ್ ನಾವೇನ್ ಮಾಡಕಂತೆ? ದೇವರಲ್ಲಿ ನಂಬಿಕೆ ಇಟ್ಕೋಬೇಕು. ಯಾರ ಮೇಲೆ? ಮನುಷ್ಯರ ಮೇಲಲ್ಲ, ನಮ್ಮ ಮೇಲೆ ಅಲ್ಲ, ಅಧಿಕಾರಗಳ ಮೇಲೆ ಅಲ್ಲ, ಅರಸರುಗಳ ಮೇಲೆ ಅಲ್ಲ, ನಮ್ಮ ಜ್ಞಾನದ ಮೇಲೆ ಅಲ್ಲ. ಎಲ್ಲೇ? ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಇವತ್ತು ಒಂದು ಎಕ್ಸ್ಟ್ರಾ ಒಂದು ಲೆವೆಲ್ ಹೋಗ್ತಾ ಇದಾರೆ ಇವತ್ತು. ಇಷ್ಟುವರೆಗೆ ನಿಮ್ಮ ಒಂದೇ ಗೊತ್ತಿದೆ. ಏನ್ ಗೊತ್ತಾ? ನಾ ಪ್ರೇಯರ್ ಮಾಡ್ಬೇಕು. ಪ್ರೇಯರ್ ಮಾಡಿದ್ರೆ ಅವ್ರು ಅದ್ಭುತ ಮಾಡ್ತಾನೆ. ಅಷ್ಟೇ ಅಲ್ಲ, ಬಿರುಗಾಳಿ ನಮ್ಮನ್ನು ಬಿಟ್ಟು ಹೋಗುತ್ತೆ, ತುಫಾನ್ ನಿಂತು ಹೋಗುತ್ತೆ. ಪ್ರಾರ್ಥನೆ ಅಷ್ಟೇ ಅಲ್ಲ, ಯೇಸು ಕ್ರಿಸ್ತ ನಮ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ನಾ ಕಳಿಸ್ಕೊಡ್ತಾ ಇದ್ದಾನೆ. ಈ ಅಧಿಕಾರವನ್ನು ಪ್ರತಿದಿನ ನಿಮ್ಮ ಆತ್ಮೀಯ ಜೀವಿತದಲ್ಲಿ ನೀವು ಉಪಯೋಗಿಸ್ಕೊಳ್ಳೋದಾದ್ರೆ ನೀವು ಜಯ ಜೀವಿತ ನೀವು ನೋಡುವಿರಿ. ಹಲ್ಲೆಲೂಯಾ. ಸೊ ಫಸ್ಟ್ ಏನ್ ಮಾಡ್ಬೇಕಂತೆ? ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಎರಡದಾಗ ಏನ್ ಮಾಡ್ಬೇಕಂತೆ? ಯು ಹ್ಯಾವ್ ಟು ಸ್ಪೀಕ್. ನಾವೇನ್ ಮಾಡಕಂತೆ? ಮಾತಾಡ್ಬೇಕಂತ. ಏನ್ ಮಾತಾಡ್ಬೇಕ್ರೆ? ಇದಾಗೋದಿಲ್ರಿ. ಈ ರೋಗ ನೋಡ್ರಿ ಹೆಂಗ್ ಬಿಟ್ಟು ಹೋಗಿ ಕಾಣತ್ತೇಳ್ರಿ. ಈ ಸಮಸ್ಯೆ ಬಿಟ್ಟು ಹೋಗ ಕಾಣತ್ತೇಳ್ರಿ. ಡಾಕ್ಟರ್ ಹೇಳಿದಾರ್ರಿ ಸಾಯ್ತಾರಂತೆ. ಹೌದಲ್ರಿ? ಯೇಸು ಕ್ರಿಸ್ತ ನಂಬಿದರೆ ನೀ ಬದುಕುತ್ತಾ ಇಂದಿಗೆ ಸಾಯೋದಿಲ್ಲ.
ಡಾಕ್ಟರ್ ಏನ್ ಹೇಳ್ತಾ ಇದಾರೆ? 3 ತಿಂಗಳು ಅಷ್ಟೇ ಅಂತಾರ್ರಿ, 3 ತಿಂಗಳ ನಂತರ ಸಾಯ್ತೇವಂತ್ರಿ. ಯಾರು ಮಾತು ನಂಬ್ತಾ ಇದ್ದೇವೆ ನಾವು? ನಾವೇನ್ ಮಾತಾಡತ್ತೇವೆ ಈಗ? ಏನ್ ಮಾತಾಡ್ತಾ ಇದ್ದೇವೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರದರ್. ಸಮಸ್ಯೆ ಭಾಳ ಆಗಿದೆ. ಸಮಸ್ಯೆ ಬ್ರದರ್, ಸಮಸ್ಯೆಗಳ ಬಗ್ಗೆ ಮಾತಾಡೋದಲ್ಲ ಇವತ್ತಿನಿಂದ. ಓಕೆ, ನೀವು ಸಮಸ್ಯೆಗಳ ಜೊತೆಗೆ ಮಾತಾಡಬೇಕಾಗಿದೆ. ಹಲ್ಲೆಲೂಯಾ. ಏನ್ ಅರ್ಥ ಆಗ್ತದೆ ಎಲ್ಲರಿಗೂ? ಎಲ್ಲರ ಕಡೆ ಹೋಗಿ ಸಮಸ್ಯೆಗಳ ಬಗ್ಗೆ ಮಾತಾಡುವುದಲ್ಲ, ಸಮಸ್ಯೆಗಳ ಜೊತೆಗೆ ನೀವು ಮಾತಾಡಬೇಕು. ಅಂಜೂರದ ಬೆಟ್ಟ ದೇವ್ರ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಅಂತ ಇದ್ದಾನೆ, ನೀನು ಈ ಕ್ಷಣ ಒಣಗಿ ಹೋಗಂತ ಇದ್ದಾನೆ. ಶಾಪ ಕೊಟ್ಟಿದ ತಕ್ಷಣ ಬೂಡದಿಂದ ಮರ ಏನಾಗಿದೆ? ಒಣಗಿ ಹೋಗ್ತಾ ಇದೆ. ಅರ್ಥ ಹೇಳಿದ್ದು. ಆಗ ಯೇಸು ಕ್ರಿಸ್ತ ಸೀಕ್ರೆಟ್ ಹೇಳಿ ಕೊಡ್ತಾ ಇದ್ದಾನೆ, ಇದು ನಾನಷ್ಟೇ ಅಲ್ಲ, ನೀವು ಸಹ ಮಾಡ್ಬೋದು. ಶಿಷ್ಯರಂದ್ರೆ ಯಾರು? ಯೇಸು ಕ್ರಿಸ್ತನ ಹಿಂಬಾಲಿಸುವರು. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಯಾರು? ಹೂ ಆರ್ ವಿ? ಕಾನ್ಫಿಡೆಂಟ್ 100%? ಹೌದಲ್ರಿ? ಅವತ್ತು ಶಿಷ್ಯರಿಗೆ ಹೇಳಿದಾನೆ, ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ. ಶಿಷ್ಯರಂದ್ರೆ ಯಾರಂದ್ರೆ ಯೇಸು ಕ್ರಿಸ್ತನ ಹಿಂಬಾಲಿಸುವವರ ಶಿಷ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತ ಹಿಂಬಾಲಿಸುವವರೇ ಅವ್ರ ಶಿಷ್ಯರಾಗಿದ್ದಾರೆ. ಪ್ರತಿಯೊಂದು ಮಾರ್ಗದಲ್ಲಿ, ಪ್ರತಿಯೊಂದು ಸಮಸ್ಯೆದಲ್ಲಿ, ನಿಂದೆಯಲ್ಲಿ, ಅವಮಾನದಲ್ಲಿ ಯೇಸು ಕ್ರಿಸ್ತನ ಬಿಡದೆ ಆತನ ಹಿಂಬಾಲಿಸ್ತಾ ಇರಬೇಕು ನಾವು. ಆತನು ಅವರೇ ಶಿಷ್ಯರಾಗಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ದೇವರಲ್ಲೇ ನಂಬಿಕೆ ಇಡಬೇಕು. ಎರಡನೇದಾಗಿ ಏನ್ ಮಾಡ್ಬೇಕಂತ ನೋಡ್ರಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರಿ, ಯಾವಾಗ ಯೇಸು ಕ್ರಿಸ್ತ ಹೇಳುವಾಗ ನೋಡ್ರಿ ಸತ್ಯ ಇರ್ತೈತಿ. ಯಾವಾಗ್ಲೂ ಭೂಲೋಕದಲ್ಲಿ ನಾವು ಮಾತಾಡೋದು ಎಷ್ಟೋ ಅಸತ್ಯವಾಗಿರ್ಬೋದು, ಮನುಷ್ಯರ ಮಾತ್ರ ಅಸತ್ಯವಾಗಿ ಕಂಡು ಬರ್ತಾ ಇರ್ಬೋದು, ಅಸತ್ಯವಾಗಿ ಆಗ್ತಾವೋ. ಬಟ್ ಯೇಸು ಕ್ರಿಸ್ತನು ಹೇಳಿರುವಾಗ ಅದು ಸತ್ಯವಿರ್ತದೆ ಯಾವಾಗಲೂ. ಹಲ್ಲೆಲೂಯಾ. ಭೂಮಿ ಆಕಾಶ ಗತಿಸಿ ಹೋದ್ರೆ ನಮ್ಮ ಮಾತುಗಳು ಎಂದಿಗೂ. ಹಲ್ಲೆಲೂಯಾ. ಇದು ಅರ್ಥ ಗೊತ್ತಾ? ಯೇಸು ಒಂದು ಸಾರಿ ಹೇಳಿದ್ರೆ ಅದು 100% ಆಗುತ್ತೆ. ಹಲ್ಲೆಲೂಯಾ. ಇದು ನಾವು ನಂಬಬೇಕು ನಮ್ಮ ಹೃದಯದಲ್ಲಿ. ಹಲ್ಲೆಲೂಯಾ. ಆತನ ಮಾತುಗಳು ನಾವು ಗಟ್ಟಿಗೆ ಹಿಡಿದುಕೊಳ್ಬೇಕಾಗಿದೆ. ಸೊ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು. ಎರಡನೇದಾಗಿ ಏನ್ ಮಾಡ್ಬೇಕಂತೆ, ಯಾವನಾದ್ರೂ ಬೆಟ್ಟಕ್ಕೆ, ಬೆಟ್ಟ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ನಿಮ್ಗೆ ನಿಮಗೆ ಕಾಡುತ್ತಿರುವ ಒಂದು ಸಮಸ್ಯೆ ಏನು, ನಿಮ್ಮ ಕಾಡುತ್ತಿರುವ ಒಂದು ಬಿರುಗಾಳಿ, ನಿಮ್ಮನ್ನು ಕಾಡುತ್ತಿರುವ ಒಂದು ತುಫಾನ್ ಆಗಿರಬಹುದು, ಒಂದು ರೋಗವಾಗಿರಬಹುದು, ನಿಮ್ಮ ಶತ್ರುಗಳಾಗಿರಬಹುದು, ನಿಮ್ಮ ಬಡತನವಾಗಿರಬಹುದು, ನಿಮ್ಮ ಕೊರತೆಯಾಗಿರಬಹುದು, ನಿಮ್ಮ ಬಲಹೀನತೆ ಆಗಿರಬಹುದು, ನಿಮ್ಗೆ ಯಾವುದೊಂದು ಪಾಪವಾಗಿರಬಹುದು ದೇವ್ರ ವಿರುದ್ಧವಾಗಿ. ಅಂತ ತಿಳಿದು ಆ ಬೆಟ್ಟ ಜೊತೆಗೆ ಏನ್ ಮಾಡ್ಬೇಕಂತ ನಾವು ನೋಡ್ರಿ, ಮುಂದೆ ನೋಡ್ರಿ, ಈ ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರದ ಬೀಳು ಎಂದು ಹೇಳಿ. ಸೆಕೆಂಡ್ ನೋಡ್ಬೇಕಂತ ನಾವು ನಾವು ಹೇಳ್ಬೇಕಂತೆ. ಅಂದ್ರೆ ನಾವು ಮಾತಾಡ್ಬೇಕಾಗಿದೆ. ಯಾರ ಜೊತೆ ಮಾತಾಡ್ಬೇಕ್ರೆ? ಯಾರ ಜೊತೆ ಮಾತಾಡ್ಬೇಕು? ಸಮಸ್ಯೆಗಳೆಲ್ಲ ತೆಗೆದುಕೊಂಡು ಹೋಗಿ ದೇವ್ರ ಕಡೆ ಮಾತಾಡೋದಲ್ರಿ. ಈಗ ಒಂದ್ ಸ್ವಲ್ಪ ನಾನು ಅದೇ ರೀತಿ ಮಾಡ್ತಾ ಇರ್ತಾ ಇದ್ದೆ. ಮನುಷ್ಯರಲ್ರಿ ಸಹಜ. ಸಮಸ್ಯೆ ಬಂದ ತಕ್ಷಣ ನಾವೇನ್ ಮಾಡ್ತೇವ್ರಿ? ದೇವ್ರ ಹತ್ರ ಹೋಗಿ ನಾವೆಲ್ಲ ಸಮಸ್ಯೆ ಹೇಳ್ಕೊಂತಾರ. ದೇವ್ರಿ ಆ ಸಮಸ್ಯೆ ದೇವ್ರಿಗೆ ಗೊತ್ತಿಲ್ಲೇನ್ರಿ? ದೇವ್ರಿಗೆ ಗೊತ್ತಿಲ್ಲ ನಿಮ್ ಸಮಸ್ಯೆ ಏನಿದೆ. ನೀ ಬೇಡಿಕೊಳ್ಳೋ ಮುಂಚಿತವಾಗಿ ನಿನ್ ತಂದೆಗೆ ಏನ್ ಅವಶ್ಯಕತೆ ಆತನಿಗೆ ತಿಳಿದಿದೆ. ಇದನ್ನ ನಂಬೇಕು ನಾವು ಹೃದಯದಲ್ಲ. ನೋಡ್ರಿ, ನನ್ಗೆ ಏನ್ ಪ್ರಾಬ್ಲಮ್ ಇದೆ, ಏನ್ ಸಮಸ್ಯೆ ಇದೆ, ನಾ ಏನ್ ಬೇಡಿಕೊಂಡು ಹೋಗ್ತಾ ಇದ್ದೇನೆ, ನಾ ಬೇಡಿಕೊಂಡು ಮುಂಚಿತವಾಗಿ ನನ್ನ ತಂದೆಗೆ ಗೊತ್ತಿದೆ ಅಂತ ಹೇಳಿ ನಾವೇನ್ ಮಾಡ್ಬೇಕು? ಹೃದಯದಲ್ಲಿ ಮೊದಲು ನಂಬೇಕು. ಅದಕ್ಕಂತ ನಾನು ನಿಮ್ಮ ದೇವರಲ್ಲಿ ನಂಬಿಕೆ ಇರಲಿ ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಏನ್ ಮಾಡ್ಬೇಕಂತ ನಾವು ಹೇಳಿ, ಬೆಟ್ಟ ಜೊತೆಗೆ ನೀವು ಮಾತಾಡ್ಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ದೇವರು ನಂಬಿಕೆ ಇಡಬೇಕು. ಎರಡನೇದಾಗಿ ಆ ಬೆಟ್ಟದ ಜೊತೆಗೆ ನೀವು ಮಾತಾಡಬೇಕಾಗಿದೆ. ಹಲ್ಲೆಲೂಯಾ. ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರ. ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಗೊತ್ತಾ? ಮಾತಾಡೋದನ್ನು. ಯು ಹ್ಯಾವ್ ಟು ಸ್ಪೀಕ್ ಇಟ್. ಅರ್ಥ ತಿಳಿಯೋದು? ಯೇಸು ಕ್ರಿಸ್ತನು ನೋಡ್ರಿ, ಆ ಬಿರುಗಾಳಿ ಜೊತೆ ಮಾತಾಡಿದ, ಸಮುದ್ರ ಜೊತೆ ಮಾತಾಡಿದ. ಸಮುದ್ರ ಶಾಂತವಾಯ್ತಲ್ರಿ? ಶಾಂತ ಆಯ್ತಲ್ರಿ? ನೋಡ್ರಿ, ಸಮುದ್ರ ಜೊತೆಗೆ ಯೇಸು ಕ್ರಿಸ್ತ ಮಾತಾಡುವಾಗ ಸಮುದ್ರ ಶಾಂತವಾಯಿತು. ಯೇಸು ಕ್ರಿಸ್ತನು ಅಂಜೂರದ ಮರ ಜೊತೆ ಮಾತಾಡುವಾಗ ಮರ ಒಣಗಿ ಹೋತು. ಲಾಜರ್ ಸತ್ತು ಸಮಾಧಿಯಲ್ಲಿದ್ದ ಸಮುದ್ರ, ಲಾಜರ್ ಹೊರಗೆ ಬಾ ಅನ್ನುವಾಗ ಸತ್ತ ಲಾಜರ್ ಡೆಡ್ ಬಾಡಿ ಸಹ ಹೊರಗೆ ಬಂತ್ರಿ. ಯಾವಾಗ? ವೆನ್ ಸ್ಪೀಕ್. ಯೇಸು ಕ್ರಿಸ್ತನ್ ಮಾತನಾಡುವಾಗ ನೋಡ್ರಿ, 12 ವರ್ಷದ ಒಂದು ಹುಡುಗಿ ಸತ್ತು ಹೋಗಿದ್ಲು. ಯೇಸು ಕ್ರಿಸ್ತ ಮಾತಿನಿಂದ ಎಬ್ಸಿದ್ದಾರೆ. ಹಲ್ಲೆಲೂಯಾ. ಯೇಸು ಬರೀ ಮಾತಿನಿಂದಲ್ಲ, ಸತ್ತು ಹೋದ ಹುಡುಗಿಯನ್ನು ಎಬ್ಸಿದ. ಫಾರಿನ್ದಲ್ಲಿ ಒಬ್ಬ ವ್ಯಕ್ತಿ ಇದಾನ್ರಿ, ಹೆಂಗ ನಾನಷ್ಟು ಹೆಂಗಿದಾನೆ, ಅದೇನ್ ಮಾಡ್ದಂಗ ಗೊತ್ತಾ? ಹಿಂಗ್ ಚರ್ಚಿಗೆ ಜಾಸ್ತಿ ತಿರುಗಾಡೋದಿಲ್ರಿ. ಅತ್ ಎಲ್ಲಿ ಅಂದ್ರೆ ಮಾರ್ಕೆಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲಿಗೆ ಹೋದ್ರಲ್ಲ ಯಾರಾದ್ರೂ ಪೇಷಂಟ್ ಸಿಕ್ಕರೆ, ಕಾಲ್ ಸರಿ ಇಲ್ಲ, ಕೈ ಸರಿ ಇಲ್ಲ, ಓಕೆ, ಕಣ್ಣುಗಳು ಸರಿ ಇಲ್ಲ, ಆ ವ್ಯಕ್ತಿಗೆ ಹೋಗಿ ಅಲ್ಲ ಯೇಸು ನಾಮದಲ್ಲಿ ಆತನು ಹೀಲಿಂಗ್ ಮಾಡ್ತಾ ಇದ್ದಾನೆ. ಗೊತ್ತಾ ನಿಮ್ಗೆ? ಹೀಲಿಂಗ್ ಮಾಡ್ತಾ, ಅದು ದೊಡ್ಡ ಸೇವಕನೂ ಅಲ್ಲ,
ಆ ದೊಡ್ಡ ಒಬ್ಬ ಸೇವಕನೂ ಅಲ್ಲ, ಆತನಿಗೆ ಅಷ್ಟು ನಾಲೆಡ್ಜು ಇಲ್ಲ ಆ ವ್ಯಕ್ತಿಗೆ. ಬಟ್ ಏನ್ ಮಾಡ್ತಾನೆ ಗೊತ್ತಾ, ಬರೀ ಮಾತಿನಿಂದ ಯೇಸು ಕ್ರಿಸ್ತನ ನಂಬಿ ಎಲ್ಲ ಅದ್ಭುತ ಮಾಡ್ತಾ ಇದ್ದಾನೆ. ಇವತ್ತು ನಾವು ಎಷ್ಟು ವರ್ಷಗಳನ್ನ ಚರ್ಚೆಗೆ ಬರ್ತಾ ಇದ್ದೇವೆ, ಒಂದು ಅದ್ಭುತ ಮಾಡಕ್ ಆಗ್ತಾ ಇಲ್ಲ ನಮ್ಗೆ, ಅದ್ಭುತ ನೋಡಕ್ ಆಗ್ತಾ ಇಲ್ಲ ನಮ್ಗೆ. ಯಾಕೆ ನಮ್ಮಲ್ಲಿ ಆ ಯೇಸು ಕ್ರಿಸ್ತನ ಒಂದು ಬೋಧನೆಗಳು ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತಾ ಇಲ್ಲ. ನಮ್ಗೆ ಏನಂದ್ರೆ ಸಣ್ಣ ಇದ್ದವನಿಂದ ಒಂದು ಕಲ್ಸ್ಕೊಟ್ಟು ಅದನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ದೇವ್ರ ಹತ್ರ ಬರ್ಬೇಕಾಗಿದೆ. ನಾವು ಮಾತಾಡ್ಬೇಕು. ದೇವ್ರಿಗೆ ನನ್ನ ಜೊತೆ ನಾ ಏನ್ ಮಾಡ್ಬೇಕು, ಅವಾಗ ದೇವ್ರನ್ನ ತಿಳಿಸ್ಕೊಡ್ತಾನೆ ಏನ್ ಮಾಡ್ಬೇಕಂತೇಳಿ. ಅರ್ಥ ಹೇಳಿದ್ದು. ಇವತ್ತು ಎಲ್ಲರೂ ಬಂದು ವಾಕ್ಯ ಕೇಳ್ತಾ ಇದ್ದೀರಿ, ಹೌದಲ್ಲ? ಪ್ರತಿದಿನ ಮನೇಲಿ ಕುಂತ ಏನ್ ಮಾಡ್ಬೇಕು, ನಾವು ವಾಕ್ಯನ್ ಕೇಳ್ಬೇಕು. ಬರೀ ಸಂಡೇ ವಾಕ್ಯ ಕೇಳಿದ್ರೆ ಇಡೀ ವಾರ ಸಾಕಾಗುದಿಲ್ಲ ನಮ್ಗೆ. ಪ್ರತಿದಿನ ಮನೇಲಿ ಕುಂತು ವಾಕ್ಯನ ಓದ್ರಿ. ವಾಕ್ಯ ಓದಾಗ ಬಂದಲ್ಲಿ ಯಾರು ಓದ್ತಾರೆ ಅವ್ರ ಕಡೆ ಓದ್ಸ್ಕೋರಿ, ಕೇಳ್ರಿ ಆ ವಾಕ್ಯವನ್ನು. ಪ್ರತಿದಿನ ವಾಕ್ಯ ಧ್ಯಾನಿಸಿರಿ, ಆ ವಾಕ್ಯ ಪ್ರಕಾರ ಮಾಡ್ರಿ, ದೇವ್ರ ಮಹಿಮೆ ನೋಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಮೊದಲು ಏನ್ ಮಾಡ್ಬೇಕಂತೆ, ದೇವರಲ್ಲಿ ನಂಬಿಕೆ ಇಡ್ಬೇಕಂತೆ. ಎರಡನೇದಾಗಿ ಏನ್ ಮಾಡ್ಬೇಕು, ನಾವು ಮಾತಾಡಬೇಕಾಗಿದೆ. ಹಲ್ಲೆಲೂಯಾ. ನಿಮ್ಮ ರೋಗ ಜೊತೆಗೆ ನೀವು ಮಾತಾಡಬೇಕಾಗಿದೆ. ಆ ವ್ಯಕ್ತಿ ಒಂದೇ ಆ ರೋಗ ಜೊತೆ ಮಾತಾಡ್ತಾನೆ, ಆ ವ್ಯಕ್ತಿ ಹೀಳಾಗಿ ಹೋಗ್ತಾ ಇದಾರೆ. ದೇವ್ರ ಪ್ರೈಸ್ ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ ಜನರು ರೋಡ್ ಮೇಲೆ. ಹಲ್ಲೆಲೂಯಾ. ಯಾಕೆ? ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಗೊತ್ತಾ? ಯೇಸು ಕ್ರಿಸ್ತನ ನಂಬಿಕೆಯಿಂದ ಕಾರ್ಯ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ನೋಡ್ರಿ, ಸಮುದ್ರ ಜೊತೆ ಮಾತಾಡಿದ, ಗಾಳಿ ಜೊತೆಗೆ ಮಾತಾಡಿದ, ಡೆಡ್ ಬಾಡಿ ಜೊತೆ ಮಾತಾಡಿದ, ಮರದ ಜೊತೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ನಮ್ ಕಳ್ಸ್ಕೊಡ್ತಾ, ನೀವು ಸಹ ಮಾತಾಡ್ರಿ ಅಂತೇಳಿ. ಜೀವ ಮರಣವು ನಾಲಿಗೆಯ, ಹೌದಲ್ರಿ? ನಾವ್ ಏನ್ ಮಾಡ್ತೀವಿ ಯಾವಾಗ್ಲೂ? ನಾವ್ ಇವತ್ತು ಜೀವನ ನೋಡ್ರಿ, ನಾವ್ ಹೆಂಗ್ ಮಾತಾಡ್ತಾ ಹಂಗಿರ್ತಾವ ನಾವು ಜೀವನದಲ್ಲಿ. ಯಾವಾಗ್ಲೂ ನಾವ್ ಹೆಂಗ್ ಆಲೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾತಾಡ್ತೇವೆ, ಅದೇ ರೀತಿ ನಾವು ಇರ್ತೇವೆ. ನಮ್ಮ ಅಪ್ಡೇಟ್ ಎಲ್ಲ ಆಗ್ತದೆ ಗೊತ್ತಾ? ನಮ್ಮ ಜೀವನ ಇಲ್ಲಿಂದ ಅಪ್ಡೇಟ್ ಆಗ್ತೈತೆ. ನಾವ್ ಏನ್ ಆಲೋಚನೆ ಮಾಡ್ತೇವೆ ಅದೇ ಮಾತಾಡ್ತೀವಿ, ಅದು ಹಂಗೆ ಆಗ್ತೈತೆ. ಅದು ಪ್ರೇರಣೆ ಮಾಡ್ತೇವ್ರಿ, ಹೌದಲ್ರಿ? ಪ್ರೇರ್ ಬೇಕು 1 hour 2 hours ಫುಲ್ ಅದನ್ನ ಡ್ಯಾಮ್ ರೂಮ್ ವಿಶ್ ಮಾಡ್ಬಿಡ್ತೇವ್ರಿ, ಹೌದಲ್ರಿ? ಮತ್ತೆ ದಾನಿಯಲ್ ಬೇಕಾಗಿಲ್ಲ ನಮ್ಗೆ. ಯಾರು? ಶದ್ರಕ್ ಅಬೇದ್ನಿಕ ಅವರು ಬೇಕಾಗಿಲ್ಲ ನಮ್ಗೆ. ದೊಡ್ಡ ಸೇವಕರು ಬೇಕಾಗಿಲ್ಲ ನಮ್ಗೆ. ಯೇಸು ಕ್ರಿಸ್ತನು ಬೇಕಾಗಿಲ್ಲ. ಅವ್ರು ಟಾಕ್ ಮಾಡಿ ಹೋಗ್ಬಿಡ್ತೇವೆ ನಾವು, ಪ್ರಾರ್ಥನೆ ಮಾಡ್ತೇವೆ. ಬಟ್ ಇವ್ ಬರುವಾಗ ನಾವು ಏನಿಲ್ಲ ಬ್ರದರ್, ಹೌದಲ್ಲ? ನಿರಾಶದ ಮಾತುಗಳು ಮಾತಾಡ್ತೇವೆ. ನಿರಾಶದ ಮಾತುಗಳು ಮಾತಾಡೋದಲ್ಲ. ಹ್ಯಾವ್ ಟು ಸ್ಪೀಕ್ ಇಟ್ ಪಾಸಿಟಿವ್. ನೀವ್ ಹೆಂಡತಿ ನಿಮ್ ಜೊತೆ ಮಾತಾಡುವಾಗ ನೀವು ಬಹಳ ನೋವಾಗ್ತಾ ಇರಬೇಕು, ಅದು ಆಕಿ ಚೇಂಜ್ ಆಗ್ತಾ ತಿಳ್ಕೊರಿ. ಅವಾಗ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ ಮಾತಾಡ್ರಿ ಆಕಿ ಜೊತೆ, ನಂಬಿಕೆಯಿಂದ ಮಾತಾಡ್ರಿ. ನನ್ನ ಹೆಂಡತಿ ಚೇಂಜ್ ಆಗ್ತಾಳೆ, ನನ್ನ ಯೇಸು ಕ್ರಿಸ್ತನು ನನ್ನ ಹೆಂಡತಿಯನ್ನು ಮಾರ್ಪಡಿಸ್ತಾನೆ, ನನ್ನ ಗಂಡನನ್ನು ಮಾರ್ಪಡಿಸ್ತಾನೆ, ನನ್ನ ಮಕ್ಕಳನ್ನು ಆತನು ಮಾರ್ಪಡಿಸ್ತಾನೆ ಅಂತ ಹೇಳಿ ಏನ್ ಮಾಡ್ಬೇಕಂತೆ? ನಾವು ಮಾತಾಡ್ಬೇಕಂತೆ. ನನ್ನ ಜೊತೆ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನನ್ನು ಶಾಪ ಬಿಟ್ಟು ಹೋಗುತ್ತೆ, ಬಡತನ ಬಿಟ್ಟು ಹೋಗುತ್ತೆ, ಕೊರತೆಗಳನ್ನು ಬಿಟ್ಟು ಹೋಗುತ್ತಾನೆ, ಶತ್ರುಗಳನ್ನು. ಅದಕ್ಕೆ ನೋಡಿ, ದಾವೀದನು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ನನ್ನ 10,000 ಜನರು ನನ್ನ ಕಾಲ ಕೆಳಗೆ ಸತ್ತು ಬಿದ್ದರೆ ಅದು ನನಗೆ, ಹೌದಲ್ರಿ? ಏನ್ ಮಾಡ್ತಾನೆ ನೋಡ ದಾವೀದನು? ಜಸ್ಟ್ ಈ ಸ್ಪೀಕಿಂಗ್. ಯೆಹೋವ ನನಗೆ ಕುರುಬನು, ನನಗೆ ಕೊರತೆ ಇಲ್ಲ. ಯಾರು ಹೇಳತಾರದು? ದಾವೀದನೇ ಮಾತಾಡ್ತಾ ಇದ್ದಾನೆ. ಈ ಸ್ಪೀಕಿಂಗ್. ನೀವೇನ್ ಮಾತಾಡ್ತಿರಲ್ಲ, ದೇವ್ರು ಅದ್ ನೋಡ್ತಾ ಇರ್ತಾನೆ. ಎಲ್ಲ ಅರ್ಥ ಆಗ್ತಾ ಇದೆ? ನೀವೇನ್ ಮಾತಾಡ್ತಾ ಇದ್ದೀರಿ, ನೀವೇನ್ ಆಲೋಚನೆ ಮಾಡ್ತಾ ಇದ್ದೀರಿ, ದೇವ್ರು ಅದನ್ನ ಫೋಕಸ್ ಮಾಡ್ತಾ ಇರ್ತಾನೆ. ಅದು ಬಿಟ್ಟಲ್ಲ, ನೀವು ಬರೀ ಬಾಯಿಂದಲ್ಲ 1 ತಾಸು ಪ್ರೇಯರ್ ಮಾಡಿದ್ರ, 2 ತಾಸು ಪ್ರೇಯರ್ ಮಾಡಿದ್ರ, ಕಣ್ಣೀರ್ ಸುಸ್ಕೊಂಡ್ರ, ಬಾಟಲ್ ಎಲ್ಲ ತುಂಬಿಸ್ಕೊಂಡು ಬಾಜು ಇಟ್ಟಿದ್ರ, ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರ, ಬ್ರದರ್ 40 days ಪ್ರೇಯರ್ ಮಾಡಿದ್ರ, ದೇವ್ರು ಅದನ್ನ ನೋಡಂಗಿಲ್ರಿ. ನೀವೇನ್ ಆಲೋಚನೆ ಮಾಡ್ತಾ ಇದ್ದೀರಿ, ವಾಟ್ ಯು ಥಿಂಕಿಂಗ್, ವಾಟ್ ಯು ಸ್ಪೀಕಿಂಗ್, ಬೇಡ ದೇವ್ರು ನೋಡುವಂಥದ್ದಾಗಿದ್ದಾನೆ. ಹಲ್ಲೆಲೂಯಾ. ಸೊ ಫಸ್ಟ್ ಏನ್ ಮಾಡ್ಬೇಕಂತೆ? ದೇವರಲ್ಲಿ ನಂಬಿಕೆ ಇರಲಿ. ಎರಡನೇದಾಗಿ, ನೀವು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ. ಯು ಹ್ಯಾವ್ ಟು ಸ್ಪೀಕ್ ಇಟ್. ಇವತ್ತಿಂದ ಸ್ಟಾರ್ಟ್ ಮಾಡ್ರಿ. ನೀವು ಫೈನಾನ್ಷಿಯಲ್ ಅಲ್ಲಿ ಕೊರತೆಯಲ್ಲಿದ್ದೀರಾ, ನೀವು ಫೈನಾನ್ಸ್ ಜೊತೆ ಮಾತಾಡ್ರಿ. ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಅಕೌಂಟಿಗೆ ಹಣ ಬರಲಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಾಮದಲ್ಲಿ ಹಣ ಎಲ್ಲಿದ್ರು ನನ್ನ ಅಕೌಂಟ್ ಬರಲಿ ಅಂತ ಪ್ರೇಯರ್ ಮಾಡ್ರಿ. ಮಾತಾಡ್ರಿ. ನೀವು ಈ ರೀತಿ ಮಾಡ್ರಿ, ಈಸಿ ಇದಾರೆ. ಅದನ್ನ ಮಾಡ್ರಿ. ಇದನ್ನ ಬಿಟ್ಟು ನಾವೇನ್ ಮಾಡ್ತೇವೆ? ಇನ್ನೇನೋ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಸಫಲತೆ ನೋಡ್ತಾ ಇಲ್ಲ. ನಾವು ದೇವ್ರ ಮೇಲೆ ಆಮೇಲೆ ನಿಂದೆ ಆಗ್ತಾ ಇರ್ತೇವೆ. ಏನ್ರಿ ದೇವ್ರು ಎಷ್ಟು ವರ್ಷ ಪ್ರೇಯರ್ ಮಾಡತ್ತೇನ್ರಿ, ಹೌದಲ್ರಿ? ಎಷ್ಟು ದಿವ್ಸ ನಾನು ಬೇಡ ಆತೇನ್ರಿ, ದೇವ್ರು ಯಾಕೆ ಕಾರ್ಯ ಮಾಡತ್ತೇಳ್ರಿ, ದೇವ್ರು ಯಾಕೆ ನನ್ನ ಮೇಲೆ ಅಷ್ಟು ಕಠಿಣ ಒಳ್ಳನಾಗಿದ್ದಾನೆ, ಹೌದಲ್ರಿ? ದೇವ್ರು ಕಠಿಣ ಅಲ್ರಿ, ದೇವ್ರಿಗೆ ಅಧಿಕಾರ ಕೊಟ್ಟಿದ್ದ ಯೂಸ್ ಮಾಡ್ಕೊಂತ ಇಲ್ಲ. ಅಧಿಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಒಂದು ಕಾಲ ನಿಮ್ಮೆಲ್ಲರ ಹಂಗೆ ಇದೆ, ನನ್ನ ಲೈಫಿಗೆ ಚೇಂಜ್ ಆಗಿದೆ. ಹಲ್ಲೆಲೂಯಾ.
ನನ್ನ ಲೈಫ್ ಚೇಂಜ್ ಆಗಿದೆ, ನಾನು ಹೊಸ ಹೊಸ ಯೇಸು ಪ್ರಿನ್ಸಿಪಲ್ಸ್ ನ ಫಾಲೋ ಅಪ್ ಮಾಡ್ತಾ ಇದ್ದೇನೆ, ಅದೇ ಪ್ರಿನ್ಸಿಪಲ್ ಎಲ್ಲರೂ ಬೋಧನೆ ಮಾಡ್ತಾ ಇರ್ತೇನೆ. ಹಲ್ಲೆಲೂಯಾ. ಯು ಹ್ಯಾವ್ ಟು ಸ್ಪೀಕ್ ಇಟ್. ಎರಡನೇದಾಗ ಏನ್ ಮಾಡ್ಬೇಕು? ನೀವು ಮಾತಾಡಬೇಕಾಗಿದೆ. ಮೂರನೇದು ಏನ್ ಮಾಡ್ಬೇಕು ನೋಡ್ರಿ, ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವಂತ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ. ಹಲ್ಲೆಲೂಯಾ. ಮೂರನೇದು ಏನ್ ಮಾಡ್ಬೇಕು ಗೊತ್ತಾ? ನೀವೇನ್ ಹೇಳ್ತಿರಲ್ಲ ಅದನ್ನು ಸಂಶಯ ಪಡಬಾರ್ದು. ಮತ್ತೆ ಅಂದ್ರೆ ಅದನ್ನು ನಂಬಬೇಕಾಗಿದೆ. ಮೂರನೇ ಸ್ಟೆಪ್, ನೀವೇನ್ ಹೇಳ್ತೀರ ಅದು ನಂಬೇಕಷ್ಟೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಹೇಳಿದ್ದು, ನೀವೇನ್ ಹೇಳ್ತೀರೋ ಅದನ್ನ ಏನ್ ಮಾಡ್ಬೇಕು ನೀವು? ಯು ಹ್ಯಾವ್ ಟು ಬಿಲೀವ್ ಇಟ್. ನನ್ನ ಶತ್ರುಗಳು ನನ್ನಿಂದ ದೂರವಾಗಿ ಓಡಿ ಹೋಗುವವರು ನನಗೆ ದೇವ್ರ ಜೀವನ ಕೊಡುವಂತ ದೇವರಾಗಿದ್ದಾನೆ ಹೇಳಿದ್ರಲ್ಲ, ಆ ಮಾತನ್ನು ನಮಗೆ. ಯಾವ ಮಾತುಗಳನ್ನು? ಯಾವ ಮಾತ್ರೆ? ನೀವೇನ್ ಮಾತಾಡಿದ್ದಾರೋ ಆ ಮಾತು ನೀವು ನಂಬೇಕಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀ ಯಾರ ಮಾತಲ್ಲಿ ನಂಬೋದಲ್ರಿ, ಇಲ್ಲಿ ಏನ್ ಮಾಡಕ ದಿಸ್ಕಿಸ್ತ ಒಂದು ಸಿಕ್ರೆಟ್ ಹೇಳ್ಕೊಡ್ತಾ ಇದ್ದಾನೆ. ನೀವೇನ್ ಮಾತಾಡ್ತಿರೋ ಆ ಮಾತುಗಳನ್ನ ನೀವು ನಂಬೇಕು. ಹಲ್ಲೆಲೂಯಾ. ಮೊದಲದಾಗಿ ನಾವೇನ್ ಮಾಡಬೇಕಂತೆ? ದೇವರಲ್ಲಿ ನಂಬಿಕೆ ಇಡಬೇಕು. ಎರಡನೇದಾಗಿ ಮಾತಾಡಬೇಕಾಗಿದೆ. ಮೂರನೇದಾಗಿ ನಾವು ಸಂಶಯ ಪಡದೆ ನಂಬೇಕಂತೆ. ಅಂದ್ರೆ ನಾವ್ ಹೇಳಿರೋ ಮಾತುಗಳು ಆಗುವವು ಅಂತೇಳಿ ನಾವು ನಂಬೇಕಂತೆ. ಹಲ್ಲೆಲೂಯಾ. ಈ ರೀತಿಯಾಗಿ ಮಾಡುವಾಗ ನೋಡ್ರಿ ಮುಂದೆ ಏನಾಗುತ್ತದೆ ನೋಡ್ರಿ, ತಾನು ಹೇಳಿದಾಗುವುದನ್ನು ನಂಬಿದ್ರೆ ಅವನು ಹೇಳಿದಂತೆಯೇ. ಯಾರು ಹೇಳಿದಂತೆ? ಯಾರು ಹೇಳಿದಂತೆ? ಯಾರೋ ನಿಮ್ ನೋಡ್ರಿ 100 ಜನ ಪ್ರೊಫೆಸಿ ಮಾಡಿರ್ಬೋದ್ರಿ, ಒಮ್ಮೆ ಆಗದೆ ಇರ್ಬೋದು ಅದು. ಬಟ್ ನೀವ್ ಹೇಳ್ರಿ ಅದನ್ನ ನಂಬ್ರಿ, ದೇವ್ರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಗೆ ಯಾರೋ ಪ್ರೊಫೆಸಿ ಮಾಡಿರ್ಬೋದು, ಸಪೋಸ್ ಫೇಲ್ ಆಗಿರ್ಬೋದು. ಓಕೆ, ಬಟ್ ಯೇಸು ಅಂತ ಇದ್ದಾನೆ, ಪ್ರವಾದಿ ಬಿದ್ದು ಬರೆಯಲ್ಪಟ್ಟದ್ದು ಒಂದ್ಸಲ. ಸಮಟೈಮ್ಸ್ ಪ್ರಾಫೆಸಿ ಮೇ ಫೇಲ್, ಬಟ್ ಯೇಸು ಏನಂತ ಇದ್ದಾನೆ? ನೀವು ಹೇಳಿದ್ದು ಸಂಶಯ ಪಡದೆ ನೀವು ನಂಬಿದರೆ ಅದು ಅದು ಆಗುವುದು. ಏನಾಗುವುದು? ಕಾರ್ಯ. ಹಲ್ಲೆಲೂಯಾ. ದಿಸ್ ಇಸ್ ಅ ಸೀಕ್ರೆಟ್. ಯೇಸು ನಮ್ಗೆ ಹೇಳಿದ್ದು. ಅದಕ್ಕೆ ದೇವರು ಒಂದು ಉದಾಹರಣೆ ತೋರಿಸ್ಕೊಡ್ತಾನೆ ಶಿಷ್ಯರಿಗೆ. ಆ ಅಂಜೂರದ ಮರವನ್ನು ತೋರಿಸಿ ಅದಕ್ಕೆ ಶಾಪ ಕೊಡ್ತಾ ಇದ್ದಾನೆ. ಶಾಪ ಕೊಡುವಾಗ ಬುಡದಿಂದ ಅದೇ ಒಂದೇ ಕ್ಷಣದಲ್ಲಿ ಆ ಗಿಡವೆಲ್ಲ ಒಣಗಿ ಹೋಯ್ತು. ಹಲ್ಲೆಲೂಯಾ. ಸೊ ಇದಕ್ಕೆ ಸೀಕ್ರೆಟ್ ಏನಂದ್ರೆ ಆ ಸ್ಟೆಪ್ಸ್ ಅಲ್ಲಿ ಕೊಡ್ತಾ ಇದ್ದಾನೆ ಜೀಸಸ್ ಅವರಿಗೆ. ನೀವೇನ್ ಮಾಡ್ಬೇಕು? ಮೊದಲು ದೇವರಲ್ಲಿ ನಂಬಿಕೆ ಇಡ್ಕೋಬೇಕು. ಯಾವ ದೇವರು? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಸಮಸ್ಯೆ ಸರ್ಕಮ್ನೆಸ್ ಹೆಂಗೆ ಇರ್ಬೋದು, ಪರಿಸ್ಥಿತಿ ಹೇಗೆ ಇರ್ಬೋದು, ಏನ್ ಮಾಡ್ಬೇಕು? ನೀವು ಆತನ ನಂಬಿಕೆ ಇಡ್ಕೋಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಅಂತಾನೆ ಶಿಷ್ಯರಿಗೆ ಸಮುದ್ರದಲ್ಲಿ, ಅಲ್ಪ ವಿಶ್ವಾಸಿಗಳೇ ನಿಮ್ಮ ನಂಬಿಕೆಯಲ್ಲಿ. ಏನು? ಅಲ್ಪ ವಿಶ್ವಾಸಿಗಳೇ ನಿಮ್ಮ ನಂಬಿಕೆಯಲ್ಲಿ ಯಾಕೆ ನೀವು ಭಯ ಪಡ್ತೀರಿ? ಯೇಸು ಕ್ರಿಸ್ತನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಗೊತ್ತಾ ಅವ್ರ ಶಿಷ್ಯರಿಂದ? ಯು ಹ್ಯಾವ್ ಟು ಸ್ಪೀಕ್ ಟು ದ್ಯಾಟ್, ಏನದು? ತುಫಾನ್. ಹಲ್ಲೆಲೂಯಾ. ನೀ ಆ ಬಿರುಗಾಳಿ ಜೊತೆಗೆ, ಆ ತುಫಾನ್ ಜೊತೆಗೆ ಓಕೆ ನೀವೇನ್ ಮಾಡ್ಬೇಕು? ನೀವು ಮಾತಾಡಬೇಕಾಗಿದೆ. ಯೇಸು ಕ್ರಿಸ್ತ ಅದು ಬಯಸ್ತಾ ಇದ್ದಾನೆ ಅವರಿಂದ. ಬಟ್ ಆ ಶಿಷ್ಯರಿಗೆ ಗೊತ್ತಾಗ್ತಾ ಇಲ್ರಿ, ಯೇಸು ಕ್ರಿಸ್ತ ಅವರಿಂದ ಏನ್ ಬಯಸ್ತಾನ ಗೊತ್ತಾಗ್ತಾ ಇಲ್ಲ. ಹೌದಲ್ರಿ? ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವೆ? ಶಿಷ್ಯರಂಗೆ ಯೇಸು ಕ್ರಿಸ್ತನ ಹತ್ರ ಹೋಗಿ ಯೇಸುವೆ ಯೇಸುವೆ ನಾ ಸಾಯ್ತಾ ಇದೆಯಪ್ಪ ಸಹಾಯ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವ? ಅಥವಾ ಯೇಸು ಕ್ರಿಸ್ತನ ಹಾಗೆ ನಾವು ಆ ಬಿರುಗಾಲ ತುಫಾನ್ ಜೊತೆ ಮಾತಾಡ್ತಾ ಇದ್ದೇವೆ? ಒಂದು ಸಲ ಪರೀಕ್ಷಿಸ್ಕೊಳ್ಬೇಕು, ನಾವ್ ಯಾವ ಗ್ರೂಪ್ದಲ್ಲಿ ಇದ್ದೇವೆ. ಅರ್ಥ ಹೇಳಿದ್ದು? ಇದೇ ಶಿಷ್ಯರು ಒಂದು ಕಾಲದಲ್ಲಿ ಅವರು ಯೇಸು ಕ್ರಿಸ್ತನ ಹತ್ರ ಹೋಗಿ ಯೇಸುನ ಎಬ್ಬಿಸಿ, ಓಕೆ, ಅವ್ರು ಭಯ ಪಟ್ಟು ಯೇಸು ಕ್ರಿಸ್ತ ಎಬ್ಬಿಸಿ ಒಂದು ಮಿರಾಕಲ್ ನೋಡ್ರಿ ಯೇಸು ಕ್ರಿಸ್ತನ ಮೂಲಕವಾಗಿ. ಇದೇ ಶಿಷ್ಯರು ಯೇಸು ಕ್ರಿಸ್ತನ ಹೋದ ನಂತರ ಅಲ್ಲ, ಒಬ್ಬ ಕುಂಟನಿಗೆ ಕಾಲು ಕೊಟ್ರು. ಗೊತ್ತಾ ನಿಮ್ಗವರು? ಹಲ್ಲೆಲೂಯಾ. ನೀವು ಅಪೊಸ್ತಲ ಕಾರ್ಯಗಳು ಹೋದ್ರೆ ಇದೇ ಶಿಷ್ಯರು, ಯಾವ ಶಿಷ್ಯರು ಭಯಪಟ್ಟಿದ್ದಾರೋ, ಯಾವ ಶಿಷ್ಯರು ಅವಿಶ್ವಾಸ ಇದ್ರಲ್ಲ, ಇದೇ ಶಿಷ್ಯರು ಹೋಗಿ ಒಂದು ಮಂದಿರದ ಹತ್ರ ಹೋಗಿ ಒಬ್ಬ ಕುಂಟನಿಗೆ ಕಾಲು ಕೊಡ್ತಾ ಇದ್ದಾರೆ. ಹೇಗೆ? ಮಾತುಗಳಿಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಇದನ್ನು ಅಂಗೀಕರಿಸ್ತಾರ ನಮ್ಗೆ ಗೊತ್ತಿಲ್ಲ. ಅಂಗೀಕರಿಸಿದ ದೇವರ ಮಹಿಮೆಯನ್ನು ನೋಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತ ನಾನು ಸತ್ಯವಾಗಿ ಹೇಳುತ್ತೇನೆ. ಯೇಸು ಹೇಳುವಾಗ ಒಂದು ವಿಷಯ ಹೇಳ್ತಾನೆ, ಏನು ಗೊತ್ತಾ? ನಾನು ಸತ್ಯವಾಗಿ ಹೇಳುತ್ತೇನೆ, ನಾನು ಸತ್ಯವಾಗಿ ಹೇಳ್ತೇನೆ, ನಾನು ಸತ್ಯವಾಗಿ ಹೇಳ್ತೇನೆ. ಮನುಷ್ಯರಿಗೆ ಹೇಳೋದು ಅಸತ್ಯವಾಗಿರಬಹುದು, ಮನುಷ್ಯರ ಮಾತುಗಳು ಅಸತ್ಯವಾಗಿ ಹೋಗ್ಬೋದು, ಬಟ್ ಯೇಸು ಕ್ರಿಸ್ತನ ಮಾತಲ್ಲಿ ಎಂದಿಗೂ ಸತ್ಯವಾಗಿ ನಿಲ್ಲುವಂತವಾಗಿದ್ದಾವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ಹೇಗೆ ಜೀವನ ಮಾಡ್ತಾ ಇದ್ದೇವೆ ಆತ್ಮೀಯ ಜೀವನದಲ್ಲಿ ಒಂದು ಸಲ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ಯೇಸು ಕ್ರಿಸ್ತ ಅಂತ ನೀವು ಬಿರುಗಾಳ ಜೊತೆ ಮಾತಾಡಬೇಕು. ಯು ಹ್ಯಾವ್ ಟು ಸ್ಪೀಕ್. ನಿಮ್ಗೆ ಏನ್ ಬೇಕಲ್ಲ ಮಾತಾಡ್ರೆ. ಯೇಸು ಕ್ರಿಸ್ತ ನಾವೆಲ್ಲ ಬರಲಿ ಅಂತ ಪ್ರಾರ್ಥನೆ ಮಾಡ್ರೆ. ಒಬ್ಬ ವ್ಯಕ್ತಿ ಇದ್ದ ಅಂತಾರೆ, ಆತನಿಗೆ ಸಾಲ ಭಾಳ ಆಗ್ಬಿಟ್ಟಿದ್ದು ಅಂತಾರೆ. ಏನ್ ಮಾಡೋ ಗೊತ್ತಾಗಿಲ್ಲ ಅಂತಾರೆ. ಒಂದು ಪೇಪರ್ ಎಲ್ಲ ಬರ್ಕೊಂಡ ಅಂತ, ಎಷ್ಟು ಸಾಲ ಇದೆಲ್ಲ ಬರ್ಕೊಂಡು ಡೈಲಿ ಏನ್ ಮಾಡೋದು ಗೊತ್ತಾ? ಡೈಲಿ ಅದ್ರ ಜೊತೆ ಮಾತಾಡ್ತಾ ಇದ್ದ ಯೇಸು ಕ್ರಿಸ್ತನ ನಾಮದಲ್ಲಿ
ಸಾಲ ಬಿಟ್ಟು ಹೋಗು, ಕ್ಲಿಯರ್ ಆಗಲಿ ಇನ್ ಮೈಟಿ ನೇಮ್ ಆಫ್ ದ ಜೀಸಸ್. ಆಲ್ ಡೆಬಿಟ್ ಕ್ಯಾನ್ಸಲ್ ಡೈಲಿ ಮಾತಾಡ್ತಾ ಇದ್ದೀನಿ ಅದ್ರ ಜೊತೆಗೆ. ಪೇಪರ್ ಮಾತಾಡ್ತಾ ಒಂದ್ ದಿವಸ ಎಲ್ಲ ಕ್ಲಿಯರ್ ಆಗ್ಬಿಟ್ಟಂತ. ಹಲ್ಲೆಲೂಯಾ. ಮಾತಿನ ಅಷ್ಟೇ ಶಕ್ತಿ ಇದೆ ನೋಡ್ರಿ. ಯೇಸು ಒಂದು ಸಲ ಹೇಳಿದ್ರೆ ಅದು ತಪ್ಪದೇ ಮಾಡ್ತಾನೆ. ಇವ್ ನೆನ್ಪಿಡ್ಕೋರಿ. ಇವತ್ತು ನಾ ಬೋಧನೆ ಮಾಡಿ ಡಾಗ ಏನೋ ಭಾಷೆ ಮಾಡಿ ಹೋಗ್ಬೋದು, ಹೌದಲ್ರಿ? ನಾ ಹೇಳಿದ್ದು ಆಗದೇ ಇರ್ಬೋದು, ಬಟ್ ಯೇಸು ಕ್ರಿಸ್ತನ್ ಹೇಳಿದಾನ 100% ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನಾನು ಸತ್ಯವಾಗಿ ನಿಮ್ಗೆ ಹೇಳ್ತೇನೆ, ಅಸತ್ಯ ಯಾವ ಹೇಳೋದಿಲ್ರಿ. ನಾ ಏನ್ ಹೇಳ್ತೇನೆ ಅದು ಸತ್ಯವಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಮೊದಲೇ ಏನ್ ಮಾಡ್ಬೇಕಂತ ನಾವು ದೇವರಲ್ಲಿ ನಂಬಿಕೆ ಇಡ್ಕೋಬೇಕು, ಮನುಷ್ಯರಲ್ಲ. ಮನುಷ್ಯನ ದೇವ್ರನ್ನ ಮಾಡಕ್ ಹೋಗ್ಬೇಡ್ರಿ. ಪ್ರತಿ ಸಲ ಹೇಳತ್ತೇನೆ, ಯೇಸು ಕ್ರಿಸ್ತನ್ ಬಿಟ್ಟು ಮತ್ತೆ ಎಲ್ಲಿ ಹೋಗಕ್ ಹೋಗ್ಬೇಡ್ರಿ. ಶಾಪಕ್ಕೆ ಗುರಿ ಆಗ್ತೀರಿ, ಶಿಕ್ಷೆಗೆ ಗುರಿ ಆಗ್ತೀರಿ. ಅರ್ಥ ಹೇಳಿತು ಶಾಪಕ್ಕೆ ಶಿಕ್ಷೆಗೆ ವಾಕ್ಯ ಬರೆಯಲ್ಪಟ್ಟಿದೆ, ನನ್ನನ್ನು ಬಿಟ್ಟು ಹೋಗೋರು ನಾಶವಾಗಿ ಹೋಗೋರು. ಇವತ್ತು ನಾವ್ ಏನು ಇದೇ ಪರಿಸ್ಥಿತಿ ನೋಡಿ. ಇವತ್ತು ಎಷ್ಟು ಜನ ಹಾಸ್ಪಿಟಲ್ ಹೋಗೋರು ಒಂದ್ಸಲ ಲಾಸ್ಟ್ ಸ್ಟೇಜ್ ದಲ್ಲಿ ಇದಾರೆ, ಅವ್ರು ಐಶ್ವರ್ಯದಲ್ಲಿ ಇದ್ದಾರೆ, ಬಟ್ ಆ ಸ್ಟೇಜಲ್ಲಿ ದೇವ್ರು ನಮ್ಗೆ ಇಟ್ಟಿಲ್ರಿ, ಹೌದಲ್ರಿ? ಇವ್ ಚೆನ್ನಾಗಿ ತಿಂತಾ ಇದ್ದೇವೆ, ಕುಡಿತಾ ಇದೇನೋ, ಚೆನ್ನಾಗಿ ಮಲ್ತಾ ಚೆನ್ನಾಗಿ ಎದ್ದೆ ಹೇಳ್ತಾ ಇದ್ದಾನೋ. ಹಲ್ಲೆಲೂಯಾ. ಈ ಕಾರಣ ಏನು? ದೇವ್ರ ಕೃಪೆ ಅದು. ದೇವ್ರ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ದೇವ್ರು ನಮ್ಗೆ ಏನ್ ಕೊಟ್ಟಿದ ಅದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡ್ರಿ. ದೇವ್ರು ಈ ದಿನ ಕೊಟ್ಟಿದ್ದಕ್ಕಾಗಿ ಆಲೋಚನೆ ಮಾಡ್ರಿ. ದೇವ್ರು ಅನ್ನೋದಿನ ಆಹಾರ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ದೇವ್ರು ಥ್ಯಾಂಕ್ಸ್ ಕೊಡ್ರಿ. ಏನ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಚಿಂತಿಸಾಕ ಹೋಗ್ಬೇಡ್ರಿ, ದೇವ್ರು ಕೊಡ್ತಾನೆ ಟೈಮ್ ಬರುವಾಗ. ಹಲ್ಲೆಲೂಯಾ. ನಂಬಿಕೆ ಎಂದಿಗೂ ನಿಷ್ಫಲವಾಗೋದು. ಮನುಷ್ಯರು ನಂಬಿದ ನಾವು ನಮ್ ಕಾರ್ಯ ನಿಷ್ಫಲವಾಗ್ಬೋದು, ಮೋಸ ಹೋಗ್ಬೋದು, ಬಟ್ ದೇವ್ರು ನಂಬುವಾಗ ಎಂದಿಗೂ. ಹಲ್ಲೆಲೂಯಾ. ಇದನ್ನ ಪ್ರಾಕ್ಟಿಕಲ್ ಲೈಫ್ ದಲ್ಲಿ ಮಾಡ್ತಾ ಇದ್ದೇನೆ ಪ್ರೇರದ. ಇದು ದೇವ್ರನ್ನ ಕಳ್ಸಿಕೊಟ್ಟಂತ ವಿಷಯ ಇದು. ನಾನು ನಿಮ್ಗೆಲ್ಲ ಎಲ್ಲಿಗೂ ವಿಷಯ ಕಳ್ಸಿಕೊಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನ ಬೋಧನೆಗಳು ಜೀವವುಳ್ಳದ್ದು. ಅದಕ್ಕೆ ಯೇಸು ಕ್ರಿಸ್ತ ಅಂತಾನೆ, ಆತನ ಮಾತುಗಳು ಆತ್ಮೀಯ, ಅವ್ರ ಜೀವವುಳ್ಳವಾಗಿವೆ. ಹಲ್ಲೆಲೂಯಾ. ಏನು? ದೇವರ ಮಾತುಗಳು. ಅದು ಏನ್ ಕೊಡ್ತಾಗ ನಮ್ಮ ಆತ್ಮಕ್ಕೆ ಜೀವನ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಮತ್ತೆ ಆತನ ಮಾತುಗಳು ಸತ್ಯವೂ ಆಗಿವೆ. ಹಲ್ಲೆಲೂಯಾ. ಲೋಕದ ಸತ್ಯ ಇದ್ರೆ ಅಂತ ದೇವ್ರ ಮಾತುಗಳು ಮಾತ್ರ. ಅದಕ್ಕೆ ದೇವರ ಮಾತುಗಳನ್ನು ನಾವು ಅದರ ಪ್ರಕಾರ ಜೀವನ ಮಾಡೋದಕ್ಕೆ ನಾವು ಪ್ರಯತ್ನಿಸ್ಬೇಕು. ಹಲ್ಲೆಲೂಯಾ. ಪ್ರಯತ್ನಿಸ್ಬೇಕು, ನಾವು ಅದು ಪ್ರಯಾಸ ಪಡ್ಬೇಕು. ಅದಕ್ಕೆ ಪ್ರತಿಫಲ ದೇವ್ರನ್ನ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತಿಂದ ನೀವೇನ್ ಮಾಡ್ಬೇಕು ಗೊತ್ತಾ? ಬಿರುಗಾಳಿ ತುಫಾನ್ ಅಂತ ಪ್ರತಿಯೊಬ್ಬ ಜೊತೆಲಿ ಬರ್ತಾವೆ. ಎಷ್ಟು ಸೇಲಿ ನೋಡ್ರಿ, ನಾನು ನಂಬಿದರೆ ನೀವು ನೋಡ್ರಿ, AC ಒಂದು ದೊಡ್ಡ ರೂಮ್ ದಲ್ಲಿ ನೋಡ್ರಿ, ಯಾವ ಒಂದು ನಿಮ್ ಸಮಸ್ಯೆಗಳಿರದೆ ನೀವು ಸುಖವಾಗಿ ನೀವು ಇರ್ಬೋದು ಅಂತ ಹೇಳಿದಾನೆ ಯೇಸು ಕ್ರಿಸ್ತನು. ನಾನು ನಂಬಿದರೆ ನೋಡ್ರಿ, ನಾನು ಹಿಂಬಾಲಿಸೋನು ತನ್ನ ತಾನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ವಹಿಸಿ ನಾನು ಹಿಂಬಾಲಿಸಲ್ಲ ಅಂತ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವಾಗ ಆತನ ಬೋಧನೆ ಸತ್ಯವಾಗಿದ್ದಾವೆ. ಯೇಸು ಕ್ರಿಸ್ತ ಎಲ್ಲ ಮೋಸ ಮಾಡಿಡ್ರು ನಮ್ಗೆ. ನಾವು ಟೀಚಿಂಗ್ ಸಂಗೀತದಾಗ ಯೇಸು ಕ್ರಿಸ್ತ ನಂಬರಿ, ಅದ್ಭುತ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಹೌದಲ್ರಿ? ಬಟ್ ಅದ್ರ ಯೇಸು ಕ್ರಿಸ್ತ ನಂಬಿದ ಯಾವ ಕಷ್ಟಗಳು ಯಾರು ಹೇಳಂಗಿಲ್ಲ ನಿಮ್ಗೆ. ಬಟ್ ಯೇಸು ಕ್ರಿಸ್ತ ಹೇಳಿದಾನೆ ಸ್ವತಃ, ನಾನು ನಂಬಿದ್ರೆ ನಾನು ಹಿಂಬಾಲಿಸ್ಬೇಕಂದ್ರೆ ಒಂದು ಸಲ ಆಲೋಚನೆ ಮಾಡ್ರಿ. ನಾನು ಹಿಂಬಾಲಿಸ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಫಸ್ಟ್ ನಮ್ಮನ್ನ ನಿರಾಕರಿಸಿಕೊಳ್ಬೇಕಂತ. ನಮ್ಮನ್ನ ನಾವು ನಿರಾಕರಿಸಿಕೊಂಡು ನಮ್ಗೆ ದೇವ್ರು ಪ್ರತಿಯೊಂದು ಸಿಲ್ಬೆ ಕೊಡ್ತಾನೆ. ಆ ಸಿಲ್ಬೆ ತೊಗೊಂಡು ಆತನ ಹಿಂಬಾಲಿಸ್ಬೇಕಂತೆ. ಹಲ್ಲೆಲೂಯಾ. ನೀವು ಅನ್ಬೋದು, ಬ್ರದರ್ ಯೇಸು ಕ್ರಿಸ್ತನ ನಂಬಿದ್ರೆ ಯಾಕೆ ಸಿಲ್ಬೆ ಬೇಕು? ಯೇಸು ಕ್ರಿಸ್ತ ಹೇಳಿದಾನೆ, ಆತ ನಂಬುವಾಗ ನಿನಗೆ ಕಷ್ಟಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ, ಶೋಧನೆ ಬರ್ತಾವೆ. ಬಟ್ ಅದ್ಭುತ ಏನು ಗೊತ್ತಾ? ಆ ಸಮಸ್ಯೆ ಆ ಶೋಧನೆ ಸಹ ದೇವ್ರ ಜೊತೆ ಇರ್ತಾನೆ. ಹಲ್ಲೆಲೂಯಾ. ನಮ್ ದೇವ್ರ ಜಯ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇಷ್ಟ, ನಿಮ್ ಲೋಕದಲ್ಲಿ ಸಂಕಷ್ಟ ಉಂಟು, ಬಟ್ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದ್ದೇನೆ ಗೊತ್ತಾ? ನಿಮ್ಮ ನಂಬಿಕೆ. ಹಲ್ಲೆಲೂಯಾ. ಲೋಕವನ್ನು ಜಯಿಸಿದ್ದೇನೆ ಗೊತ್ತಾ? ದಟ್ ಇಸ್ ಅವರ್ ಫೇತ್. ನಾವು ಲೋಕವನ್ನು ಜಯಿಸಬೇಕು, ನಮ್ಗೆ ಒಂದೇ ಒಂದು ಬೇಕು, ದಟ್ ಇಸ್ ಕಾಲ್ಡ್ ಫೇತ್. ಯಾರ ಫೇತ್? ಯಾರ ಮೇಲೆ? ಯೇಸು ಕ್ರಿಸ್ತ ನಂಬಿಕೆ ಇಡುವರೆಲ್ಲರೂ ಲೋಕವನ್ನು ಜಯಿಸುವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಬಿಟ್ಟು ನಾವು ಎಲ್ಲ ನಂಬಿಕೆ ಇಟ್ಟಿವ, ನಾವು ಲೋಕವನ್ನು ಜಯಿಸಲು ಆಗುವುದಿಲ್ಲ. ಯು ಕ್ಯಾನ್ ನಾಟ್ ಗೆಟ್ ದಿ ವಿಕ್ಟ್ರಿ ಇನ್ ದಿ ವರ್ಲ್ಡ್. ಲೋಕದಲ್ಲಿ ಜಯ ನೋಡ್ಬೇಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಮಾತ್ರ ಆಗುತ್ತೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಮೊದಲು ನಾವು ದೇವರಲ್ಲಿ ನಂಬಿಕೆ ಇಟ್ಕೋಬೇಕು. ನೀ ಬಿರುಗಾಳಿ ತುಫಾನ್ ಅಂತ ಜೀತಲ್ಲಿ ಬರುವಾಗ ಬರೀ ಪ್ರಾರ್ಥನೆ ಅಷ್ಟು ಹೋದಲ್ರಿ. ಇಲ್ಲಿ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಾಗ ಹೇಳಿದಾನ, ಸಮಸ್ಯೆಲಿ ಹೋಗಿ ನಿಮ್ಮ ತಂದೆ ಹತ್ರ ಹೋಗಿ ಎಲ್ಲ ಬಿಚ್ಚಿರಿ, ಹೌದಾ? ಕಣ್ಣೀರ ಪ್ರಾರ್ಥನೆ ಮಾಡ್ರಿ, ಉಪವಾಸನ ಮಾಡ್ರಿ, 40 days ದೇವ್ರು ಅದ್ಭುತ ಮಾಡ್ತಾನೆ, ಮಿರಿಕಲ್ ಮಾಡ್ತಾನೆ ಹೇಳಿದಾನೆ ಯೇಸು ಕ್ರಿಸ್ತನು. ಏನಂತ ಇದ್ದಾನೆ? ದೇವ್ರು ಎಲ್ಲರಿಗೂ ಒಂದು ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಉಪಯೋಗಿಸ್ಕೊಳ್ಬೇಕಾಗಿದೆ ನಾವೆಲ್ಲರೂ. ಹಲ್ಲೆಲೂಯಾ. ಇವತ್ತು ಪ್ರತಿಯೊಂದು ಮಾತಾಡ್ರಿ. ನಿಮ್ ಪ್ರಪೋಸಲ್ ಜೊತೆಲಿ ಬರ್ತಾ ಇದಲ್ಲ, ಯೇಸು ಕ್ರಿಸ್ತನ ನಾಮದ ಪ್ರಪೋಸಲ್ ಬರಲ್ಲ, ಮಾತಾಡ್ರಿ. ನೀವು ನಂಬಿಕೆಯಿಂದ ಮಾತಾಡಿದ ಮೇಲೆ ಏನ್ ಮಾಡ್ಬೇಕಂತ ನಾವು ಆ ಮಾತಲ್ಲಿ ನಾವೇನ್ ಮಾಡ್ಬೇಕು?
ನಂಬೇಕಾಗಿದೆ. ನಿಮ್ ಮಕ್ಕಳು ಚೇಂಜ್ ಆಗ್ತಾ ಇಲ್ಲ, ದೇವ್ರ ಹತ್ರ ಬರ್ತಾ ಇಲ್ಲ. ಮಾತಾಡ್ರಿ ಯೇಸು ಕ್ರಿಸ್ತ ನಾಮದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಮಕ್ಕಳು ದೇವ್ರ ಸನ್ನಿಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ರಿ, ಹೇಳ್ರಿ. ಹಲ್ಲೆಲೂಯಾ. ಹೇಳಿದ ಮೇಲೆ ಆ ಮಾತುಗಳು ನೀವು ಸಂದೇಹ ಪಡದೆ ಆ ಮಾತುಗಳು ನಂಬೇಕಂತ. ಯಾವ ಮಾತುಗಳು? ನೀವು ಹೇಳಿರೋ ಮಾತುಗಳು. ನೀವೇನ್ ಮಾತಾಡ್ತಿರಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಈ ಭೌತಿಕ ಲೋಕದಲ್ಲಿ ಏನ್ ಮಾತಾಡ್ತಿರಲ್ಲ, ಆತ್ಮೀಯ ಲೋಕದಲ್ಲಿ ಅದು ಪ್ರಪಂಚದಲ್ಲೂ ಆಪರೇಟ್ ಆಗ್ತಾ ಇರ್ತಾವ. ಹತ್ತ ಹೇಳಿದ್ದು ಅದಕ್ಕೆ ಇಸ್ಕಿಸ್ತಾನ, ನೀವು ನಂಬಿದ ನಮ್ಮ ಮಹಿಮೆ ನೋಡ್ತಾರಪ್ಪ ಅಷ್ಟೇ. ಅದಲ್ರಿ ಶತಾಧಿಪತಿ ಆಳು ಬರ್ತಾ ಇದ್ದಾನೆ ಯೇಸುಕ್ರಿಸ್ತನ ಹತ್ರ, ಏನಂತ ಇದ್ದಾನೆ? ಯೇಸುವಿನ ಹಾಳು ಅಸ್ವಸ್ಥನಾಗಿದ್ದಾನೆ. ಅವಾಗ ಯೇಸುಕ್ರಿಸ್ತನ ಅಂತಾನೆ, ನಡಿಯಪ್ಪ ನಿಮ್ಮ ಮನೆಗೆ ಬರ್ತೇನೆ, ಎಲ್ಲಿ ತೋರಿಸ್ಕೊ, ಸ್ವಲ್ಪ ಅಡ್ರೆಸ್ ಕೊಡು, ನಾನು ಬರ್ತೇನೆ ಅಂತಾನೆ. ಶತಾಧಿಪತಿ ಏನಂತಾನೆ? ನನ್ನ ಮನೆಯವರಷ್ಟು ಅಷ್ಟು ಯೋಗ್ಯತೆ ನನ್ನೆಲ್ಲ ಯೇಸು, ಅಷ್ಟು ಯೋಗ್ಯತೆ ನನ್ನಿಲ್ಲ. ನೀನ್ ಮಾಡು, ಜಸ್ಟ್ ಒಂದು ಮಾತಾಡ್ ಸಾಕು, ನಾಳು ಅಲ್ಲಿ ಸ್ವಸ್ಥ ಅಂತ. ಆ ನಂಬಿಕೆ ನೋಡ್ತಾನೆ ಯೇಸು ಕ್ರಿಸ್ತನ. ಏನಂತಾನೆ? ಇಂಥ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿ ನಾನು ಎಂದಿಗೂ ನೋಡೇ ಇಲ್ಲ. ಹಲ್ಲೆಲೂಯಾ. ಬೇರೇನ್ ನೋಡ್ತಾನೆ? ನೀನ್ ನಂಬಿಕೆ ನೋಡ್ತಿ. ಅದು ಏನ್ ಮಾಡ್ತಾ ಇದ್ದಾನೆ ಶತಾಧಿಪತಿ? ಈ ಜಸ್ಟ್ ಸ್ಪೀಕಿಂಗ್. ನನ್ನ ಹೃದಯದಲ್ಲಿ ನಂಬಿಕೆ ಇರ್ಬೋದು, ಎಷ್ಟು ಸ್ವಸ್ಥ ಮಾಡ್ತಾನೆ ಅಂತ ಹೇಳಿ ನಂಬಿಕೆ ಇಡ್ಬೋದು, ಬಟ್ ಏನ್ ಮಾಡ್ತಾರೆ? ಹೋಗಿ ಮಾತಾಡ್ತಾ ಇದ್ದಾನೆ. ಯೇಸುವೆ ನೀನು ಮನಸ್ಸು ಮಾಡ್ರೆ ನಾಳು ಸ್ವಸ್ಥ ಆಗ್ತೀನಿ, ಒಂದು ಮಾತಾಡು ಸಾಕು, ಒಂದು ಮಾತಾಡು ಸಾಕು. ಮಾತಾಡ್ತಾ ಇದ್ದಾನೆ ನಂಬಿಕೆಯಿಂದ ಮಾತಾಡಿದ. ಆ ಮಾತು ಶತಾಧಿಪತಿ ನಂಬಿದ, ಅದ್ಭುತ ನೋಡಿದ. ಹಲ್ಲೆಲೂಯಾ. ಇವತ್ತು ನಾವು ಸಹ ಕ್ರಿಶ್ಚಿಯನ್ ಲೈಫ್ ಹೆಂಗ್ ಗೊತ್ತಾ? ವಿಕ್ಟೋರಿಯಸ್ ಜೀವಿತ ಗೊತ್ತಾ ನಿಮ್ಗೆ? ಜಯ ಜೀವಿತವಲ್ಲರಾಗಿದ್ದೇವೆ ನಾವು. ನಮ್ಗೆಲ್ಲ ಯಾವಾಗಲೂ ಜಯ ಉಂಟು. ಇವತ್ತು ಹಾಡಿದೇವಲ್ಲ ನಾವು, ಜಯ ಉಂಟು ಜಯ ಉಂಟು ಜಯ ಉಂಟು ನಾನೇ. ಹೌದಲ್ರಿ? ಹಾಡುವಾಗ ಜಯ ಉಂಟ್ರಿ, ಆತ್ಮ ನಮ್ ಪ್ರಾಕ್ಟಿಕಲ್ ಬರುವಾಗ ಎಲ್ಲಿ ಬ್ರದರ್ ಜಯ ಇನ್ನೂ ಬರ್ತಾ ಇಲ್ಲ. ಜಯಕ್ಕಿಂತ ಅಪ್ಪಾಜಿ ಜಾಸ್ತಿ ನೋಡ್ತಾ ಇದ್ದೇವೆ ಬ್ರದರ್. ಯಾಕೆ ನೋಡ್ತಾ ಇದ್ದೇವೆ? ಬಿಕಾಸ್ ನಾವು ಯೇಸು ಕ್ರಿಸ್ತನ ಹೇಳಿದಾಗ ನಾವು ಮಾಡ್ತಾ ಇಲ್ರಿ. ನಾವು ಏನೋ ಒಂದು ಬೋಧನೆ ಹಿಡ್ಕೊಂಡು, ಓಕೆ, ಯಾವುದೇ ಒಂದೇ ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಯಾರೋ ಮಾತನ್ನು ಕೇಳಿ ಒಂದೇ ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ, ಅದಕ್ಕೆ ನಾವು ಇಲ್ಲೇ ಇದ್ದೇವೆ. ಬಟ್ ಯೇಸು ಕ್ರಿಸ್ತನ ಮಾತುಗಳು ಜೀವವಾಗಿವೆ, ಸತ್ಯವಾಗಿವೆ. ಹಲ್ಲೆಲೂಯಾ. ಆತನ ಮಾತು ನಮಗೆ ಜೀವನ ಕೊಡುವಂಥದ್ದಾಗಿದೆ. ಆತನ ಮಾತುಗಳು ಸತ್ಯವಾಗಿವೆ. ಅದಕ್ಕೆ ಯೇಸು ಕ್ರಿಸ್ತ ಅಂತ ಇದ್ದಾನೆ, ಮೊದಲು ನೀವು ಏನ್ ಮಾಡ್ಬೇಕಂತೆ? ಬಿರುಗಾಳಿ ತುಫಾನ್ ಅಂತ ಬರುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ನೋಡ್ಬೇಕಂತ ನೀವು ಆಶಿಸಿದ್ರೆ ಇವತ್ತಿನ ಮಾತಾಡೋ ಪ್ರಯತ್ನ ಮಾಡ್ಬೇಕು ನೀವು. ಹಲ್ಲೆಲೂಯಾ. ಆ ಲೈಫ್ದಲ್ಲಿ ಬಹಳ ಸ್ಟೂಡೆಂಟ್ 3 to 4 years ಹಿಂದ್ಗಡೆ ನಾನು ಪ್ರೇಯರ್ ಲೈಫ್ ಹೋಗ್ತಾ ಇದ್ದೆ. ಪ್ರೇಯರ್ ಲೈಫ್ ಇತ್ತು ನಂದು. ಅನ್ಕೊಂತ ಏನ್ ದೇವರೇ ಪ್ರೇಯರ್ ಮಾಡ್ತಾ ಇದ್ದಾನೆ, ಎಲ್ಲಾ ಮಾಡ್ತಾ ಇದ್ದೀನಿ, ಬಟ್ ವಾಯ್ ಸಿಚುವೇಶನ್ ಯಾಕೆ ಚೇಂಜ್ ಆಗ್ತಾ ಇಲ್ಲ? ಸಿಚುವೇಶನ್ ಯಾಕೆ ಚೇಂಜ್ ಆಗ್ತಾ ಇಲ್ಲ? ದೇವ್ರ ಇಲ್ಲಿ ತೋರಿಸ್ಕೊಟ್ಟ, ಸಾಗರ್ ಇದನ್ ಮಾಡು, ನೀ ಮಾತಾಡೋದಕ್ಕಲ್ಲೇ ದೇವ್ರು ನಿಂಗೆ ಅಧಿಕಾರ ಕೊಟ್ಟಿದ್ದಾನೆ. ನಿಂಗೆ ಅಧಿಕಾರ ಕೊಟ್ಟು ಅಧಿಕಾರ ಜೊತೆ ಮಾತಾಡು ನೀನು. ಅದಕ್ಕೆ ನಾ ಸೈಲೆಂಟ್ ಆಗಿದ್ದೇನೆ ಸಾಗರ್. ಇಷ್ಟು ದಿವಸ ನೀ ಪ್ರೇಯರ್ ಮಾಡ್ತಾ ಇದೀಯಾ, ಎಲ್ಲ ಮಾಡ್ತಾ ಇದ್ದ, ನಾ ಸೈಲೆಂಟ್ ಆಗಿದ್ದೆ. ಯಾಕೆ? ಆಲ್ರೆಡಿ ನಿಂಗೆ ಅಧಿಕಾರ ಕೊಟ್ಟೇನಿ, ಮತ್ತೆ ನೀನು ನನ್ಗೆ ಯಾಕೆ ಅಧಿಕಾರ ಕೇಳ್ತೀಯಾ? ನಾನು ಅಧಿಕಾರ ಯಾಕೆ ಕೇಳ್ತೀಯ? ಆಲ್ರೆಡಿ ನಿಂಗೆ ಅಧಿಕಾರ ಕೊಟ್ಟ, ಅಧಿಕಾರ ಉಪಯೋಗಿಸ್ಕೋ, ಚೆನ್ನಾಗಿ ಜೀವನ ಮಾಡು, ಪ್ರತಿಯೊಂದು ವಿಷಯ ಮೇಲೆ ಜಯವನ್ನು ಹೊಂದು ಅಂತ ಇದ್ದಾನೆ ಯೇಸು ಕ್ರಿಸ್ತನು. ಓಹೋ, ಅವಾಗ ಗೊತ್ತಾಯ್ತು ನಂಗೆ. ಅದಕ್ಕೆ ಡ್ಯೂಟಿಲಿ ಏನ್ ಮಾಡ್ತಾನೆ ಗೊತ್ತಾ? ನಾನು ಡ್ಯೂಟಿಲಿ ಇರೋ ನಾನು ಪ್ರೇಯರ್ ಹೋಗ್ತಾನಲ್ಲ, ನಾನು ಪ್ರತಿಯೊಂದು ಜೊತೆ ಮಾತಾಡ್ತಾ ಇರ್ತೇನೆ. ಅದು ರೋಗ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ನನ್ನ ಸಮಸ್ಯೆ ಜೊತೆ ಇರ್ಬೋದು, ಯಾರು ಇರೋದಿಲ್ಲ, ನಾನು ಒಬ್ಬನೇ ಇರ್ತೇನೆ. ನಾನು ನನ್ನ ಸಮಸ್ಯೆ ನನ್ನ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಾಗ ನಾನು ಪಾಸಿಟಿವ್ ಥಿಂಗ್ಸ್ ನೋಡೇನ್ರಿ. ಹಲ್ಲೆಲೂಯಾ. ಪಾಸಿಟಿವ್ ಥಿಂಗ್ಸ್ ನೋಡಿ ದೇವರ ಮಹಿಮೆ ನನ್ನ ಜೊತೆ ನೋಡೇನೆ. 3 years ಆಗಿದೆ, 3 to 4 years ಆಗ್ತಾ ಇದೆ. ಇದು ಪ್ರಾಕ್ಟಿಕಲ್ ಲೈಫ್ ನಾನು ಮಾಡ್ತಾ ಇರ್ತೇನೆ ಯಾವಾಗಲೂ. ನಾನು ಡ್ಯೂಟಿಯಲ್ಲಿ ಇರ್ಬೋದು, ಬೈಕಲ್ಲಿ ಹೋಗ್ತಾ ಇರ್ತೇನೆ, ನಾನು ಕಾರಲ್ಲಿ ಹೋಗ್ತಾ ಇರ್ತೇನೆ, ನಾನು ಪ್ರತಿಯೊಂದು ಪ್ರೇಯರ್ದಲ್ಲಿ ಇರ್ಬೋದು, ನನ್ನ ಆತ್ಮೀಯ ಎಲ್ಲೇ ಇರ್ಬೋದು, ಒಬ್ಬಳು ಮಾತಾಡ್ತಾ ಇರ್ತೇನೆ. ನಾವು ಒಂದ್ಸಲ ಡ್ಯೂಟಿಲಿ ಹಿಂಗ ಮಾತಾಡೋ ಪಕ್ಕದ ಮನುಷ್ಯ ನೋಡಿದ, ಬ್ರದರ್ ಸರ್ ಏನ್ ಮಾತಾಡ್ತಾರೆ ಸರ್? ನಾವು ಒಬ್ಬನ ಏನ್ ಮಾತಾಡ್ತಿರೋದು ನಾವು, ಅವ್ನು ನೋಡ್ಬಿಟ್ಟ, ಅವ್ನ್ ಗೊತ್ತಿಲ್ಲ ಏನ್ ಮಾಡತ್ತೇನೆ ಅಂತೇಳಿ. ಸರ್ ಏನ್ ಸರ್ ಬಾಳ್ಗೆ ಏನೇನ್ ಮಾತಾಡ್ತಿರಲ್ಲ ನಾವು, ನಾ ಮರ್ತು ಬಿಟ್ಟ ಪಕ್ಕದಲ್ಲಿ ಇದ್ದಾನೆ ಅಂತೇಳಿ ಹಿಂಗ ನೋಡತ್ತಿದ್ದ. ಏನಿಲ್ಲ ಬಿಡ್ರಿ, ನಾವನೇ ತಿಳ್ಕೊಂಡ್ರಕ್ ಏನು ಹುಚ್ಚಾಗಿರ ತಿಳ್ಕೊಂಡ್ರಕ್. ಹೌದಲ್ರಿ? ಹೌದ್ರಿ, ನಾವು ಸ್ವಲ್ಪ ಹುಚ್ಚರಂಗ್ ಇರ್ತೇವೆ. ಹೌದಲ್ರಿ? ಕ್ರಿಶ್ಚಿಯನ್ಸ್ ಹೆಂಗ್ ಗೊತ್ತ, ಲೋಕಕ್ಕೆ ಹುಚ್ಚರಂಗ್ ಕಂಡು ಬರ್ತೇವೆ. ಅದಕ್ಕೆ ನಮ್ಗೆ ಎಲ್ಲರೂ ದ್ವೇಷ ಮಾಡ್ತಾರೆ. ಯೇಸು ಕ್ರಿಸ್ತನ ಹತ್ರ ಹೋಗುವ ಎಲ್ಲರೂ ನಮ್ಗೆ ದ್ವೇಷ ಮಾಡ್ತಾರೆ. ಯಾಕೆ? ಹುಚ್ಚರಂಗ್ ಕಂಡು ಬಿಡ್ತೇವೆ ನಾವು. ದೇವ್ರ ದರ್ಶನ ಎಲ್ಲರೂ ಅಮೂಲ್ಯರು. ಹಲ್ಲೆಲೂಯಾ. ಲೋಕದರ್ಶನ ನಾವು ಹುಚ್ಚರಂಗ್ ಕಂಡು ಬರ್ತಾ ಇರುವ ಎಲ್ಲರೂ ಹೇಳ್ಬೋದು, ದೇವ್ರ ಹತ್ರ ಯಾಕೆ ಹೋಗ್ತೀಯಪ್ಪ, ಮತಾಂತರ ಹೊಂದಿದೆ, ಅದು ಹೊಂದಿದೆ, ಇದು ಹೊಂದಿದೆ, ಎಲ್ಲರೂ ಹೇಳ್ಬೋದು. ಬಟ್ ಎದರಕ್ಕೆ ಹೋಗ್ಬಿಡ್ರಿ, ನಾವು ಸಜ್ಜೀವಲ ದೇವ್ರ ಹತ್ರ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ತಂದೆ ಹತ್ರ ಬರ್ತಾ ಇದ್ದೇವೆ. ನಾವು ದೇವ್ರ ಮಕ್ಕಳಾಗಿ ನಾವು ತಂದೆ ಹತ್ರ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ ನೋಡ್ರಿ. ಇಂಥ ಒಳ್ಳೆ ಸಮಯ. ಹೌದಲ್ರಿ? ಇಂಥ ಭಾಗ್ಯ ಯಾರಿಗಿದ್ದಾರೆ? ನಾವೆಲ್ಲೋ ಎಷ್ಟೋ ಯಾವುದೊಂದು ಹಾಸ್ಪಿಟಲ್ ಇರ್ಬೇಕಿತ್ತು. ಹೌದಲ್ರಿ? ಯಾವಾಗ ಲೋಕನ್ ಬಿಟ್ಟು ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು, ನಾವು ನಾಶವಾಗಿ ಹೋಗ್ಬೇಕಾಗಿತ್ತು. ಬಟ್ ದೇವ್ರು ನಮ್ಮ ರಕ್ಷಿಸಿ ಇವತ್ತು ಒಂದು ಒಳ್ಳೆ ಸ್ಥಾನ ಇಟ್ಟಿದ್ದಾನೆ. ಯಾಕೆ? ಆತ ನಮ್ಮ ತಂದೆ ಆಗಿದೆ, ಆತನ ಮಕ್ಕಳಾಗಿದ್ದೇವೆ, ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧಿಸ್ಬೇಕು ದೇವ್ರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಮುಂದೆ ನೀವೇನ್ ಮಾಡಕ್ಕೆ ದೇವ್ರು ತಿಳಿಸ್ಕೊಡ್ತಾ ಇದ್ದಾನೆ. ಇವತ್ತಿನ ಪ್ರಾಕ್ಟೀಸ್ ಮಾಡ್ರಿ.
ಬಿರುಗಾಳಿ ತುಫಾನ್ ಸಮಸ್ಯೆ ಅಂತ ಬರುವಾಗ, ರೋಗಗಳು ಬರುವಾಗ, ಓಕೆ, ಯು ಹ್ಯಾವ್ ಟು ಸ್ಪೀಕ್ ಇಟ್. ಮೊದಲು ಏನ್ ಮಾಡಬೇಕು? ಫಸ್ಟ್ ಸ್ಟೆಪ್ ದೇವರಲ್ಲೇ ನಂಬಿಕೆ ಇಡಬೇಕು. ನಾನು ದೇವರಿದ್ದಾನೆ, ನಾನು ದೇವ್ರು ನೋಡಿ ನಾನು ನಂಬಿದರೆ ಆತನ ಮಹಿಮೆ ನನ್ನ ಜೀವಿತ, ನನ್ನ ದೇವ್ರ ಅಸಾಧ್ಯದ ಏನೂ ಇಲ್ಲ, ನನ್ನ ದೇವ್ರ ಸರ್ವಶಕ್ತನ ಅಂತ ಹೇಳಿ ಫಸ್ಟ್ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಎರಡನೇದಾಗಿ ಏನ್ ಮಾಡ್ಬೇಕಂತ? ನಾವು ಮಾತಾಡ್ಬೇಕಂತ. ಏನ್ ಮಾತಾಡ್ಬೇಕು? ನೆಗೆಟಿವ್ ಮಾತಾಡ್ರಿ. ಹೌದಲ್ರಿ? ಪ್ರತಿಯೊಬ್ರು ಭಾಳ ಜನ ನೋಡೇನ್ರಿ, ಪ್ರೇಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ವಾಕ್ಯ ಓದ್ತಾರೆ, ಎಲ್ಲ ಮಾಡ್ತಾರೆ, ಮಾತಿತ್ತಿರಲ್ಲ, ನೆಗೆಟಿವ್ ಮಾತಾಡ್ತಾರೆ. ಆಗ್ತೈತ್ರಿ ಅಂತ ಮಾತಾಡ್ರಿ ನೀವು. ಆಗ್ತೈತ್ರಿ, ದೇವ್ರು ಕೊಟ್ಟಿದ್ದಾನ್ರಿ, ದೇವ್ರು ಕೊಡ್ತಾನ್ರಿ, ದೇವ್ರು ಸಹಾಯ ಮಾಡ್ತಾನ್ರಿ. ಈ ಮಾತುಗಳಿಗೆಲ್ಲ ಪಾಸಿಟಿವ್ ಆಗಿ ಪರಿಶುದ್ಧಾತ್ಮ ದೇವರು ಅದನ್ನೆಲ್ಲ ಏನ್ ಮಾಡ್ತಾನೆ? ಕಾರ್ಯ ರೂಪದಲ್ಲಿ ತಗೊಂಡ್ಬರ್ತಾನೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತಾಡ್ರಿ, ದೇವ್ರು ಕೊಡ್ತಾನೆ, ದೇವ್ರು ಮಾಡ್ತಾನ್ರಿ. ಇವತ್ತು ದೇವ್ರು ಅಸದು ಏನಿಲ್ಲ, ಈ ರೀತಿ ಮಾತಾಡ್ರಿ. ನೀವು ಸಮಸ್ಯೆ ಇದೆ, ಸಮಸ್ಯೆ ಜೊತೆ ಮಾತಾಡ್ರಿ. ರೋಗ ಇದೆ, ರೋಗ ಜೊತೆ ಮಾತಾಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಶರೀರ ನಿಮ್ಗೆ ಯಾವ ಅಧಿಕಾರವಿಲ್ಲ, ಬಿಟ್ಟು ಹೋಗೋದೇ ಹೇಳ್ರಿ. ನೀವು ಮಾತಾಡ್ರಿ, ಮಾತಾಡೋದಕ್ಕೆ ಕಲೀರಿ. ಸಾಲಗಳಿದೆ, ಆ ಸಾಲ ಜೊತೆ ಮಾತಾಡ್ರಿ. ನಿಮ್ ಬ್ಯಾಂಕ್ ಜೊತೆಗೆ ಮಾತಾಡ್ರಿ, ನಿಮ್ ಫೋನ್ ಪೇ ಅಕೌಂಟ್ ಜೊತೆಗೆ ಮಾತಾಡ್ರಿ. ನೀವು ಕರೆ ರೀ, ಕಾಮಿಡಿ ಅಲ್ಲ, ಸೀರಿಯಸ್ ಹೇಳತ್ತಾನೆ. ನಾ ಯಾವಾಗ ನೋಡ್ರಿ ಫೋನ್ ಪೇ ಮೇಲೆ ಫೋನ್ ಇಟ್ಟು ಪ್ರೇರ್ ಮಾಡ್ತಾನೆ. ಫೋನ್ ಪೇ ಇವತ್ತಿನ ನಂಗೆ ಯಾವಾಗ ನೀನು ನೆಗೆಟಿವ್ ಹೋಗ್ಬಾರ್ದು, ಖಾಲಿ ಆಗ್ಬಾರ್ದು. 3 ವರ್ಷ ಆಗಿದೆ ನನ್ನ ಬ್ಯಾಂಕ್ ಅಕೌಂಟ್ ಇನ್ನೂವರೆಗೆ ಜೀರೋ ಯಾವಾಗ ಆಗಿಲ್ರಿ. ಸಮಸ್ಯೆ ದೊಡ್ಡ ಬಂದವ್ರೆ. ನನ್ನ ಸ್ಯಾಲ್ರಿಕ್ಕಿಂತ ಹೆಚ್ಚಾಗಿ ದೊಡ್ಡ ಸಮಸ್ಯೆ ಎಲ್ಲ ಬಂದ, ಅಷ್ಟು ಖರ್ಚಾಗಿದ್ದಾವೆ. ನನ್ಗೆ ಗೊತ್ತಿದೆ, ಕೂದ್ಲಕ್ಕಿಂತ ಅಷ್ಟು ಖರ್ಚಾಗ್ಬಿಟ್ಟಿದಾವೆ. ಬಟ್ ನೋಡ್ರಿ, ದೇವ್ರು ಎಲ್ಲಿ ಖಾಲಿ ಮಾಡಿಲ್ಲ. ಹೆಂಗಿದ್ ಖಾಲಿ ಆಗ್ತಾರೆ, ಇನ್ನೊಂದು ದೇವ್ರ ಮಾರ್ಗ ತೆರೀತಾನ. ಏನ್ ಮಾಡ್ತೇನೆ ಗೊತ್ತಾ? ಯೇಸು ನಾಮದಲ್ಲೇ ನೀ ಏನ್ ಮಾಡ್ಬೇಕು? ಫೋನ್ ಪೇ ನೀ ಖಾಲಿ ಆಗ್ಬಾರ್ದಪ್ಪ. ಅಮೌಂಟ್ ಎಲ್ಲಿದ್ರು ನಂಗೆ ಹಾಕೊಂಡು ಬರ್ಬೇಕು. ನೀನು ಯು ಹ್ಯಾವ್ ಟು ಸ್ಪೀಕ್ ಇಟ್. ಈ ಅಧಿಕಾರ ದೇವ್ರು ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಸ್ಪೀಕ್ ಇಟ್. ಪ್ರಪೋಸಲ್ ಕಮ್ ಇನ್ ದಿ ನೇಮ್ ಆಫ್ ದಿ ಜೀಸಸ್. ಮಾತಾಡ್ರಿ. ನನ್ನ ಮನೆಗೆ ಬರಲಿ, ಒಳ್ಳೆ ಪ್ರಪೋಸಲ್ ಬರಲಿ, ಪ್ರಾರ್ಥನೆ ಮಾಡ್ರಿ, ಮಾತಾಡ್ರಿ ನೀವು. ಹಲ್ಲೆಲೂಯಾ. ಎರಡನೇ ಮಾತಾಡಕ್, ಮೂರನೇದು ಏನ್ ಮಾಡಕ್ಕಂತೆ? ನೀವು ಹೇಳಿದ ಮಾತುಗಳನ್ನು ಸಂಶಯ ಪಡೆದು ನಂಬೇಕು ನೀವು. ಇಲ್ಲಿ ಫೇಲ್ ಆಗ್ತಾರೆ ಎಲ್ಲರೂ. ಫಸ್ಟ್ ದೇವ್ರ ನಂಬಿಕೆ ಇಡ್ತಾರೆ, ಮಾತಾಡ್ತಾರೆ. ಮೂರನೇನು ಗೊತ್ತಾ? ನಾ ಹೇಳಿದ ಆಗ್ತೈತೋ ಇಲ್ಲಿ ಯಾರು ಗೊತ್ತ? ಹೌದಲ್ರಿ? ನಾವೇನೋ ದೊಡ್ಡ ಮಾತಾಡೇವ್ರಿ, ಬ್ರದರ್ ಹೇಳಿದಾರೆ ಮಾತಾಡೋ, ಏನ್ ಅವಾಗ ಕಾಣತಿಲ್ಲಲ್ಲ, ಇದು ಬರೀ ಮಾತಾಡ. ನೋ, ಯೇಸು ಕ್ರಿಸ್ತನ ಹೇಳಿದ ನೋಡ್ರಿ, ಆಗುತ್ತೆ. ಹಲ್ಲೆಲೂಯಾ. ಅದೇ ಒಬ್ರು ನೋಡ್ರಿ, ಒಬ್ಬ ರೋಡ್ ಮೇಲೆ ಒಬ್ಬನಿಗೆ ಕಣ್ಣುಗಳೇ, 2 ಕಣ್ಣುಗಳಿಲ್ಲ. ಆ ಗುಡ್ಡ ಹೆಂಗ್ ಹೋಗ್ತಾ ಇದ್ದಾರೆ? ದಾರಿ ಕಾಣೋದಿಲ್ಲ, ಆದ್ರೂ ಹೋಗ್ತಾ ಇರ್ತಾನ. ಹೌದಾ? ಒಂದು ಕಟ್ಟಿ ಹೊಡ್ಕೊಂಡು ಹೋಗ್ತಾ ಇರ್ತಾನ. ಅವ ದಾರಿ ಕಾಣೋದಿಲ್ಲ ಅವಂಗೆ, ಅದ್ರ ಮುಂದೆ ಹೋಗ್ತಾ ಇರ್ತಾನೆ. ಹೆಸರ್ನು ಅದೇ ಕ್ರೈಸ್ತ ಜೀವಿತ. ನಂಬಿಕೆಯಿಂದ ಹೋಗೋದು ಅದೇ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಜೀವನ ಹೆಂಗ್ ಗೊತ್ತಾ? ನಿಮ್ ಮುಂದೆ ಏನ್ ರೋಡ್ ಕಾಣೋದಿಲ್ರಿ, ನಿಮ್ಗೆ ಮುಂದೆ ಹೋಗ್ತಾ ಇರಬೇಕು. ದಟ್ಸ್ ಕಾಲ್ಡ್ ಫೇತ್. ಮುಂದೆ ಕಂಡು ಬಂದ್ರೆ ಹೋದ್ರೆ ನಂಬಿಕೆ ಅದ್ರ ವ್ಯಾಲ್ಯೂವೇನೇ ಇಲ್ಲ. ನಂಬಿಕೆ ಒಂದು ಅರ್ಥನೇ ಇಲ್ಲ ರೀ ಅದಕ್ಕೆ. ಹಲ್ಲೆಲೂಯಾ. ನಿಮ್ಗೆ ಏನ್ ಕಾಣ್ತಾ ಇಲ್ಲ, ಬಟ್ ಹೋಗ್ತಾ ಇರಿ. ಮುಂದಿನ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ, ನಾಳಿನ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ. ದೇವ್ರು ನೋಡ್ಕೊಂತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾಳೆ ಬಗ್ಗೆ ಚಿಂತಿಸಬೇಡ್ರಿ, ನಾಳೆಗೆ ಆತನು ನಿಮಗಾತನು ಚಿಂತಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರತಿದಿನ ನಮ್ಮ ಭಾರವನ್ನು ಒಂದ್ ದಿವಸ ನಾನು ದೇವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವ್ರೇ, ನಾನು ಇಷ್ಟು ಭಾರ ಹೊತ್ಕೊಂಡು ಹೋಗ್ತಾ ಇದ್ದೇನಪ್ಪ, ಎಲ್ಲಿ ಇದೇನು ಇಲ್ಲಪ್ಪ, ಯಾಕೆ ಇಂದಿಷ್ಟು ಭಾರ ಯಾಕೆ ಹೊತ್ಕೊಂಡು ಹೋಗ್ಬೇಕಂತೇಳಿ ಒಂದ್ ದಿವ್ಸ ದೇವ್ರು ನನ್ನ ಜೊತೆ ಮಾತಾಡಿದ. ಏನ್ ಗೊತ್ತಾ? ಸಾಗರ್, ನೀನ್ ಅಷ್ಟೇ ಭಾರ ಹೊತ್ಕೊಂಡು ಹೋಗ್ತಾ ಇಲ್ಲ, ನಿನ್ ಜೊತೆ ನಾನು ಭಾರ ಹೊತ್ಕೊಂಡು ಹೋಗ್ತಾ ನೀನ ಭಾರವನ್ನ ಅಂತೇಳಿ. ನಮ್ಮ ಅನುದಿನದ ಭಾರವನ್ನು ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಗೊತ್ತಾ ನಿಮ್ಗೆ ಇಸ್ಕಿಸ್ತಾನ? ದೇವ್ರನ್ನ ನನ್ನ ಭಾರವನ್ನು ತೆಗೆದುಕೊಂಡು, ಬಟ್ ಯಾಕೆ ಕರೆ ಮಾಡ್ತಲ್ಲ? ಸಾಗರ್, ಐ ವಾಂಟ್ ಟು ಟೀಚ್ ಯು ಸಮಥಿಂಗ್. ನನಗೆ ಕೆಲಷ್ಟು ವಿಷಯ ಕಲಿಸ್ಕೊಡ್ಬೇಕಾಗಿದೆ. ನಿನ್ ನಂಬಿಕೆಯಲ್ಲಿ ಬೆಳಿಬೇಕು. ಹಲ್ಲೆಲೂಯಾ. ನನ್ನ ಮಹಿಮೆ ನೀನ್ ನೋಡ್ಬೇಕು, ನನ್ನ ಶಕ್ತಿ ನೀನ್ ನೋಡ್ಬೇಕಂದ್ರೆ ನಾನ್ ನಿನ್ನ ಭಾರ ಸಮ್ಟೈಮ್ಸ್ ನೀನ್ ಮಾಡ್ಬೇಕು, ನನ್ನ ಮೇಲೆ ವಹಿಸ್ಕೊಟ್ಟು ನೀನು ಮುಂದೋಗ್ಬೇಕು. ಎಲ್ಲೇ ಕಷ್ಟ ಓರವರೆ ಪಾಡುವರೆ ಹೊರತ್ರ ಎಲ್ಲರೂ ಏನ್ ಮಾಡ್ರಿ, ನನ್ನ ಹತ್ರ ಬನ್ನಿರಿ, ನಾನು ನಿಮ್ಗೆ ಏನ್ ಕೊಡ್ತೇನೆ? ವಿಶ್ರಾಂತಿ. ಅಂದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಹೊರೆ, ನಮ್ಮ ಭಾರ, ನಮ್ಮ ಚಿಂತೆ ಎಲ್ಲ ಏನ್ ಮಾಡ್ಬೇಕಂತ ಯೇಸು ಕ್ರಿಸ್ತನ ಕೊಟ್ಟು ಬಿಡಬೇಕು. ಹಲ್ಲೆಲೂಯಾ. ದಟ್ ಇಸ್ ಕಾಲ್ಡ್ ಫೇತ್. ನಾವೇನ್ ಮಾಡ್ತೇವೆ? ಪ್ರೇಯರ್ ಮಾಡ್ತೇವೆ, ಮತ್ತೆ ಅದ್ರ ಬಗ್ಗೆ ಚಿಂತೆ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನೋ, ನಿಮ್ ಪ್ರೇಯರ್ ವರ್ಕ್ ಆಗೋದಿಲ್ಲ. ದಟ್ಸ್ ವೈ ಮೆನಿ ಟೈಮ್ಸ್ ಅವರ್ ಪ್ರೇಯರ್ ಇಸ್ ಫೇಲಿಂಗ್. ಹಲ್ಲೆಲೂಯಾ. ಅರ್ಥ ಹೇಳುದು, ನಮ್ಮ ಪ್ರೇಯರ್ ಯಾಕೆ ಫೇಲ್ ಆಗ್ತಾ ಇದೆ? ಪ್ರೇಯರ್ ನಂತರ ನಾವು ಮತ್ತೆ ಡೌಟ್ ಪಡ್ತಾ ಇರ್ತೇವೆ ನಮ್ಮ ಪ್ರಾರ್ಥನೆಗೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಎಷ್ಟೋ ಸಲ ಫೇಲ್ ಆಗ್ತಾ ಇದೆ. ಅರ್ಥ ಹೇಳಿದ್ದು. ಸೊ ಮೊದಲು ನಾವು ಏನ್ ಮಾಡ್ಬೇಕು? ದೇವರಲ್ಲೇ ನಂಬಿಕೆ ಇಡಬೇಕು. ಎರಡನೇದಾಗಿ ಇವತ್ತಿನ ಮಾತಾಡೋ ಸ್ಟಾರ್ಟ್ ಮಾಡ್ರಿ. ಓಕೆ, ಇವತ್ತಿನ ಮಾತಾಡೋ ಸ್ಟಾರ್ಟ್ ಮಾಡ್ರಿ. ಪಾಸಿಟಿವ್ ಮಾತಾಡ್ರಿ, ನೆಗೆಟಿವ್ ಮಾತಾಡಕ್ ಹೋಗ್ಬೇಡ್ರಿ. ಸಮಸ್ಯೆಲ್ಲ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ, ಸಮಸ್ಯೆಲ್ಲ ಜೊತೆಗೆ ಮಾತಾಡ್ಬೇಕು. ಇವತ್ತಿನ ಮಾಡ್ರಿ ನೀವು ನಂಬಿಕೆಯಿಂದ. ಓಕೆ, 2 ಸ್ಟೆಪ್ ಎಲ್ಲರೂ ಮಾಡ್ತಾರೆ. ಮೂರನೇ ಸ್ಟೆಪ್ ಏನಿದೆ? ಸಂಶಯ ಪಡ್ ನೀವೇನ್ ಹೇಳಿರ್ತಾರಲ್ಲ ಅದನ್ನ ನೀವು ನಂಬಬೇಕು. ದೇವ್ರು ನಂಬೋದಲ್ಲ. ಫಸ್ಟ್ ದೇವ್ರು ನಂಬಬೇಕು,
ಎರಡನೇದು ಮಾತಾಡ್ಬೇಕು. ಮೂರನೇದು ನೀವೇನ್ ಮಾತಾಡ್ತೀರ ಆ ಮಾತಲ್ಲಿ ನೀವು ನಂಬಬೇಕು. ಇವತ್ತು ನೀವೇನ್ ಮಾತಾಡ್ತಿದ್ದೀರಿ ಅದು ನೀವು ನಂಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿವೃದ್ಧಿ ಬರಲಿ, ಆಶೀರ್ವಾದ ನನ್ನ ಜೀವಿತದಲ್ಲಿ ಬರಲಿ, ಎಲ್ಲ ಕೊರತೆ ನೀಗಿಸಲಿ, ಯೆಹೋವನ ಕುರುಬನ ಕೊರತೆ ಪಡೆಯನು ಅಂತೇಳಿ ನೀವು ಹೇಳಿದಿರ, ಆ ಮಾತು ನಂಬಬೇಕು. ಅದಕ್ಕೆ ದಾವೀದನ ಅಂತ ಇದ್ದಾನೆ, ಯೆಹೋವ ನನಗೆ ಕುರುಬ, ನನಗೆ ಕೊರತೆ ಇಲ್ಲ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ, ಜೀವಮಾನವೆಲ್ಲ ಶುಭ ಕೃಪೆ ನನ್ನನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಯಾರಿಗೆ ಹೇಳ್ತಾ ಇದ್ದಾನೆ ದಾವೀದನು? ಅದು ದೊಡ್ಡ ಮೀಟಿಂಗ್ ಮಾಡಿ ಹೇಳತ್ತೇಳ್ರಿ, ಯೆಹೋವ ನನ್ನ ಕುರುಬನ್ ಅಂತೇಳಿ. ಕಾನ್ಫರೆನ್ಸ್ ಹಾಲಲ್ಲಿ ಹೇಳ್ತಾ ಇಡ್ರಿ ಯೆಹೋವನು. ಯಾರು? ದಾವೀದನು, ಸಾರಿ, ತಾನು ಹೇಳ್ಕೊಂತ ಇದ್ದಾನೆ, ಯೆಹೋವ ನನಗೆ. ನೀವು ನಿಮ್ಮಷ್ಟಕ್ಕೆ ನೀವು ಮಾತಾಡ್ಕೋಬೇಕು ಗೊತ್ತಾ? ಸಾಗಾರ್ ಭಯಪಡಬೇಡ, ದೇವ್ರಿನ ಜೊತೆ ಇದ್ದ. ನಾನು ಇಷ್ಟೋ ಸಲ ಹಿಂಗ ಪ್ರೇರ್ ಮಾಡ್ತಾ ಇರ್ತೇನೆ. ನಾ ಒಂದ್ ಕಡೆ ಇಟ್ಟು ನನ್ನ ಜೊತೆ ನಾನು ಮಾತಾಡ್ಕೊಂತ ಇರ್ತೇನೆ, ಸಾಗಾರ್ ಭಯಪಡ, ದೇವ್ರಿಗೆ ಸಹಾಯ ಮಾಡ್ತಾನೆ, ದೇವ್ರನ್ನೆಲ್ಲ ಕೊರತೆ ನೀಗಿಸೋನು. ಹಲ್ಲೆಲೂಯಾ, ದೇವ್ರ ಕೊರತೆ ನೀಗಿಸ್ತಾ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕಾರ್ಯ ನನ್ನ ಜೊತೆ ನೋಡ್ತಾ ಇರ್ತೇನೆ, ಆತನ ಕಾರ್ಯ ಮಾಡ್ತಾ ಇರ್ತಾನೆ, ಮುಂದೋಗ್ತಾ ಇರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಈ ರೀತಿ ಮಾಡುವಾಗ ನಾವು ಆತ್ಮೀಯಚಿತ ಒಂದ್ ಸ್ಟೆಪ್ ಮುಂದೋಗ್ತೇವ್ರಿ. ಇಷ್ಟು ದಿವಸ ನಾವು ಪ್ರೇಯರ್ ಒಂದು ಸ್ಟೆಪ್ ಇತ್ತು, ಹೌದಲ್ರಿ? ಪ್ರೇಯರಿಂದ ನಾವು ಪ್ರೇಯರ್ ಮಾಡಿ ಹೊಂದ್ಕೋಬೇಕು, ಇದು ಫಸ್ಟ್ ಸ್ಟೆಪ್. ಇದು ಇವತ್ತು ಸೆಕೆಂಡ್ ಸ್ಟೆಪ್ ಹೋಗ್ತಾ ಇದ್ರಿ ನೀವು. ಈ ಸೆಕೆಂಡ್ ಸ್ಟೆಪ್ ಹೋಗ್ಲಿಕ್ಕೆ ಎಷ್ಟು ಜನ ಆಶೆ ಇದೆ? ವೆರಿ ಗುಡ್, ಹಲ್ಲೆಲೂಯಾ. ಈ ಸೆಕೆಂಡ್ ಸ್ಟೆಪ್ ಅನ್ನು ಇವತ್ತಿಂದ ಫಾಲೋ ಅಪ್ ಮಾಡ್ರಿ. ಏನು ಮೊದಲು ಏನ್ ಮಾಡ್ಬೇಕು? ಮೊದಲೇನ್ ಮಾಡಿ ಗಟ್ಟಿಗೆ ಎಲ್ಲರೂ ದೇವ್ರನ್ನ ನಂಬೇಕ್ರಿ. ಯಾರು ನಂಬೇಕು? ದೇವ್ರು. ಯಾವ ದೇವ್ರಿ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಳಿದ್ರಿ, ದೇವ್ರು ಭಾಳ ಇದಾರೆ ಇವತ್ತು. ರೊಕ್ಕನು ದನ ದೇವ್ರ ಎಷ್ಟು ಜನ ದೇವರಾಗಿ ಇಟ್ಕೊಂಡಿದ್ದಾರೆ ಎಲ್ಲರೂ. ಗೊತ್ತಲ್ರಿ, ಎಕ್ಸಾಂಪಲ್ ಹೇಳಿದೆ, ಐಶ್ವರ್ಯವಂತನು ಯೇಸು ಅಂತ ಬರ್ತಾ ಇದ್ದಾನೆ. ಯೇಸುವೇ, ಪರಿಪೂರ್ಣವಾಗಿ ಏನ್ ಮಾಡ್ಬೇಕಪ್ಪ? ಅವ್ನ್ ಕೆಲಸ ಮಾಡು, ಎಲ್ಲ ಬಡ್ರಿಗೆ ಹಂಚಿಕೊಡು. ಅವ್ನ್ ದುಃಖವಾಗಿರ್ತ, ಅಯ್ಯಪ್ಪ ಇದಿಲ್ಲ, ನಾನು ಜೀವನವಿಲ್ಲಲ್ಲ. ಟೆಸ್ಟಿಂಗ್ ಆಗ್ತಾ ಇರ್ತದೆ. ಯಾಕಂದ್ರೆ ಆತನಿಗೆ ಆ ದನವೇ ದೇವರಾಗಿದ್ದ. ಇವತ್ತು ನಮ್ ದನ ದೇವರಾಗಿರೋ, ಮನುಷ್ಯರು ನಮ್ ದೇವರಾಗಿರಬಾರ್ದು. ಓಕೆ, ನಮ್ ಟ್ಯಾಲೆಂಟ್, ನಮ್ ಜ್ಞಾನ ನಮ್ ದೇವರಾಗಿರಬಾರ್ದು. ಯೇಸು ಕ್ರಿಸ್ತ ನಮ್ ದೇವರಾಗಿರಬೇಕು. ಹಲ್ಲೆಲೂಯಾ. ಸೆಕೆಂಡ್ ಏನ್ ಮಾಡ್ಬೇಕು ನಾವು? ಹೇಳಿ, ಯು ಹ್ಯಾವ್ ಟು ಸ್ಪೀಕ್ ಇಟ್. ಇವತ್ತಿಂದ ಮಾತಾಡೋದು. ಏನ್ ಮಾತಾಡ್ಬೇಕ್ರಿ? ಏನ್ ಮಾತಾಡ್ಬೇಕ್ರಿ? ನೀವು ಸಮಸ್ಯೆల ಜೊತೆಗೆ ನೀವು ಮಾತಾಡ್ಬೇಕು. ನೀವು ಸಮಸ್ಯೆల ಜೊತೆಗೆ ನೀವು ಸಮಸ್ಯೆల ಬಗ್ಗೆ ಮಾತಾಡೋದಲ್ಲ. ನೀವು ಸಮಸ್ಯೆల ಬಗ್ಗೆ ಮಾತಾಡ್ರಲ್ಲ, ಏನಾಗೋದಿಲ್ರಿ ಇವತ್ತಿಂದ. ಅದಕ್ಕೆ ನಾವು ಅಲ್ಲೇ ಇದ್ದೇವೆ. ಇವತ್ತಿನ ಸಮಸ್ಯೆ ಜೊತೆಗೆ ಮಾತಾಡ್ರಿ. ನೀವು ಮೂರನೇದು ಏನ್ ಮಾಡಬೇಕು? ನಾವ್ ಏನ್ ಮಾತಾಡ್ತೀವೋ ಆ ಮಾತು ನಮ್ ಸಂಶಯ ಪಡೆದು ನಂಬಬೇಕು, ಅದು ಆಗ್ತೈತಿ ಅಂತ ಹೇಳಿ. ಹಲ್ಲೆಲೂಯಾ. ನೋಡ್ರಿ, ಆಗುವುದೆಂದು ನಂಬಿದ್ರೆ ಅವನು ಹೇಳಿದಂತೆಯೇ ಅವನಂದ್ರೆ ಯಾರು? ಯೇಸು ಕ್ರಿಸ್ತನ ಹಿಂಬಾಲಿಸುವ ಶಿಷ್ಯರು ನಾವು, ನೀವು. ಹಲ್ಲೆಲೂಯಾ. ಒಂದು ಸಲ ಯೇಸು ಕ್ರಿಸ್ತನ ಹೇಳಿದ್ರೆ ಮುಗಿತ್ರೆ. ಈ ಮಾತು ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕಷ್ಟೆ. ಹಲ್ಲೆಲೂಯಾ. ಈ ಮಾತು ಹಿಡ್ಕೊಂಡು ಮುಂದೆ ಹೋಗ್ತಾ ಇರುವಾಗ ದೇವ್ರು ಕರೆ ಮಾಡ್ತಾನೆ. ಹಲ್ಲೆಲೂಯಾ. ಎಷ್ಟೋ ಮಾರ್ಗಗಳು ದೇವ್ರು ನಿಮ್ಗೆ ತೆರೀತಾನೆ. ಹಲ್ಲೆಲೂಯಾ. ಎಷ್ಟು ವರ್ಷಗಳಿಂದ ಎಷ್ಟೋ ಡೋರ್ ಕ್ಲೋಸ್ ಆಗಿರಬಹುದು, ಬಟ್ ಅಲ್ಲ, ಇವತ್ತು ಆ ಡೋರ್ಸ್ ಓಪನ್ ಮಾಡ್ತಾನೆ. ಯಾವಾಗ ನೀವು ಅನ್ಬೋದು, ಬ್ರದರ್ ಮಾತಾಡ್ರೆ ಅಂಥದ್ದೇನಾಗ್ತಿರ್ತಾರೆ, ಇಷ್ಟು ವರ್ಷ ಮಾತಾಡಿದೇವಲ್ಲ. ಒಂದು ವಿಷಯ ನಿಮ್ಗೆ ಬಯಸ್ತೇನೆ, ನೀವು ನೆಗೆಟಿವ್ ಮಾತಾಡುವಾಗ ಸೈತಾನ್ ಕೆಲಸ ಮಾಡ್ತಾನೆ. ಅರ್ಥ ಹೇಳಿದ? ಒಬ್ಬ ವ್ಯಕ್ತಿ ಇದ್ದ ಅಂತಾರೆ, ಅವನಂತ ನಾನು 17 ವರ್ಷಕ್ಕಿಂತ ಹೆಚ್ಚಾಗಿ ನಾನು ಜೀವನ ಮಾಡೋದಿಲ್ಲ, ನಾ ಸಾಯ್ತಾನೆ ಅಂತ ಹೇಳ್ತಂತವ್. ಯಾವಾಗಿಂದ? ಚಿಕ್ಕನಿಂದ ಅವನಿಂದ ಅವ್ನು ಬರೀ ಮಾತಿನಲ್ಲ, 17 ವರ್ಷಕ್ಕಿಂತ ಹೆಚ್ಚಾಗಿ ನಾ ಜೀವನ ಮಾಡೋದಿಲ್ಲ, ನಾ ಸಾಯ್ತೇನೆ. ಎಲ್ಲರೂ ಹಂಗೆ ಹೇಳ್ಕೊಂತ ತಿರ್ಗಾಡ್ತಿದಂತೆ. ಕರೆಕ್ಟ್ 17 ವರ್ಷ ಆತನು ಆಕ್ಸಿಡೆಂಟ್ ಸತ್ತಂತ. ಅರ್ಥ ಹೇಳಿದ? ಮಾತಿನ ಶಕ್ತಿ ಸತ್ತಾತನು. ಅರ್ಥ ಹೇಳಿದ್ದು ಅಂದ್ರೆ ಇವತ್ತು ನಾವು ನೆಗೆಟಿವ್ ಮಾತಾಡುವಾಗ ಸೈತಾನ ವರ್ಕ್ ಮಾಡ್ತಾನೆ. ನೀವು ನಂಬಿಕೆಯಿಂದ ವಾಕ್ಯ ಮಾತಾಡುವಾಗ, ಪಾಸಿಟಿವ್ ಮಾತಾಡುವ ಪರಿಶುದ್ಧಾತ್ಮ ದೇವರು ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿಕಾಲ ನೋಡ್ರಿ, ದೇವರು ಆಕಾಶನವಾಗ, ಹೌದಲ್ರಿ, ಬೆಳಕಾಗುವಾಗ ಬೆಳಕಾತು, ಹೌದಲ್ರಿ. ಬರೀ ದೇವ್ರು ಮಾತಾಡಿದ್ದಾರೆ, ಮಾಡುವ ಕಾರ್ಯ ಮಾಡಿದ್ದಾರಲ್ಲೇ ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವ್ರು ಕಾರ್ಯ ಮಾಡ್ತಾನೆ. ಅಷ್ಟೇ ಅಲ್ಲದೆ ದೇವದೂತರು ಬಂದು ಕಾರ್ಯ ಮಾಡ್ತಾರೆ. ಗೊತ್ತಾ? ಇದು ಸೀಕ್ರೆಟ್ ಇದು. ಅದಕ್ಕಾಗಿ ಯಾವಾಗ ಮಾತಿನಿಂದಲ್ಲ ನೆಗೆಟಿವ್ ಮಾತಾಡಕ್ ಹೋಗ್ಬೇಡ್ರಿ. ಇದಾಗೋದಿಲ್ರಿ, ಇದಾಗೋಂಗ್ ಕಾಣತಿಲ್ರಿ, ಇದು ಅಸಾಧ್ಯ ರೀ. ನೋ, ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಇದನ್ನ ನಂಬೇಕು ನಾವು.
ಹಲ್ಲೆಲೂಯಾ. ಈ ರೀತಿ ಮಾಡುವಾಗ ನಮ್ಮ ಜೀವಿತವನ್ನು ನಾವು ನೋಡಬಹುದು. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಗೆ ಏನ್ ಕೊಟ್ಟಿದ್ದಾನೆ? ಅದಕ್ಕೆ ಟಾಪಿಕ್ ಏನ್ ಇವತ್ತು? ಅಧಿಕಾರ. ದೇವರು ನಮ್ಗೆ ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾನೆ. ಎಲ್ಲಿ ಅಧಿಕಾರ ಕೊಟ್ಟಿದ್ದಾನೆ? ಮಾತಿನಲ್ಲಿ. ಇದು ನೋಡ್ರಿ, ಲೋಕದವ್ರಿಗಿಲ್ಲ ಮತ್ತೆ ಅಧಿಕಾರ ಇದು. ಓಕೆ, ಲೋಕದವ್ರಿಗಿಲ್ಲ. ಯಾಕೆ? ಅವ್ರು ದೇವ್ರ ನಂಬಿಕೆ ಇರಲ್ಲ ಅಂತ ಹೇಳಿದಾನೆ ಯೇಸು ಕ್ರಿಸ್ತನು. ಅವ್ರಿಗೆ ಗೊತ್ತಿಲ್ಲ ನಿಜವಾದ ದೇವ್ರು ಯಾರು ಅಂತ ಹೇಳಿ. ಬಟ್ ನನಗೆ ಗೊತ್ತು, ನಿನಗೆ ಗೊತ್ತು ನಿಜವಾದ ದೇವರು ಯಾರು ಅಂತ ಹೇಳಿ. ಯಾರಾದ್ರೂ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನಾವು ಮಾತನಾಡುವ ಆ ಮಾತನ್ನ ನಾವು ಸಂಶಯವನ್ನು ನಂಬುವಾಗ ಅದಾಗ್ತೈತ್ರಿ. ಹಲ್ಲೆಲೂಯಾ. ಇವತ್ತು ನಂಬ್ರಿ, ನೀವು ಇವತ್ತು ನಂಬ್ತಾ ಹೋಗ್ರಿ ಅಷ್ಟೇ. ನಂಬ್ರಿ, ಮಾತಾಡ್ರಿ, ನಂಬಿರಿ ಮಾತಾಡ್ತಾರೆ. ಫಸ್ಟ್ ದೇವ್ರನ್ನ ನಂಬಬೇಕು, ಎರಡನೇದಾಗಿ ನಾವು ಮಾತಾಡಬೇಕು, ಮೂರನೇದಾಗಿ ನಮ್ಮ ಮಾತನ್ನು ನಂಬಬೇಕು ನಾವು. ಹಲ್ಲೆಲೂಯಾ. ಈ ರೀತಿಯಾಗಿ ಮಾಡುವಾಗ ದೇವ್ರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಬರೋ ದಿನದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಮಾಡಿ ದೇವ್ರು ಮಾಡಿರೋ ಕಾರ್ಯಗಳನ್ನ ಹಂಚ್ಕೊಂತೀರ ನೀವು. ಹಲ್ಲೆಲೂಯಾ. ಯಾವಾಗ ಗೊತ್ತಾ? ಮಾಡುವಾಗ ಅಷ್ಟೇ ನೀವು ಮಾಡ್ಬೇಕು. ಹ್ಯಾವ್ ಟು ಡೂ ಪ್ರಾಕ್ಟಿಕಲ್. ಹಲ್ಲೆಲೂಯಾ. ಇಷ್ಟು ನೀವು ಪ್ರಾರ್ಥನೆ ಮಾಡಿರಬಹುದು, ಯಾವ್ದೊಂದು ರಿಸಲ್ಟ್ ನೋಡದೇ ಇರಬಹುದು, ಬಟ್ ಇವತ್ತಿನ ದೇವ್ರ ಮಾತು ಇಷ್ಟು. ಅದಕ್ಕಂತ ನಾನು ಸತ್ಯವಾಗಿ ನಿಮ್ಗೆ ಹೇಳುತ್ತೇನೆ, ನಾ ಯಾವಾಗ ಸತ್ಯವಾಗಿ ಹೇಳ್ತೇನೆ ಅಂತೇಳಿ. ಹಲ್ಲೆಲೂಯಾ. ಸತ್ಯದ ವಾಕ್ಯವನ್ನು ನಂಬ್ರಿ, ಮಾಡ್ರಿ, ದೇವ್ರ ಅದ್ಭುತ ಮಾಡ್ತಾರೆ. ಕಣ್ಣಿಗೆ ಮುಚ್ಚಿಕೊಂಡು ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ರಾಜನೇ, ಒಂದು ಒಳ್ಳೆ ಸಮ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಹೌದು ರಾಜನೇ, ನಿನ್ನ ಒಂದು ಮಾತಿಗೆ ರಾಜನೇ ಅಂಜೂರದ ಮರವು ರಾಜನೇ ಒಣಗಿ ಹೋತು ರಾಜನೇ. ಹೌದು ರಾಜನೇ, ನಿನ್ನ ನಂಬಿಕೆ ಇಟ್ಟು ನಾವು ಮಾತನಾಡುವಾಗ ಆ ಮಾತುಗಳನ್ನು ನಾವು ನಂಬುವಾಗ ರಾಜನೇ ನಿನ್ನ ಮಹಿಮೆ ನಮ್ಮ ಚುನ ನೋಡುವಂತಾಗಿದೆ. ಸ್ತೋತ್ರ ಸ್ತೋತ್ರ ರಾಜನೇ. ಬಂದು ಎಲ್ಲ ಮಕ್ಕಳಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ರಾಜನೇ ಮಾತನಾಡುವಂತ ಎಲ್ಲರ ಬಾಯನ್ನು ತೆರೆ ಮಾಡಿ ರಾಜನೇ. ನಂಬಿಕೆನ ಮಾತಾಡುವಂತ ಎಲ್ಲ ಬಾಯನ್ನು ತೆರೆ ಮಾಡಿ ರಾಜನೇ. ಅದ್ಭುತವಾಗಿ ಮಾಡಿ ರಾಜನೇ. ಈ ಸಭೆಯಲ್ಲಿ ಪ್ರತಿಯೊಬ್ಬರಿನ ಆಶೀರ್ವಾದ ಸಮೃದ್ಧಿ ನೋಡಬೇಕು ರಾಜನೇ. ಆತ್ಮಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ರಾಜನೇ ಪ್ರತಿ ವಿಷಯದಲ್ಲಿ ಜಯ ಜೀವಿತ ನೋಡುವಂತೆ ರಾಜನೇ ಸಹಾಯ ಮಾಡಬೇಕಾಗಿ ರಾಜನೇ. ಯೇಸುವಿನ ಮುದ್ದಾದ ನಾವು ಬಿಡಿದ್ದೇವೆ ತಂದೆ. ಆಮೇನ್, 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 ಆಮೇನ್.